ನನ್ ಧ್ವನಿ ಕೇಳ್ತಾ ಇದೆ ಸರ್? ಹಾ ಸರ್. ಈಗ 6:11 ಆಗಿದೆ. ಅಂದ್ರೆ 6:50ಕ್ಕೆ ನನ್ನ ಮಾತುಗಳು ಮುಗಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ನೀವು 1 ಗಂಟೆ ಮಾತಾಡಿದ್ರು ಏನ ತೊಂದರೆ ಇಲ್ಲ, ದಯವಿಟ್ಟು ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತು ತಮ್ಮ ಧಾರವಾಡ ಕಟ್ಟೆಯಲ್ಲಿ ಅವಕಾಶ ಕೊಟ್ಟಿರುವಂತಹ ಹಿರಿಯರಾದಂತಹ ವಿದ್ವಾಂಸರು, ಸ್ನೇಹಿತರು, ಪ್ರಾಧ್ಯಾಪಕರಾದಂತಹ ಬಸವರಾಜ್ ಡೋನೂರ್ ಸರ್ ಅವರೇ, ಸಂಯೋಜಕಿ ಸಹೋದರಿ ಅವರೇ, ಕವಿ ಮಿತ್ರ ನಂದೂರ್ ಅವರೇ, ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸ್ನೇಹಿತರೆ, ಇವತ್ತು ನಮ್ಮ ಎಲೆಮರೆಯ ಕಾಯಿ ಹಾಗೆ ಇರುವಂತಹ ಮತ್ತು ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರದೇ ಇರುವಂತಹ ಮತ್ತು ಶಿಕ್ಷಕೇತರರಾಗಿದ್ದುಕೊಂಡು ಒಂದು ಅತ್ಯುತ್ತಮವಾದಂತಹ ಸೃಜನಶೀಲ ಗಂಧವೃತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀ ಮಹಂತಪ್ಪ ನಂದೂರ್ ಅವರ ಕುರಿತು ಒಂದೆರಡು ಮಾತು. ಮೊದಲಿಗೆ ನಾನು ನನ್ನ ಮಾತುಗಳನ್ನು ಒಂದು 10 ಘಟಕಗಳಲ್ಲಿ ಮಾಡ್ಕೊಂಡಿದ್ದೇನೆ. ಮೊದಲು ಪರಿಚಯವನ್ನ, ಅವರ ಸಂಕ್ಷಿಪ್ತ ಪರಿಚಯ ಒಂದು 3-4 ನಿಮಿಷದಲ್ಲಿ, ಕೃತಿಗಳ ಪರಿಚಯ, ಅವರ ಇಡೀ ಕೃತಿಯ ಒಂದು ವಸ್ತು ವಿನ್ಯಾಸ, ಆ ಕೃತಿಯ ಶಿಲ್ಪ ವಿನ್ಯಾಸ, ಅದರ ರೂಪರೇಷೆ, ಕೃತಿಯ ಒಟ್ಟು ಸಾರ ಶಿಲ್ಪ, ಪ್ರಮುಖ ಸನ್ನಿವೇಶಗಳ ಒಂದು ನಿರ್ವಹಣೆ, ಒಂದು ಪಾತ್ರಗಳ ಚಿತ್ರಣ ಹೇಗಿದೆ ಅನ್ನೋದು, ಆಮೇಲೆ ಇಲ್ಲಿಗೆ ಭಾಷೆ, ಶೈಲಿ, ಛಂದಸ್ಸು, ಅಲಂಕಾರ, ನಿರೂಪಣಾ ವಿಧಾನ ಹೇಗೆ ಅನ್ನೋದು, ಕೃತಿಯ ಮೌಲ್ಯ ವಿವೇಚನೆ ಮಾಡುವುದು, ಕೊನೆಗೆ ಪ್ರಸ್ತುತತೆ, ಈ ಕೃತಿಯ ಇಂದಿನ ಅಗತ್ಯತೆ ಏನು. ಈ ಹಂತದಲ್ಲಿ ನಾನು ತಮ್ಮ ಮುಂದೆ ವಿಷಯವನ್ನ ಮಂಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಹಂತಪ್ಪ ನಂದೂರ್ ಅವರು ಮೂಲತಃ ಕಲಬುರಗಿ ಸಮೀಪದ ಪಟ್ಟಣ ಅನ್ನುವಂತ ಒಂದು ಹಳ್ಳಿಯಲ್ಲಿ, ಪಟ್ಟಣ ಅಂದ್ರೆ ಪಟ್ಟಣ ನಗರ ಅಲ್ಲ, ಅದು ಹಳ್ಳಿ ಊರು. ಇಲ್ಲಿ ಕಲಬುರಗಿ ಹತ್ರ ಡೋಣೂರು ಸರ್ ಗೊತ್ತಿರ್ತದೆ, ಕಡೆಗೆ ತಮ್ಮ ವಿಶ್ವವಿದ್ಯಾಲಯಕ್ಕೆ ಹೋಗುವ ಮಾರ್ಗದಲ್ಲಿ ಕಲಬುರಗಿಯಿಂದ ಒಂದು 10-12 ಕಿಲೋಮೀಟರ್ ಅಂತರದಲ್ಲಿ ಪಟ್ಟಣ ಅನ್ನುವಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಕ್ಕಲ್ತನ ಮನೆತನ, ನಂದೂರ್ ಅನ್ನುವಂತ ಮನೆತನದಲ್ಲಿ ಬಸವಣ್ಣಪ್ಪ ಶಿವಲಿಂಗಮ್ಮ ಅನ್ನುವಂಥವರ ಒಬ್ಬ ಒಕ್ಕಲಿಗರು, ರೈತರ ಮನೆಯಲ್ಲಿ ಅವರು 1965ರಲ್ಲಿ ಜನಿಸ್ತಾರೆ. ಮುಂದಿನ ತಿಂಗಳಿಗೆ ಅವರ 60 ವರ್ಷ ಆಗ್ತದೆ. ಪ್ರಾಥಮಿಕ ಶಿಕ್ಷಣವನ್ನ ಅವರು ತಮ್ಮ ಊರಿನಲ್ಲೇ ಮುಗಿಸ್ತಾರೆ. ಪ್ರೌಢ ಶಿಕ್ಷಣವನ್ನ ಪಕ್ಕದ ಊರಾದಂತಹ ಕಡಗಂಚಿಯಲ್ಲಿ ಅವರು ಅಭ್ಯಾಸ ಮಾಡ್ತಾರೆ. BA ಪದವಿಯನ್ನ ಕಲಬುರಗಿಯ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಮುಗಿಸ್ತಾರೆ. ಆನಂತರ BD ಪದವಿಯನ್ನ ಸಹಿತ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಅವರು ಪೂರೈಸ್ತಾರೆ. ಅದಾದ ನಂತರ MA ಅರ್ಥಶಾಸ್ತ್ರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಅವರು ಪಡಿತಾರೆ. ಇಷ್ಟು ಅವರು ಶೈಕ್ಷಣಿಕ ಹಿನ್ನೆಲೆ. ಅವರು ಪದವಿ ಹಂತದಕ್ಕಿಂತ ಮೊದಲೇ ಅವರಿಗೆ ಸ್ವಲ್ಪ ಮನೆಯಲ್ಲಿ ಒಂದು ತಂದೆ ಅವರ ಜಾನಪದ ಕವಿ, ತತ್ವಪದ ಹಾಡುಗಾರ ಆಗಿರೋದ್ರಿಂದ ಅವರಿಗೆ ಮೊದಲಿಂದ ಮನೆಯಲ್ಲಿ ಒಂದು ವಾತಾವರಣ ಇದೆ. ಒಂದು ಪಟ್ಟಣ, ಕಡಗಂಚಿ, ಆಳಂದು ಈ ಭಾಗ ಸ್ವಲ್ಪ ಜಾನಪದ ಕವಿಗಳ ಒಂದು ಕನ್ಯೆ ನೆಲ ಅದು. ನಮ್ಮ ಕಲಬುರಗಿಯಲ್ಲಿ, ವಿಶೇಷವಾಗಿ ಆಳಂದ ತಾಲೂಕಿನಲ್ಲಿ ಅನೇಕ ಊರುಗಳು, ಸಲ್ಗರ್ ಅನ್ನುವಂತಹ ಊರು ನೋಡ್ತೇವೆ ನಾವು, ಈಗ ಅದು ಕಮಲಾಪುರ ತಾಲೂಕಿನಲ್ಲಿ ಬಂದಿದೆ. ಅಲ್ಲಿ ಮನೆಗೊಬ್ರು ಕವಿಗಳು, ತತ್ವಪದ ಗಾಯಕರು ಸಿಗ್ತಾರೆ. ಆತರ ಪಟ್ಟಣ ಮೊದಲಿಂದ ನೋಡ್ತಾ ಇದ್ದಾರೆ. ನನ್ನ ಸ್ನೇಹಿತರಲ್ಲಿ 2-3 ಇದ್ದಾರೆ, ನನ್ನ ಸಹಪಾಠಿಗಳಿದ್ದಾರೆ. ಆ ಪಟ್ಟಣದಲ್ಲಿ ಮೊದಲೆಲ್ಲ ಬಯಲಾಟಗಳನ್ನ, ನಾಟಕ ಮಾಡುವುದು ನಾವು ಚಿಕ್ಕಂದಿರಲ್ಲಿ ಅಲ್ಲಿ ಹೋಗಿ ನೋಡ್ತಿದ್ದೇವೆ, ಪಟ್ಟಣಕ್ಕೆ ಹೋಗಿ. ಅಂತ ಮನೆತನದ ಹಿನ್ನೆಲೆ ಇರೋದ್ರಿಂದ ಇವ್ರಿಗೆ ಸಹಜವಾಗಿ ಒಂದು ಸೃಜನಶೀಲತೆಯ ಹಿನ್ನೆಲೆ ಇವರಿಗಿದೆ. ತಾಯಿ ಅತ್ಯಂತ ಸಾತ್ವಿಕ ತಾಯಿ. ಆ ತಾಯಿಯ ಒಂದು ಪ್ರೀತಿಯ ಒಂದು ಅಪ್ಪುಗೆಯಲ್ಲಿ ಬೆಳಿತಾರೆ ಇವರು. ಬಾಲ್ಯದಲ್ಲಿಯೇ ಒಂದು ಪೋಲಿಯೋಕ್ಕೆ ಆಘಾತಕ್ಕೊಳಗಾದರೂ ಒಂದು ತಾಯಿಯ ಒಂದು ಪ್ರೋತ್ಸಾಹ, ಗುರುಗಳ ಒಂದು ಪ್ರೇರಣೆ ಮತ್ತು ಒಂದು ಛಲ, ಒಂದು ಮನೋಸ್ಥೈರ್ಯದಿಂದ ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಹಂತಕ್ಕೆ ಬರ್ತಾರೆ. ಪಾರ್ಟ್ ಟೈಮ್ ಲೆಕ್ಚರರ್ ಆಗಿರ್ತಾರೆ, 1 ವರ್ಷ ಶಿಕ್ಷಕರು ಆಗ್ತಾರೆ. ಶಿಕ್ಷಕರಾಗಿದ್ರು ಅದನ್ನ ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪಾಸ್ ಆಗಿ ರೈಲ್ವೆ ಇಲಾಖೆಯಲ್ಲಿ ಇವರು ಅಪಾಯಿಂಟ್ಮೆಂಟ್ ಆಗಿ 92ರಿಂದ ಇಲ್ಲಿವರೆಗೆ ಹುಬ್ಬಳ್ಳಿಯಲ್ಲೇ ಇವರು ತಮ್ಮ ಪೂರ್ಣ ಪ್ರಮಾಣದಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದ್ರ ಜೊತೆಗೆ ಹುಬ್ಬಳ್ಳಿ ವಾತಾವರಣ ಅವರಿಗೆ ಒಂದು ಅಪರೂಪದವಾದಂತ, ನಮ್ಮ ಭಾಗ ಬರಡು ಪ್ರದೇಶ ಆಗಿ ನೋಡಿದ್ರೆ. ಕಾರಣ ಅಂದ್ರೆ ನಮ್ಮಲ್ಲಿ ಸುಮಾರು 700-800 ವರ್ಷ ಈ ಭಾಗ ನಮ್ಮವರ ಒಂದು ಆಡಳಿತ, ಶಿಕ್ಷಣ, ಧರ್ಮ, ಪ್ರಾದೇಶಿಕವಾದಂತಹ ಸಾಂಸ್ಕೃತಿಕ ವಾತಾವರಣ ಇರದೇ ಇರುವಂತಹ ಒಂದು ವಾತಾವರಣ ನಮ್ಮ ಹೈದರಾಬಾದ್ ಕರ್ನಾಟಕ. ಹೀಗಾಗಿ ಉಕ್ರೇನು, ಗಾಜಿಯಾಪಟ್ಟಿ, ಅಫ್ಘಾನಿಸ್ತಾನ ಇದೆಲ್ಲ ಆ ತರ 7-8 ಶತಮಾನದವರೆಗೆ ಇಲ್ಲಿ ಬರೀ ಪರರ ಆಡಳಿತ, ಪರರ ಧರ್ಮ, ಪರರ ಶಿಕ್ಷಣ, ಪರರ ಭಾಷೆ,
ಈ ಒಂಥರ ವಿಚಿತ್ರ ಸಂಕೀರ್ಣ ಯುದ್ಧ ಕವಿದ ವಾತಾವರಣ ಈ ಭಾಗದಲ್ಲಿತ್ತು. ಹೀಗಾಗಿ 1952 ಮುಂಚೆ ಇಡೀ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ ಈ 5 ಜಿಲ್ಲೆಗಳಲ್ಲಿ ಒಂದೇ ಒಂದು ಡಿಗ್ರಿ ಕಾಲೇಜ್ ಇತ್ತು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ನಾವು ಉಳಿದವರು ಭಾಗಕ್ಕಿಂತ ಈ ಭಾಗ ಶೈಕ್ಷಣಿಕವಾಗಿ ಬಹಳ ನಲಿಗೆ ಹೋಗಿದೆ. ಹಾಗೆ ನೋಡಿದ್ರೆ ಮಾಂತಪ್ಪನವರಾಗ್ಲಿ ನಾವಾಗ್ಲಿ ಈ ಭಾಗದ ಮೊದಲನೇ ಜನರೇಷನ್ ಶಿಕ್ಷಣ ಪಡೆದವರಲ್ಲಿ. ಹೀಗಾಗಿ ಅವರ ಒಂದು ಸಾಹಸ ತಮ್ಮ ಅಂಗವೈಕಲ್ಯವನ್ನ ಮೀರಿ ಶಿಕ್ಷಣವನ್ನು ಪಡೆದು ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಅಲ್ಲಿ ನೆಲೆ ಊರಿದ್ದು. ಮತ್ತು ಹುಬ್ಬಳ್ಳಿಯ ಒಂದು ಅತ್ಯಂತ ಸಾಂಸ್ಕೃತಿಕ ಪರಿಸರ. ಇಡೀ ಕರ್ನಾಟಕದಲ್ಲಿ ಮೈಸೂರಿನಿಗಿಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಅಂದ್ರೆ ಅದು ಬೇಂದ್ರೆ, ಕಣವಿ ಮತ್ತು ಇನ್ನಿತರ ಅನೇಕ ಒಂದು ಸಾಂಸ್ಕೃತಿಕ ನಗರಿ ಅದು. ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಅಂತ ಅನ್ನುವಂತ ಕರ್ನಾಟಕ ಕಾಲೇಜ್ ಇರಬಹುದು. ಟೋಟಲಿ ಧಾರವಾಡ, ಹುಬ್ಬಳ್ಳಿ ಅನ್ನೋದು ಇಡೀ ನಾಡಿಗೆ ಒಂದು ಹೃದಯ ಕೇಂದ್ರ. ಅಲ್ಲಿ ಹೋಗಿದ್ದ ಪರಿಣಾಮದಿಂದ ಇವರು ಸಾಹಿತ್ಯದ ಕಡೆಗೆ ವಾಲ್ತಾರೆ. ಮತ್ತು ಅತ್ಯುತ್ತಮ ಅಲ್ಲಿಯ ಒಂದು ಗೆಳೆಯರ ಬಳಗ, ಗುರುಗಳ ಬಳಗ, ಹಿರಿಯರ ಬಳಗದ ಒಂದು ಸಾಂಗತ್ಯದಿಂದ ಇವರು ಕಾವ್ಯ ರಚನೆಗೆ ತೊಡಗುತ್ತಾರೆ. ಮೂಲತಃ ವಿದ್ಯಾರ್ಥಿ ಇದ್ದಾಗ್ಲೂ ಇವರು ಆಕಾಶವಾಣಿಯಲ್ಲಿ ಬರೆಯುವುದು, ಕವನ ವಾಚನ ಮಾಡೋದೆಲ್ಲ ಮಾಡಿರ್ತಾರೆ. ಅಲ್ಲಿಗೆ ಹೋದ ನಂತರ ಇವರು ಮೊಟ್ಟ ಮೊದಲು 2002ರಲ್ಲಿ ಉದಕದೊಳಗಣ ಬೆಂಕಿ ಅನ್ನುವಂತಹ ಒಂದು ಕವನ ಸಂಕಲನವನ್ನ ಪ್ರಕಟ ಮಾಡ್ತಾರೆ. ಮೊದಲಿಂದ ಮಹಾಂತಪ್ಪನವರಿಗೆ ಸಮಾಜದಲ್ಲಿಯ ಒಂದು ಅಸಮಾನತೆ, ಒಂದು ಅನ್ಯಾಯ, ಈ ಭ್ರಷ್ಟಾಚಾರ, ಒಂದು ಸಾಮಾಜಿಕ ಪ್ರಜ್ಞೆ ಇವರಿಗೆ ಮೊದಲಿಂದ ಕಾಡ್ತಾ ಇದೆ. ಒಂಥರ ಇವರು ಸಮಾಜದಲ್ಲಿ ನಡೀತಕ್ಕಂತ ಘಟನೆಗಳ ಬಗ್ಗೆ ಬಹಳ ಜಾಗರೂಕತೆಯಿಂದ ಪ್ರತಿಕ್ರಿಯೆ ಕೊಡುವಂತ ಮತ್ತು ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂತ ಒಂದು ಮನೋಧರಣೆಯ ವ್ಯಕ್ತಿಯಾಗಿದ್ರು. ಆ ದೃಷ್ಟಿಯಿಂದ ತಮ್ಮ ವ್ಯಕ್ತಿತ್ವದ ಆಲೋಚನೆಯೇ ತಮ್ಮ ಕಾವ್ಯಗಳಲ್ಲಿ ಅಭಿವ್ಯಕ್ತ ಮಾಡ್ಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಉದಕದೊಳಗಣ ಬೆಂಕಿ, ನೋಡ್ರಿ ಹೆಸರೇ ಉದಕದೊಳಗಣ ಬೆಂಕಿ ಅಂತ. ಇದು ಒಂದು ವಚನದ ಹಿನ್ನೆಲೆ ಆಗ್ ನೋಡಿದ್ರೆ ಜಡದಾಸನ ವಚನದಲ್ಲಿ ಬರ್ತದೆ. ಆ ಒಂದು ಶೀರ್ಷಿಕೆಯಲ್ಲಿ ಜೊತೆಗೆ ಪ್ರೀತಿ, ಪ್ರೇಮ ಇವೆಲ್ಲವ ಕವಿತೆಗಳು ಅಲ್ಲಿವೆ. ಎರಡನೇದು ದೂರದ ಪದ ಅನ್ನುವಂಥ 2ನೇ ಸಂಕಲನ ತರ್ತಾರೆ ಅವರು 2007ರಲ್ಲಿ. ಅಲ್ಲಿ ಸುಮಾರು 56 ಕವಿತೆಗಳಿವೆ. 56 ಕವಿತೆಯಲ್ಲಿ ಮತ್ತು 2ನೇ ಭಾಗದಲ್ಲಿ ಅನೇಕ ಸುನೀತಿಗಳನ್ನ ಇವರು ಮೊದಲಿಂದ ಸುನೀತಿಗಳ ಕಡೆ ವಾಲ್ ಬಿಡ್ತಾರೆ. ಅಲ್ಲಿ 2ನೇ ಕವನ ಸಂಕಲನಲ್ಲೇ ಸುನೀತ ಬರೆಯುವುದು, ಸಾನೆಟ್ ಏನಂತೀವಲ್ಲ, ಅದ್ರಲ್ಲಿ ಕಾರಣ ಇವರಿಗೆ ಅಲ್ಲಿ ಚನ್ವೀರ್ ಕಣಿವೆಯವರು ಇರ್ಬೋದು, GSS ಇರ್ಬೋದು, ಇತ್ತೀಚೆಗೆ HS ವೆಂಕಟೇಶ್ ಮೂರ್ತಿ ಅವರು, ಇವರೆಲ್ಲ ಇವರಿಗೆ ಸುನೀತಗಳ ಬರಲಿಕ್ಕೆ ಮುಖ್ಯ ಪ್ರೇರಣೆ ಆಗಿದ್ದಾರೆ ಅಂತ ನಾವು ಅನ್ಬೋದು. ಅದು ಅವರಿಗೆ ಕೈ ಹಿಡಿತ ಸಿಕ್ಬಿಟ್ಟಿದೆ ಅವರಿಗೆ ಸುನೀತ ಬರೆಯುವುದು. ಯಾಕಂದ್ರೆ ನಮ್ಮ ಕಣಿವೆಯವರು ಅಂದ್ರೆ ಸುನೀತ ಅಂದ್ರೆ ಕಣಿವಿ. ಆ ಕಣಿವೆಯವರ ಪ್ರಭಾವದಲ್ಲಿ ಇವರು ಬಂದಿರೋದ್ರಿಂದ ಮತ್ತು ಅವರ ಅಭ್ಯಾಸದ ಬಲ, ಹೀಗಾಗಿ ಕಾವ್ಯದ ಕಡೆ ಬಹಳ ಆಸಕ್ತಿ ಇರೋದ್ರಿಂದ ಸುನೀತ ರಚನೆ ಇವರಿಗೆ ಒಂದು ಒಗ್ಗು ಬಿಟ್ಟಿದೆ. ಆಮೇಲೆ ಪ್ರಕೃತಿ, ಹೂವು, ಹಸಿರು, ಆಮೇಲೆ ಹೃದಯಕ್ಕೆ ತಂಪನಿಸುವಂತಹ ವಿಚಾರಗಳು, ತಮ್ಮ ಜೀವನ ದೃಷ್ಟಿಕೋನ ಮತ್ತು ಶರಣರ ಒಂದು ಪರಂಪರೆ ಇವರಿಗೆ ಬೆನ್ನಿಗಿರೋದ್ರಿಂದ, ಶರಣ ಸಾಹಿತ್ಯವನ್ನ ಬಾಲ್ಯದಲ್ಲಿ ಮತ್ತು ಕಾಲೇಜ್ ಮಟ್ಟದಲ್ಲಿ ಓದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಕವನಗಳನ್ನು ಬರ್ಲಿಕ್ಕೆ ಇವರು ಶುರು ಮಾಡ್ತಾರೆ. 2ನೇ ಕವನ. 3ನೇ ಕವನ ಸಂಕಲನ ಜೀವ ಕೊಳಲು. ಇದನ್ನು ಜೀವ ಕೊಳಲು ಅನ್ನೋದು ಒಂದು ನೋಡಿದ್ರೆ ಹೃದಯ, ಅದು ಉದಕ, ಅದು ಆ ತರನೇ ಬರ್ತದೆ. ಇಲ್ಲಿ ಸಹಿತ ಅವರು ಇದಕ್ಕೆ ಬಹಳ ದೊಡ್ಡ ಸಾಹಿತಿಗಳು ಇವರಿಗೆ ಬೆನ್ನಿಗೆ ನಿಲ್ತಾರೆ. HS ವೆಂಕಟೇಶ್ ಮೂರ್ತಿ ಅವರ ಬೆನ್ನುಡಿ, ಶ್ಯಾಮ್ ಸುಂದರ್ ಬಿದರ್ಕುಂದಿಯವರ ಒಂದು ಮುನ್ನುಡಿ ಮತ್ತು ಒಳಗಿರುವಂತ ವಿಷಯವೂ ಹಾಗೆ ಅನೇಕ ದೊಡ್ಡ ನಾಡಿನ ಸಾಂಸ್ಕೃತಿಕ ಸಾಧಕರ ಕುರಿತು ಇವರು ಅಲ್ಲಿ ಸುನೀತಿಗಳನ್ನ ಅಲ್ಲಿ ಬರೀತಾರೆ. ವೆಂಕಟೇಶ್ ಕುಮಾರ್ ಅವ್ರದ್ದು, ಗಂಗೂಬಾಯಿ ಹಾನ್ಗಲ್ ಅವ್ರ ಬಗ್ಗೆ, ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಗ್ಗೆ, ರವೀಂದ್ರ ಟ್ಯಾಗೋರ್ ಬಗ್ಗೆ, ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ, ಹೀಗೆ ತಮ್ಮ ಸ್ನೇಹಿತರ ಬಗ್ಗೆ, ಮಂಗಳೂರು ಮಠ ಅವರು, ಮುನೀಸ್ವಾಮಿ ಅವರು, ಚನ್ನಬಸಪ್ಪ, ವಿಷ್ಣು ನಾಯಕ್, ಗುರುಲಿಂಗಪ್ಪ ಚಲವಾದಿ, ಈ ಮುಂತಾದ ತಮ್ಮ ಆಪ್ತ ವಲಯ ಮತ್ತು ತಮಗೆ ಪ್ರೇರಕ ಶಕ್ತಿಯಾಗಿರುವಂತಹ ಒಂದು ಮಾದರಿ ವ್ಯಕ್ತಿಗಳ ಕುರಿತು ಇವರು ವ್ಯಕ್ತಿ ಚಿತ್ರಗಳನ್ನ ಕವನಗಳ ಮೂಲಕ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಅವರ ಒಂದು ವಿಶೇಷವಾಗಿ 44 ಕವನಗಳಲ್ಲಿ ಅವರು ಯಾವುದೇ ಒಂದು ವ್ಯಕ್ತಿತ್ವ ನಿರಸನ ಅಂತೇವಲ್ಲ, ಡಿಪರ್ಸನಲೈಸೇಷನ್ ಅಂತೇವಲ್ಲ, ವ್ಯಕ್ತಿತ್ವದ ಪ್ರಶಂಸೆಯೂ ಇಲ್ಲ, ನಿರಾಶೆಯೂ ಇಲ್ಲ, ಕ್ಲೇಶಯೂ ಇಲ್ಲ ಮತ್ತು ನಕಾರಾತ್ಮಕವಿಲ್ಲದೆ ಒಂಥರ ಸೂಕ್ಷ್ಮ ಕುಸುರಿಗಾರಿಕೆಯಲ್ಲಿ ನವಿರಾಗಿ ಒಂದು ಲಾಲಿತ್ಯ ಪೂರ್ಣವಾಗಿ ಮೃದುವಾಗಿ ಮಧುರವಾಗಿ ಕವನ ಬರೆಯುವಂತಹ ಒಂದು ಸಾಧನೆ ಇವರು 3ನೇ ಕವನ ಸಂಕಲನದಲ್ಲಿ ಇವರಿಗೆ ಹಿಡಿತ ಬಂದ್ಬಿಡ್ತಾರೆ. ಅಷ್ಟರಲ್ಲೇ ಇವರು ಕಥೆ ಬರ್ಲಿಕ್ಕೂ ಪ್ರಾರಂಭ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಕತೆ ಬರೆಯೋದು ಅಂದ್ರೆ ಒಂದ್ ಬಹಳ ಜನಪ್ರಿಯ ಹವ್ಯಾಸ. ನಮ್ಮ ಭಾಗದಲ್ಲಿ ಕತೆ ಬರೆಯೋದು ವಿಶೇಷವಾಗಿ ನಮ್ಮ ಊರುಗಳೇ ನಮ್ಮ ಹಳ್ಳಿಗಳಲ್ಲಿ, ಕಲಬುರಗಿ ಭಾಗದಲ್ಲಿ ಹಳ್ಳಿಗಳಲ್ಲಿ ನಮ್ಮ ಸಣ್ಣ ಕೂಸುಗಳಿಗೆ ಒಂದು ಕಪಾಳದಾಗ ಕೊಟ್ಟರು ಒಂದ್ ಕತೆ ಹೇಳ್ತಂದ್ರೆ ಹೇಳ್ತಾರ ಅವ್ರು. ಆ ತರ ಒಂದು ಕತೆ ಹಿನ್ನೆಲೆ ನಮ್ ಕಡೆ ಇರ್ತದೆ.
ಅಜ್ಜಿಯವ್ರ ಕತೆ ಹೇಳಿರ್ಬೋದು, ಅಣ್ಣಂದ್ರ ಕತೆ ಹೇಳಿರ್ಬೋದು, ಊರಿನ ಜಾನಪದ ಕತೆ ಇರ್ಬೋದು. ಈಗ ಇವ್ರ ಕತೆ ಕಡೆ ವಾಲ್ತಾರೆ. ಕತೆ ಒಳದ್ರು ಇವರು ನಮ್ಮ ಅಚ್ಚ ಕಲಬುರಗಿಯ ಕನ್ನಡದ ಭಾಷೆಯಲ್ಲಿ, ಆ ಭಾಷೆಯ ಸೊಗಡಿನಲ್ಲಿ ಈ ಪರಿಸರದ ಒಂದು ವಸ್ತುವನ್ನು ಇಟ್ಕೊಂಡು ಇಲ್ಲಿಯ ಕಂದಾಚಾರ, ಇಲ್ಲಿಯ ನಂಬಿಕೆ. ಕಲಬುರಗಿ ಅಂದ್ರೆ ಅತ್ಯಂತ ಕಂದಾಚಾರಕ್ಕೆ ಹೆಸರಾದಂತಹ ಪ್ರದೇಶ ಈ ಭಾಗ ಒಂದ್ ಕಾಲಕ್ಕೆ. ಅನೇಕ ಮೌಢ್ಯಗಳಿಗೆ ಈಡಾದಂತಹ ಪ್ರದೇಶ ಇದು. ಅವು ಐತಾರ್ ಅನ್ನೋದು ನೋಡ್ರಿ. ಐತಾರ್ ಅಂದ್ರೆ ಆದಿತ್ಯವಾರಿಗೆ ಐತಾರ್ ಅಂತಲ್ಲ, ನಮ್ಮಲ್ಲಿ ಗುರುವಾರಕ್ಕೆ ಬೇಯಿಸ್ತಾರ ಅಂತ ಈ ಪ್ರದೇಶದಲ್ಲಿ. ಅಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಯಾವುದೇ ಸಮುದಾಯ ಇರಬಹುದು, ಈ ಜಾತಿ ಬೇರೆ ಇರಬಹುದು, ಆದ್ರೆ ಎಲ್ಲ ಸಮುದಾಯಗಳಲ್ಲಿ ಒಂದು ಮೌಢ್ಯತೆ ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿ ಸಿಗ್ತದೆ ನಮ್ಮಲ್ಲಿ. ಹೀಗೆ ಐತಾರ್ ಅಮಾವಾಸ್ಯೆ ಅನ್ನೋದು ಒಂದು ನಮ್ಮಲ್ಲಿ ಅದೊಂದು ಬಹಳ ವರ್ಷನಲ್ಲಿ 3-4 ಸಲ ಬರುವಂತ ಅಮಾವಾಸ್ಯೆಯಲ್ಲಿ ದೇವರ ಗುಡಿಗಳು ಹೋಗೋದು, ಗುಂಡ ಮುರುಗೋದು, ಅಲ್ಲಲ್ಲಿ ಹೋಗಿ ಮೌಢ್ಯಾಚರಣೆ ಮಾಡ್ಕೊಂಡು ಬರೋದು ಒಂದು ರೂಢಿ. ಆ ಹಿನ್ನೆಲೆಯಲ್ಲಿ ಅವ್ರ ಕಥೆಗಳನ್ನ ಬರೋದ್ ಮೂಲಕ ಒಂದು ಪ್ರಜ್ಞೆಯನ್ನ, ವಿದ್ಯಾವಂತರಲ್ಲಿ ಪ್ರಜ್ಞೆ ಮೂಡಿಸುವಂತ, ಈ ಮೌಢ್ಯಗಳಿಗೆ ಅರ್ಥ ಇಲ್ಲ, ಅರ್ಥರಹಿತ ಆಚರಣೆಯನ್ನು ಬಿಟ್ಟು ಅರ್ಥ ಸಹಿತವಾಗಿ ನಾವು ಬದುಕೋದ ಕಡೆಗೆ ಹೋಗ್ಬೇಕು ಅನ್ನುವಂತ ಆಲೋಚನೆಯಿಂದ ಈ ಕಥೆಗಳನ್ನ ಕಟ್ತಾರೆ. ಸುಮಾರು 12 ಕಥೆಗಳಿವೆ ಅಲ್ಲಿ. ಜೊತೆಗೆ ಇವರು ಅಲ್ಲಲ್ಲಿ ಬರೆದಂತಹ ವಿಮರ್ಶೆ ಲೇಖನಗಳ ಸಂಗ್ರಹ ಆನಂದ ನಿನಾದ ಅನ್ನುವಂತ ಒಂದು ಕೃತಿಯನ್ನು ಸಹಿತ ಇವ್ರು ತರ್ತಾರೆ. ಮುಂದೆ ನಾದಲೋಕದ ಪುಟ್ಟರಾಜ ಅನ್ನುವಂತ ಪಂಡಿತ್ ಪುಟ್ಟರಾಜ ಗವಿಗಳ ಬಗ್ಗೆ ಒಂದು ಮಕ್ಕಳಿಗಾಗಿ ಗದ್ಯ ಕೃತಿಯನ್ನ ಬರೆದಿದ್ದಾರೆ. ಇವು ಇಷ್ಟು ಇವರ ಹಿನ್ನೆಲೆ ಇರುವಂತ ಕೃತಿ. ಇವರು ಬಹಳ ರಾಜ್ಯಾದ್ಯಂತ ಹೆಸರಾಗಿರುವಂತ ಇವರ ಕೃತಿ ಅಂದ್ರೆ ಕಲ್ಯಾಣ ಪ್ರಣತಿ. 63 ವಚನಕಾರರ ಶರಣರ ಒಂದು ವ್ಯಕ್ತಿತ್ವ ವಿಕಸನವನ್ನ, ವ್ಯಕ್ತಿತ್ವವನ್ನ, ಅವರ ಜೀವನ ಮೌಲ್ಯಗಳನ್ನ 75 ಸುನೀತಿಗಳಲ್ಲಿ ಕಟ್ಕೊಡುವಂತ ಒಂದು ಪ್ರಯತ್ನವನ್ನ ಕಲ್ಯಾಣ ಎಂಬ ಪ್ರಣತಿ ಈ ಕೃತಿ ಮಾಡ್ತಾರೆ. ಇವರು ಕಾವ್ಯ ಜೀವನಕ್ಕೆ, ಇವರ ಒಂದು ಸೃಜನಶೀಲ ಒಂದು ಹಂತಕ್ಕೆ ಒಂದು ಒಳ್ಳೆಯ ಒಂದು ಚೌಕಟ್ಟನ್ನ, ಒಳ್ಳೆಯ ಹೆಸರನ್ನ ಒಂದು 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 ಕೊಟ್ಟಂತ ಕೃತಿ ಇದು ಕಲ್ಯಾಣ ಎಂಬ ಪ್ರಣತಿ. ಬಹಳ ಇದು ರಾಜ್ಯ ಮಟ್ಟದಲ್ಲಿ ಹೆಸರಾಗ್ತದೆ. HSV ಅವರು ಸ್ವತಃ ಆ ಕೃತಿಯನ್ನ ತಮ್ಮ ಪ್ರಕಟ ಮಾಡಿದ್ದು ಬಹಳ ಹೆಮ್ಮೆ ಅನಿಸ್ತದೆ. ಜೊತೆಗೆ ಇವರು ಇಷ್ಟೇ ಕೂಡಾರ್ದೆ ಅಲ್ಲಿ ಸುಮ್ಮನೆ ಕೊಡುವಂತಹ ವ್ಯಕ್ತಿ ಅಲ್ಲಿ ಇವರು ಯಾವಾಗಲೂ ಸದಾ ಸಕ್ರಿಯವಾಗಿರುವಂತವ್ರು, ಉತ್ಸಾಹಶಾಲಿ. ವಿದ್ಯಾರ್ಥಿ ಇದ್ದಾಗ್ಲೂ ನಾನು ನೋಡ್ತೇನೆ. ನಾವು ನನ್ಕಿಂತ ಒಂದು 3-4 ವರ್ಷ ಜೂನಿಯರ್ ನಮ್ಮ ಶರಣಬಸವೇಶ್ವರ ಕಾಲೇಜ್ನಲ್ಲಿ. ನಾನು ಫೈನಲ್ ಇದ್ದಾಗ ಇವರು ಫಸ್ಟ್ ಇಯರ್ ಇದ್ದಂತ ಕಾಣ್ತಾರೆ. ಆಗ್ಲೇ ಬಹಳ ಕ್ರಿಯಾಶೀಲ ಇದ್ರು ಇವರು. ಹಾಗೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಹೋದ್ರು. ಅಲ್ಲಿ ಒಂಥರ ಬೇರೆ ಭಾಷೆಯ ವಾತಾವರಣದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇದ್ರು, ಅಲ್ಲಿ ಒಂದು ಅಕ್ಷರ ಸಾಹಿತ್ಯ ವೇದಿಕೆ ಅನ್ನುವಂತ ಒಂದು ವೇದಿಕೆ ಕಟ್ಕೊಂಡು, ಅಲ್ಲಿ ಎಲ್ಲ ಗೆಳೆಯರ ಬಳಗ ಕಟ್ಕೊಂಡು, ಆ ರೈಲ್ವೆ ಕನ್ನಡ ಸಂಘದಲ್ಲಿ ಸ್ಥಾಪಿಸುವ ಮೂಲಕ ಅಲ್ಲಿ ಬಹುಭಾಷಿಕ ನೆಲೆಯ ಸಹೋದ್ಯೋಗಿಗಳೊಂದಿಗೆ ಕನ್ನಡದ ಒಂದು ಸಾಹಿತ್ಯ ಸಂಸ್ಕೃತಿ ಸಮ್ಮಿಲನವನ್ನು ಮಾಡುವಂತಹ, ಕನ್ನಡ ಪರ ಒಂದು ಜಾಗೃತಿಯನ್ನ, ಆ ವಾತಾವರಣ ನಿರ್ಮಿಸುವ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೆನಪಿದ್ದೇವೆ. ಇಷ್ಟು ಇವರ ಸಾಹಿತ್ಯಿಕ ಹಿನ್ನೆಲೆ. ಇನ್ನು ನೇರವಾಗಿ ಕೃತಿ ಕಡೆ ಪ್ರವೇಶ ಮಾಡೋಣ. ಅರಿವೇ ಪ್ರಮಾಣ ಅನ್ನೋದು ಇವರ 8ನೆಯ ಕೃತಿ, 5ನೆಯ ಕಾವ್ಯ ಕೃತಿ ಇದು. ಇದರ ವಸ್ತು ಹೆಸರೇ ಹೇಳ್ತದೆ. ಅರಿವೇ ಪ್ರಮಾಣ ಅನ್ನೋದು ಒಂದು ವಚನಗಳ ಹಿನ್ನೆಲೆ ಅಂತ ಮೇಲ್ನೋಟಕ್ಕೆ ಅನಿಸ್ತದೆ. ವಚನಕ್ಕೆ ಸಂಬಂಧಪಡ್ತಕ್ಕಂತಹ ಕೃತಿ ಇದು. ವಚನಗಳಲ್ಲಿ ವಿಶೇಷವಾಗಿ ಶರಣರ ಒಟ್ಟು ಒಂದು ಸಮಗ್ರ ಒಂದು ಚಳುವಳಿ ಅನ್ಬಹುದು, ಸಮಗ್ರ ಅವರ ಒಂದು ಆಗಿನ ಕಾಲದ ಬದಲಾವಣೆಯ ಪರ್ವ ಅನ್ಬಹುದು, ಸಂಕ್ರಮಣದ ಸಾಧನೆ ಅನ್ಬಹುದು, ಅದನ್ನ ಸ್ಫೂರ್ತಿಯಾಗಿಟ್ಟುಕೊಂಡು ಇವರು ಸುನೀತಿಗಳಲ್ಲಿ, ಇಡೀ ಸುನೀತಿಗಳಲ್ಲಿ 375 ಸುನೀತಿಗಳಲ್ಲೇ ಬರೆದಂತ ಕಾವ್ಯ ಇದು. ಸುನೀತ ಮಹಾಕಾವ್ಯ ಅಂತಂದ್ರೂ ತಪ್ಪಿಲ್ಲ. ಯಾಕಂದ್ರೆ ನಮ್ಗೆ ಚಂಪು ಮಹಾಕಾವ್ಯ, ಷಟ್ಪದಿ ಮಹಾಕಾವ್ಯ, ತ್ರಿಪದಿ ಮಹಾಕಾವ್ಯ ಅಂತೀವಲ್ಲ ನಾವು. ಹಾಗೆ ಇದು ಸುನೀತ ಮಹಾಕಾವ್ಯ ಅಂದ್ರೂ ಅಡ್ಡಿಗಿಲ್ಲ. ಸುನೀತಗಳ ಪದ್ಯ ಕಾವ್ಯ ಅಲ್ಲ, ಸುನೀತಗಳ ಒಂದು ಅತ್ಯಂತ ಅದ್ಭುತವಾದಂತಹ 375 ಸುನೀತೆಗಳಲ್ಲಿ ಸುನೀತ ಅಂದ್ರೆ ವಿಚಾರ ನೋಡ್ರಿ, ಒಂದು 14 ಸಾಲಿನ ಪದ್ಯ. 14 ಸಾಲಿನ ಪದ್ಯ ಅದು ವಚನ ತರ ಒಂಥರ ಬಿಡಿಯಾಗಿ ಬರೆಯುವಂತ, ವ್ಯಕ್ತಿ ಚಿತ್ರಕ್ಕೆ ಹೇಳಿ ಮಾಡಿಸಿದಂತ, ಅಥವಾ ಒಂದು ಒಳ್ಳೆ ಸಾತ್ವಿಕ ಒಂದು ಮೌಲ್ಯವನ್ನ ಸಾದರಪಡಿಸುವಂತ ಒಂದು ರೂಪ, ಅದು ಕಾವ್ಯ ರೂಪ. ಅದನ್ನು ಕಥನ ಮಾದರಿಯಲ್ಲಿ ಒಂದಕ್ಕೊಂದು ಹೊಂದಿಕೆ ಮಾಡಿಕೊಂಡು ವಿಷಯವನ್ನ, ಕಥನವನ್ನ, ಸನ್ನಿವೇಶಗಳನ್ನ, ಪಾತ್ರ ಸಂಯೋಜನೆಯನ್ನ, ಒಂದು ಇಡೀ ಸಂದೇಶವನ್ನ, ಶರಣ ಚಳುವಳಿಯನ್ನ ಸಂಯೋಜನೆ ಮಾಡ್ತಾರೆ ಅಂದ್ರೆ ಬಹಳ ದೊಡ್ಡ ಧೈರ್ಯ ಮತ್ತು ಶಕ್ತಿ ಮತ್ತು ಸಾಮರ್ಥ್ಯ, ಅವರ ಒಂದು ಪದಗಾರಿ ಶಬ್ದಗಾರಿಕೆ, ಒಂದು ಅಂತೇವಲ್ಲ ಶಬ್ದಗಳ ಒಂದು ಸಂಭ್ರಮ ಬೇಕಾಗ್ತದೆ. ಅದಕ್ಕೆ ಅವರು ಹಿನ್ನೆಲೆ ಇದೆ ಇವರಿಗೆ. ಇವರು ಕುಮಾರವ್ಯಾಸರನ್ನು ಸರಿಯಾಗಿ ಓದ್ಕೊಂಡಿದ್ದಾರೆ, ಹರಿಹರನ್ನು ಸರಿಯಾಗಿ ಓದ್ಕೊಂಡಿದ್ದಾರೆ, ವಚನಗಳನ್ನು ಓದ್ಕೊಂಡಿದ್ದಾರೆ, ಬೇಂದ್ರೆಯವರ ಪ್ರಭಾವ ಇದೆ, ಚೆನ್ನವೀರ ಕಣಿಯವರ ಪ್ರಭಾವ ಇದೆ. ಹೀಗೆಲ್ಲ ಒಂದು ಸಾಹಿತ್ಯಿಕ ದಟ್ಟವಾದ ಪ್ರಭಾವ ಇದ್ದಾಗ ಮಾತ್ರ ಇಂಥ ಕಾವ್ಯ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ನೆ ಕಾವ್ಯ ಬರ್ಲಿಕ್ಕೆ ಆಗೋದಿಲ್ಲ.
ಬರೀತಾರೆ ಸುಮ್ಮನೆ ಕಾವ್ಯ ಬರೆದ್ರು ಅದು ಅಷ್ಟು ಸಮರ್ಥವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂತಹ ಸುನೀತೆಗಳಲ್ಲಿ ಸಂಯೋಜನೆ ಮಾಡಿದಂತ ಇಡೀ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿಯೇ ಬಿಡಿ ಬಿಡಿ ಸುನೀತೆಗಳು ಬರೆದವರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಕವಿಯವರು ಇಂಥ ಒಂದು ಕಥೆಗೆ ಸಂಯೋಜನೆ ಮಾಡಿದ್ದಂತ ಬಹಳ ಅದ್ಭುತ, ಬಹಳ ವಿಸ್ಮಯ ಅನಿಸ್ತದೆ. ನಾನಿಲ್ಲಿ ಯಾವುದು ಹೊಗಳುವುದಾಗ್ಲಿ ಅಥವಾ ಉತ್ಪ್ರೇಕ್ಷೆ ಮಾಡೋದಾಗ್ಲಿ ಏನು ಮಾಡೋದಿಲ್ಲ. ಸಹಜವಾಗಿ ನಾನು ಯಾರ ಕುರಿತು ನಾನು ವಸ್ತುನಿಷ್ಠವಾಗಿ ಮಾತಾಡ್ತಾ ಇದ್ದೇನೆ. ಮಾತಿನಲ್ಲಿ ಸ್ವಲ್ಪ ಹಾಗೆ ನಿಮಗೆ ಅನಿಸಿದ್ರು ಅದಕ್ಕೆ ನಾನೇನು ಮಾಡಕ್ಕಾಗೋದಿಲ್ಲ, ಅದು ವಾಸ್ತವ ಆಗಿದೆ. ಮತ್ತು ಮುಖಪುಟದಲ್ಲೇ ಅವರು ಹೇಳಿರುವ ಹಾಗೆ ಮಹಾತ್ಮ ಬಸವಣ್ಣನವರ ಅಕ್ಕ ಶಿವಶರಣೆ ನಾಗಮ್ಮನವರ ಜೀವನ ಕಾವ್ಯ ಇದು. ಅವ್ರು ಮುಖಪುಟದಲ್ಲಿ ಹೇಳಿರ್ತಾರೆ ಹೊರಗಡೆ. ಮತ್ ಜೊತೆಗೆ ಬರೀ ಅಷ್ಟೇ ಜೀವನ ಕಾವ್ಯ ಅಲ್ಲ, ಅಂದಿನ ಶರಣ ಚಳವಳಿಯನ್ನ ವಸ್ತುವಾಗಿರಿಸಿಕೊಂಡಂತ ಕೃತಿ ಇದಾಗಿದೆ. ಇಡೀ ಶರಣ ಚಳವಳಿಯೇ ಇಡೀ ಈ ಕಥೆಯ ಈ ಕಾವ್ಯ ಕೃತಿಗೆ ಭಿತ್ತಿಯಾಗಿರ್ತದ ಅನ್ನೋದು ನಾವು ನೋಡ್ತೀವಿ. ಮತ್ತು ಒಟ್ಟು 375 ಪದ್ಯ. ಇದು ಮೊದಲು 2019ರಲ್ಲಿ ಮುದ್ರಣ ಆಗಿತ್ತು. ನಂತರ 3 ವರ್ಷ ನಂತರ 2022 ಮತ್ತೆ ಮರುಮುದ್ರಣ ಆಗಿದೆ. ಈಗ ಮತ್ತೆ ಇನ್ನೊಂದು 3ನೇ ಮುದ್ರಣ ಆಗುವ ಹಂತದಲ್ಲಿದೆ. ಇನ್ನೊಂದು ವಿಶೇಷವಾಗಿ ಈ ಕೃತಿ ಬಂದಾಗ ನಾಡೋಜಿ ಚನ್ನವೀರ ಕಣವಿ ಅವರು, ನಮ್ಮ ಹಿರಿಯ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು, ಬಸು ಬೇವಿನಗಿಡದವರು, CM ಮುನಿಸ್ವಾಮಿ ಅವರು, ಕುಮಾರ್ ಬೇಂದ್ರೆ ಅವರು, CS ಭೀಮರಾಯ್ ಅವರು, ಇವರೆಲ್ಲ ಈ ಕೃತಿ ಕುರಿತು ಬಹಳ ಒಳ್ಳೆ ಅಭಿಪ್ರಾಯ ಸ್ಪಂದನವನ್ನ ನೀಡಿದ್ದಾರೆ. ವಿಶೇಷವಾಗಿ ಅಂದ್ರೆ ಅಲ್ಲಿ ನಮ್ಮ ಹುಬ್ಬಳ್ಳಿಯ ಹಿರಿಯ ಸ್ನೇಹಿತರು ಪ್ರೊಫೆಸರ್ ಶಿವಪುತ್ರ ಪಾಶಿ ಅನ್ನೋರು ಇಡೀ ಕೃತಿಯನ್ನು ಕುರಿತು, ಅರಿವೇ ಪ್ರಮಾಣ ಕುರಿತು ಮತ್ತೊಂದು ಕೃತಿ ಹೇಗೆ ರಾಮಾಯಣ ದರ್ಶನಂ ಬರ್ದಿದಾರಲ್ಲ, ರಾಮಾಯಣ ದರ್ಶನಂಕ್ಕೆ ದೇಜೇಗೌಡರು ಸರಳವಾದಂತದ್ದು ಮಾಡಿದ್ರಲ್ಲ, ಮತ್ತೆ ನಮ್ಮ ಹರಿಹರನ್ ರಗಳೆಗಳನ್ನ ಸದಾನಂದ ಪಾಟೀಲ್ರು ಹೇಗೆ ಮಾಡಿದ್ರಲ್ಲ, ಹಾಗೆ ಅರಿವೇ ಪ್ರಮಾಣ ಕೃತಿಯನ್ನು ಪೂರ್ತಿ, ಅದು 200 ಪುಟದ ಮೂಲ ಕೃತಿ ಇದ್ರೆ 250 ಪುಟಗಳಲ್ಲಿ ಇಡೀ ಎಲ್ಲ ಪದ್ಯಗಳನ್ನ, ಎಲ್ಲ ಸುನೀತೆಗಳನ್ನ ಸರಳಾನುವಾದ ಮಾಡಿ ಒಂದು 25 ಪುಟಗಳ ಪ್ರಸ್ತಾವನೆಯನ್ನ ಬರೆದು ಕೃತಿಯನ್ನ ಅಲ್ಲಿ ಪ್ರಕಟ ಮಾಡಿದರೆ. ಅದು ಬಹಳ ನಮ್ಮ ಕಲಬುರಗಿಯ ಸಿದ್ಧಲಿಂಗೇಶ್ವರ ಪ್ರಕಾಶದಿಂದ ಬಂದಿದೆ. ಅದು ಒಂದು ವಿಶೇಷವಾದ ಸಾಧನೆನೇ ಅನ್ಬೇಕು. ಇಷ್ಟು ಈ ಕೃತಿಯ ಹಿನ್ನೆಲೆ. ಮತ್ತು ಈ ಕೃತಿಗೆ ನಾಡಿನ ಆದ್ಯಂತ ಒಳ್ಳೆ ಹೆಸರಿದೆ. ಬೆಟ್ಟದೂರ್ ಅವ್ರ ಪ್ರಶಸ್ತಿ ಬಂದಿದೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಶಸ್ತಿ ಬಂದಿದೆ, ಶರಣ ಸಾಹಿತ್ಯದ ಮತ್ತು ಸುತ್ತೂರು ಶ್ರೀಗಳ ಶಿವರಾತ್ರೀಶ್ವರ ಪ್ರಶಸ್ತಿ ಬಂದಿದೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ 2023ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಂತಿಮ ಆಯ್ಕೆಯಾದಂತಹ 10 ಕೃತಿಗಳಲ್ಲಿ ಮೊದಲನೇ ಕೃತಿ ಇದಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಅದು ಕಾಕತಾಳೀಯವಾಗಿ ಆಗಿಲ್ಲ, ಅದು ಬೇರೆ. ಇಷ್ಟು ಈ ಕೃತಿಯ ಹಿನ್ನೆಲೆ. ಇನ್ನು ಈ ಕೃತಿಯ ಒಟ್ಟು ಇದರ ವಿನ್ಯಾಸ ಹೇಗಿದೆ ಅಂದ್ರೆ, ಇದು ಒಂದು 12ನೇ ಶತಮಾನದ ಕಾಲೈಕ್ಯ ಅಂತೇವಲ್ಲ, ಇದು ಕಾಲೈಕ್ಯ. ಸ್ಥಳ ಇದು ಬಾಗೇವಾಡಿ, ಇಂಗಳೇಶ್ವರ, ಕೂಡಲ ಸಂಗಮ, ಮಂಗಳವೇಡೆ, ಕಲ್ಯಾಣ, ಸೊನ್ನಲಿಗೆ, ಉಳುವಿ, ತರೀಕೆರೆ. ಅಂದ್ರೆ ಶರಣರು ನಡೆದಾಡಿದ ನೆಲದಲ್ಲಿ ಓಡಾಡುವ ಕಾವ್ಯ ಇದು. ಇದು ಒಂದು ಸ್ಥಳೈಕ್ಯನೇ ಅನ್ಬೋದಿದೆ. ಕಾಲೈಕ್ಯ, ಸ್ಥಳೈಕ್ಯ, ಕ್ರಿಯೈಕ್ಯ, ಇಡೀ ಶರಣ ಚಳುವಳಿಯೇ ಇಡೀ ಈ ಕೃತಿಯ ಭಿತ್ತಿ. ಹೀಗೆ 3 ಕಾಲೈಕ್ಯ, ಸ್ಥಳೈಕ್ಯ, ಕ್ರಿಯೈಕ್ಯಗಳ ಸಮನ್ವಯ ಇದರಲ್ಲಿದೆ. ಈ ಇಡೀ ಕೃತಿಯ ಒಂದು ಶಿಲ್ಪ ವಿನ್ಯಾಸದ ಹಿನ್ನೆಲೆಯಲ್ಲಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಒಟ್ಟು ಸಾರಾಂಶವನ್ನ, ಈ ಕೃತಿಯ ಸಾರಾಂಶವನ್ನ ಸ್ವಲ್ಪ ಒಂದು 10 ನಿಮಿಷದಲ್ಲಿ ನಾವು ಎಲ್ಲರಿಗೂ ಮನದಟ್ಟು ಮಾಡಬೇಕಾಗ್ತದೆ. ಒಟ್ಟು ಏನಾಗಿದೆ ಇಡೀ ಕೃತಿಯಲ್ಲಿ 375 ಪದ್ಯಗಳಲ್ಲಿರುವಂತ ಕಥೆ ಏನು ಅಂತಂದ್ರೆ, ಇಲ್ಲಿ ಬಾಗೇವಾಡಿ ಅಗ್ರಹಾರ ಬರ್ತದೆ. ಅಲ್ಲಿ ಬಾಗೇವಾಡಿಯ ಊರಿನ ಚಿತ್ರಣ ಕೊಡ್ತಾರೆ. ಊರಿನ ಚಿತ್ರಣ ಕೊಡುವಾಗ ಬರೀ ಬಾಗೇವಾಡಿ ಅನ್ಸೋದ್ರಲ್ಲಿ ನಮ್ಮೂರು ಇದೇ ತರ ಇದೆಯಲ್ಲ ಅಂತ ಅನಿಸ್ತದೆ. ಈ ಭಾಗದಲ್ಲಿ ಇರುವಂತ ಊರು, ಪಟ್ಟಣ ಇರ್ಬೋದು, ಕಡಗಂಚಿ ಇರ್ಬೋದು, ಯಾವುದೇ ಹಳ್ಳಿ ಇರ್ಬೋದು. ಆಗಿನ ಕಾಲದ 12ನೇ ಶತಮಾನದಲ್ಲಿ ಇದ್ದಂತ ಬಾಗೇವಾಡಿ ನೋಡಿರ್ಬೋದು ನೀವೆಲ್ಲ. ಇಲ್ಲೇ ಯಾವುದು ನಮ್ಮ ದೇವರಿಬ್ಬರಿಗೆ ಮುದ್ದೇಬಿಹಾಳ್ ನಡವರ್ಕೆ, ಆಲ್ಮಟ್ಟಿ ನಡಬರ್ಕ್ ಬರುವಂತ ಬಾಗೇವಾಡಿ ಕಲಬುರಗಿಯಿಂದ ಸುಮಾರು 155 ಕಿಲೋಮೀಟರ್ ಅಂತರದಲ್ಲಿದೆ. ಆ ಬಾಗೇವಾಡಿ ಆಗ ಅಗ್ರಹಾರ ಇತ್ತು. ಅದರ ಮಾದರಸ, ಅದರ ಅಗ್ರಹಾರ ಅಧಿಪತಿ ಇದ್ದ. ಅವನು ಒಂದು ವೈದಿಕ ಹಿನ್ನೆಲೆಯಲ್ಲಿ ಬಂದಂತವರು. ಮೊದಲಿಗೆ ಅವರು ಮತ್ತು ವೈದಿಕ ಹಿನ್ನೆಲೆ, ಪುರುಷ ಪ್ರಭುತ್ವ, ಪುರೋಹಿತಶಾಹಿ ಈ ಹಿನ್ನೆಲೆ ಆಗಿತ್ತು 12ನೇ ಶತಮಾನದಲ್ಲಿ. ಅದು ವಾಸ್ತವ, ಅದು ಸರಿಯೋ ತಪ್ಪು ಅನ್ನೋದು ಆತ್ಮ ಬೇರೆ. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಮಾದರಸ ಸಹಜವಾಗಿ ಗಂಡು ಮಗು ಹುಟ್ಟಬೇಕನ್ನುವಂತ ಒಂದು ಅಭಿಲಾಷೆಯನ್ನು ಹೊಂದಿರ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಅವನ ಆಶೆಗೆ ಮೀರಿ ಹೆಣ್ಮಗು ಜನಿಸಿರ್ತದೆ. ಆ ಹೆಣ್ಮಗು ಜನಿಸಿದಾಗ ಅವನಿಗೆ ಸ್ವಲ್ಪ ನಿರಾಶೆ ಆಗ್ತದೆ. ಮಾದಲಾಂಬೆ ಅವಳಿಗೂ ಸ್ವಲ್ಪ ದುಃಖ ಆಗ್ತದೆ. ಎಲ್ಲ ಗಂಡು ಅಂತ ಹೇಳ್ತದೆ ನನ್ನ ಗಂಡ, ಆದ್ರೆ ಹೆಣ್ಣು ಹುಟ್ಟಿತು ಅಂತ ಅವಳು ಅಂತ. ಆದ್ರೂ ಅವಳು ಒಂದು ಒಳತೋಟಿ. ಅದೆಲ್ಲ ಬಹಳ ಬಹಳ ಸೂಕ್ಷ್ಮವಾಗಿ ಅವರು ಅಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಆದ್ರೂ ಅವಳು ಮತ್ತೆ ಮನೆಯಲ್ಲಿ
ಚಿಕ್ಕತ್ತೆ ಇರ್ತಾಳೆ ಅವ್ರದ್ದು, ಅಂದ್ರೆ ಮಾದರಸನ ಸಹೋದರಿ ಇರ್ತಾಳೆ. ಅವಳು ಚಿಕ್ಕಂದಿನಲ್ಲಿ ವಿಧವೆ ಆಗ್ತಾಳೆ. ಆ ವಿಧವೆ ಆದಾಗ ಅವಳನ್ನ ನಡೆಸಿಕೊಳ್ಳುವಂತಹ ಒಂದು ಪುರೋಹಿತ ಮನೆತನ ಅಥವಾ ಒಂದು ವೈದಿಕ ಮನೆತನದಲ್ಲಿ ವಿಧವೆಯಾದ ಹೆಣ್ಮಗಳನ್ನ ಹೇಗೆ ಮಾಡ್ತಾರೆ ಅನ್ನೋದು ಅಲ್ಲಿ ಬಹಳ ವಾಸ್ತವಿಕವಾಗಿ ಚಿತ್ರಣ ಮಾಡ್ತಾರೆ. ಮಗು 5-6 ವರ್ಷದ ಮಗು ತನ್ನ ಅತ್ತೆಗೆ ಮಾಡುವಂತಹ ಮಾನಸಿಕ ಹಿಂಸೆ, ಅವಳ ತಲೆಯನ್ನ ಹೀಗೆ ಇದು ಮಾಡೋದು, ಅವಳಿಗೆ ವಿಧವೆ ಪಟ್ಟ ಕಟ್ಟಿ ಅವಳಿಗೆ ಅವಮಾನ ಮಾಡೋದು ನೋಡಿ ಬಹಳ ಮಾನಸಿಕವಾಗಿ ನಾಗಲಾಂಬಿಕೆಗೆ ಅಥವಾ ನಾಗಾಯಿಗೆ ಬಹಳ ಆಘಾತ ಆಗ್ತದೆ. ಸಣ್ಣ ಚಿಕ್ಕವಳಿದ್ದಾಗೆ ತನ್ನ ಹೆಣ್ಮಕ್ಳಿಗೆ ಏಕೆ ಈ ತರ ಹಿಂಸೆ ಅನ್ನುವುದು ಅವಳ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗ್ತದೆ. ಮುಂದೆ ಅದೇ ಸಂದರ್ಭದಲ್ಲಿ ಅವಳು ತನ್ನ ತಾಯಿಯ ತವರೂರು ಇಂಗಳೇಶ್ವರಕ್ಕೆ ಹೋಗುವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಳೆ. ದೇವಸ್ಥಾನದಲ್ಲಿ ಆ ಗುಡಿ ಪೂಜಾರಿ ಪ್ರಸಾದವನ್ನ ಈಗ ಒಗೆದು ಕೊಡ್ತಾನೆ. ಅವ್ರು ಸುಮ್ಮನೆ ಪ್ರೀತಿಯನ್ನು ಕೊಡೋದಿಲ್ಲ ಅವರು. ಅಂದ್ರೆ ಇಲ್ಲೆಲ್ಲ ಶೂದ್ರರು, ಇವು ಹಿಂದುಳಿದವರು, ಅಸ್ಪೃಶ್ಯರಿಗೆ ಮುಟ್ಟಿ ಕೊಡೋದಿಲ್ಲ ಅವ್ರು, ಒಂಥರ ದೂರದಿಂದ ಕೊಡ್ತಿರ್ತಾರೆ. ಆಗ ಇವಳು ಮಗು ಸ್ವಾಭಿಮಾನದ ಮಗು ತಗೊಳ್ಳೋದಿಲ್ಲ. ಅವಳು ತಾಯಿ ಕೇಳ್ತಾಳೆ, ಯಾಕಮ್ಮ ಪ್ರಸಾದ ತಗೊಳ್ಳಿಲ್ಲ ಅಂದ್ರೆ, ಇಲ್ಲ ಅದೇನು ಕಸ ಏನು, ಪ್ರಸಾದ ಕೊಡ್ಬೇಕಂದ್ರೆ ಪ್ರೀತಿಯನ್ನು ಕೊಡ್ಬೇಕಲ್ಲ, ಆ ತರ ಇದೆ ತಗೊಳಲ್ಲ ಅಂತ ಹೇಳ್ತಾಳೆ. ಆದ್ರೂ ಮಾದಲಾಂಬೆ ಗೊತ್ತಾಗ್ತಾನೆ ಮಗಳು ಬೇರೆ ಭಿನ್ನಳಾಗಿ ಬೆಳೀತಾ ಇದ್ದಾಳೆ. ಅಂದ್ರೆ ಸಮಾಜವನ್ನ ಬಹಳ ಎಚ್ಚರದಿಂದ ನೋಡ್ತಾ ಇದ್ದಾಳೆ. ಪುರುಷರು ಹೇಗೆ ತಾತ್ಸಾರ ನೋಡ್ತಾ ಇರೋದಕ್ಕೆ ಅವಳ ಮನಸ್ಸಿಗೆ ನಲುಗ್ತಾ ಇದ್ದಾಳೆ. ಹೆಣ್ಮಕ್ಳಿಗೆ ಶೋಷಣೆ ಮಾಡುವುದನ್ನ ನೋಡ್ತಾ ಇದ್ದಾಳೆ. ಇದು ಒಂದು ನಾಗಲಾಂಬಿಕೆಯ ಬೆಳವಣಿಗೆಯನ್ನ ವೈಚಾರಿಕ ಹಿನ್ನೆಲೆಯಲ್ಲಿ ಅವರು ಅವಳ ಪಾತ್ರವನ್ನ ಕೆತ್ತಾ ಹೋಗ್ತಾರೆ, ಬೆಳೆಸ್ತಾ ಹೋಗ್ತಾರೆ. ತಂದೆಯಾದವನೇ ಗಂಡಿನ ಬಗ್ಗೆ ಬಹಳ ಪ್ರೀತಿ ತೋರಿಸೋದು, ಹೆಣ್ಣು ಮಗಳ ಬಗ್ಗೆ ತಾತ್ಸಾರ ಮಾಡೋದು, ತಾರತಮ್ಯ ಮಾಡೋದು, ಅದು ನೋಡಿ ಮತ್ತಿಷ್ಟು ಆ ಮಗುವಿನ ಮನಸ್ಸಿನ ಮೇಲೆ ಕಾಶಿ ಆಗುವುದು ಬಹಳ ಚಿತ್ರವತ್ತಾಗಿ ಚಿತ್ರಣ ಮಾಡ್ತಾರೆ. ಮತ್ತೆ ಮುಂದೆ ಅವಳು ಇಂಗಳೇಶ್ವರಕ್ಕೆ ಹೋದಾಗ ಅಲ್ಲಿ ಗುರು, ಆ ಊರಿನ ಒಬ್ಬರು ಗುರು ಜಡೆ ಸಿದ್ದೇಶ ಅಂತ ಬರ್ತಾರೆ, ಕಾಲ್ಪನಿಕ ಪಾತ್ರ. ಅವರು ಸ್ವಲ್ಪ ವೈಚಾರಿಕವಾಗಿ ಮನುಷ್ಯತ್ವದಿಂದ ಇರುವಂತವರಿಗೆ ಸಮಾಜ ಒಪ್ಕೊಳ್ಳೋದಿಲ್ಲ. ಆ ಊರು ಹೊರಗೆ ಹಾಕ್ಬಿಡ್ತಾರೆ. ಅವರು ಎಲ್ಲೋ ಗುಡ್ಡದಲ್ಲಿ ಕೂತ್ಕೊಂಡು ಇರ್ತಾರೆ. ಆದ್ರೆ ಆಕಸ್ಮಿಕ ಅವ್ರ ಮನೆಗೆ ಬರ್ತಿರ್ತಾರ. ಇವ್ರ ಅಜ್ಜಿ ಮುತ್ತಬ್ಬೆ ಮನೆಗೆ ಬರ್ತಿರ್ತಾರೆ. ಆ ಮುತ್ತಬ್ಬೆ ಮನೆಯಲ್ಲಿ ಆಳು ಮಗ, ಮನೆಯ ಆಳು ಸಿದ್ಧ ಅಂತ ಇರ್ತಾನೆ. ಅವನು ಕೆಳಗೇರಿಯ ಸಿದ್ಧ. ಆ ಕೆಳಗೇರಿ ಸಿದ್ಧ ಅವನು ಹೊರಗೇರಿಯವನಿದ್ರೂ ಸಹಿತ ಆ ಮನೆಯ ಮಗನಂತೆ ಇರ್ತಾನ. ಆ ಮುತ್ತಬ್ಬೆಯ ಮನೆಯ ಮಗನೇ ಅನ್ನೋ ಹಾಗೆ ಅವನು ಬೆಳೆದಿರ್ತಾನೆ. ಈಗಲೂ ಹಳ್ಳಿಯಲ್ಲಿ ಎಷ್ಟೋ ಜನ ಜಾತಿ ಬೇರೆ ಆಗಿದ್ರು ಮನುಷ್ಯತ್ವದಿಂದ ಇರುವಂತ ಒಂದು ಸಂಬಂಧ ನಮ್ಮಲ್ಲಿ ಇರ್ತವೆ. ಆ ತರ ಮುತ್ತಬ್ಬೆ ಆ ಸಿದ್ಧನಿಗೆ ಮಗಳು ಇರ್ತಾರೆ, ಸುಮತಿ ಅಂತ. ಆ ಸುಮತಿ ನಾಗಲಾಂಬಿಕೆ ಗೆಳತಿಯರಾಗ್ತಾರೆ. ನೋಡ್ರಿ, ಹೇಗೆ ಬಾಲ್ಯದಲ್ಲಿಯೇ ಒಂದು ಜಾತಿಯನ್ನ ಮೀರಿದಂತಹ ಒಂದು ಸ್ನೇಹವನ್ನ ಆ ನಾಗಲಾಂಬಿಕೆ ಬೆಳೆಸ್ತಾಳೆ. ಮುಂದೆ ನಾಗಮ್ಮಳ ಕನಸಿನ ಗರಿಗಳು ಬಿಸ್ತೊಡುತ್ತವೆ. ಏನು ಅಷ್ಟರಲ್ಲೇ ಊರಲ್ಲಿ ಬಾಗೇವಾಡಿಯಲ್ಲಿ ಒಂದು ಘಟನೆ ಆಗ್ತದೆ. ಹೊರಗೇರಿಯ ಒಬ್ಬ ಮಗು ಗುಡಿಯೊಳಗೆ ನಡೆಯುವಂತ ಪೂಜೆಯನ್ನ ಬೆರಗಿನಿಂದ ನೋಡಿ ಅಲ್ಲಿ ಏನೋ ಕಟ್ಟೆ ಮೇಲೆ ಹೋಗ್ತಾನೆ. ಅದನ್ನ ನೋಡಿ ಪುರೋಹಿತರು ಆ ಮಗುವಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ತಯಾರಿ ಮಾಡ್ತಿರ್ತಾರೆ. ಅದಕ್ಕೆ ಶಿಕ್ಷೆ ಕೊಡುವಂತ ಅಗ್ರಹಾರದ ಹಿರಿಯ ಮಾದರ್ಸನ ಇರ್ತಾನೆ. ಮಾದರ್ಸ ಏನೋ ಶಿಕ್ಷೆ ಕೊಡುವಷ್ಟಿಗೆ ಕೇತನಿಗೆ ಶಿಕ್ಷೆ ಕೊಡ್ಬೇಕಲ್ಲ. ಈಗ ಅಸ್ಪೃಶ್ಯ ಒಬ್ಬ ಗುಡಿಯ ಪ್ರವೇಶ ಮಾಡಿದಾನೆ, ಪುರೋಹಿತರು ಮಂತ್ರವನ್ನು ಕೇಳಿದಾನೆ, ಅದಕ್ಕೆ ಶಿಕ್ಷೆ ಕೊಡಬೇಕು ಅನ್ನುವಂತ ವಾತಾವರಣದಲ್ಲಿ ಮಾದಲಾಂಬಿಕೆ ಗಂಡು ಮಿಗೆ ಹೆತ್ತಿರುವ ಸುದ್ದಿ ಬರ್ತದ. ಅವತ್ತೆ ಬಹಳ ಕುತೂಹಲದಾಯಕ ಸನ್ನಿವೇಶ. ಅಷ್ಟೊತ್ತಿಗೆ ಮಾದರ್ಸನ ಮನಸ್ಸೇ ಬದಲಾವಣೆ ಆಗ್ತದೆ. ಅಂದ್ರೆ ಬಸವಣ್ಣನ ಜನಿಸಿದ ಸಂದರ್ಭದಲ್ಲಿಯೇ ತಂದೆಯ ಮನಸ್ಸು ಸಹಿತ ಬದಲಾವಣೆ ಆಗ್ತದೆ. ಅವನು ಮಾನವೀಯತೆಯನ್ನು ನಡ್ಕೊಂಡು ಕೇತನಿಗೆ ಶಿಕ್ಷೆ ಕೊಂಡಾರದೆ ಅವನಿಗೆ ಬಿಟ್ಟು ಬಿಡ್ತಾರೆ. ಆ ಕೇತ ದೊಡ್ಡವನಾಗಿ ಅವನು ಬಸವಣ್ಣನ ಸ್ನೇಹಿತನಾಗ್ತಾನೆ ಅನ್ನೋದು ಮುಂದೆ ಬರ್ತದೆ. ಹೀಗೆ ಮುಂದೆ 12ನೇ ವಯಸ್ಸಿಗೆ ಬಾಲ್ಯ ವಿವಾಹ ಆಗುವ ಸಂದರ್ಭದಲ್ಲಿ ನಾಗಮ್ಮಳಿಗೆ ಅವಳ ಸೋದರ ಮಾವ ನೀಲಕಂಠನ ಮಗ ಶಿವದೇವನೊಂದಿಗೆ ವಿವಾಹ ಆಗ್ತದೆ. ಶಿವದೇವ ಕೂಡಲ ಸಂಗಮದಲ್ಲಿ ಅಲ್ಲಿ ಗುರುಕುಲದಲ್ಲಿ ಗುರು ಸಹಾಯಕನಾಗಿ ವೃತ್ತಿಯನ್ನು ಮಾಡ್ತಿರ್ತಾರೆ. ಅವರು ಅಷ್ಟಾದ್ರೂ ಇನ್ನು ಮದುವೆ ಆಗಿರ್ತದೆ. ಇನ್ನು ಅವಳು ದೊಡ್ಡವಳು ಆಗದ ಕಾರಣ ಇನ್ನು ಅಲ್ಲೇ ಉಳಿದಿರ್ತಾಳೆ, ಅವ್ರ ಮನೆಯಲ್ಲೇ ಬಾಗೇವಾಡಿಯಲ್ಲೇ ಉಳಿದಿರ್ತಾಳೆ. ಮತ್ತು ಇಂಗಳೇಶ್ವರಕ್ಕೆ ಹೋಗ್ತಾ ಇರ್ತಾಳೆ. ಇಂಗಳೇಶ್ವರದಲ್ಲಿ ಗೆಳತಿ ಸುಮತಿಯೊಂದಿಗೆ ಅಷ್ಟರಲ್ಲೇ ತಮ್ಮ 6 ವರ್ಷದ ಬಾಲಕ ಆಗಿರ್ತಾನೆ. ತಮ್ಮ ಮತ್ತು ಅಕ್ಕ ಸೇರಿ ಇಡೀ ಊರಿನಲ್ಲೆಲ್ಲ ಓಡಾಡ್ತಿರ್ತಾರೆ. ಇಂಗಳೇಶ್ವರದಲ್ಲಿ ಹೋಗೋದು ನೋಡಿ, ಊರಿನ ಓಡಾಟ ಇದೇನಲ್ಲ, ಮಹಂತಪ್ಪನವರು ಅಲ್ಲಿ ಮೊದಲು ಅಗ್ರಹಾರ ಫಸ್ಟ್ ಬಾಗೇವಾಡಿಯ ಊರಿನ ಚಿತ್ರಣ ಕೊಡೋದು, ಇಂಗಳೇಶ್ವರ ಚಿತ್ರಣ ಕೊಡೋದು, ಮುಂದೆ ಕೂಡಲ ಸಂಗಮ ಚಿತ್ರಣ ಕೊಡೋದು, ಮಂಗಳವೇಡೆ ಚಿತ್ರಣ ಕೊಡೋದು, ಕಲ್ಯಾಣ ಚಿತ್ರಣ ಕೊಡೋದು, ಇವೆಲ್ಲ ನಮ್ಮ ಸುತ್ತಮುತ್ತಲಿರುವಂತ ಹಳ್ಳಿಗಳಲ್ಲಿ ಹೇಗೆ ಸಮುದಾಯಗಳು ಹೇಗೆ ಒಂದಕ್ಕೊಂದು ಬೆರೆತುಕೊಂಡು ಬದುಕ್ತಾ ಇದ್ದಾವೆ ಮತ್ತು ಒಳಗೆ ಜಾತಿ ಭೇದ ಮತ್ತು ವೃತ್ತಿ ಭೇದ ಹೇಗೆ ಒಳಗೆ ಇವೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಕುಸರಿ ಕೆಲಸದಿಂದ ಅಲ್ಲಿ ಕೆತ್ತನೆ ಮಾಡ್ತಿರ್ತಾರೆ. ಇದು ಅಲ್ಲಿ ಇಷ್ಟಾಗಿ ಊರೆಲ್ಲ ಓಡಾಡ್ತಾ ಇರ್ತಾರೆ. ಅಕ್ಕ ತಮ್ಮ
ಎಲ್ಲ ಕೇರಿಗಳು ಅಲ್ಲಿ ಎಲ್ಲ ಕರಕುಶಲ ಇರುವಂತ ಕಂಬಾರ, ಕುಂಬಾರ, ಮಡಿವಾಳ, ಹಡಪದ ಎಲ್ಲ ಕೇರಿಗಳು ಹೋಗಿ ಬರುವಾಗ ಊರಿನ ವಿಪ್ರನಿಗೆ ಆಘಾತ ಆಗ್ತದೆ. ಬ್ರಾಹ್ಮಣರ ಮಗಳು ಒಬ್ಬ ಅಸ್ಪೃಶ್ಯಳ ಸೇವಕನ ಮಗಳೊಂದಿಗೆ ಊರೆಲ್ಲ ಸುತ್ತಾಡ್ತಂದ್ರೆ ಅವ್ನು ದೊಡ್ಡ ಆಶ್ಚರ್ಯ ಅದು. ಏನ್ ಅದನ್ನ ನೋಡಿ ಏನೇನೋ ಅವ್ರ ಮೇಲೆ ಕೆಟ್ಟ ಪದಗಳು ಬಳಸುವಷ್ಟರಲ್ಲಿ ಗುರು ಜಡೆ ಸಿದ್ದೇಶ ಬಂದು ಇಲ್ಲ ಮಕ್ಕಳು ತಪ್ಪು ಅದೇನ್ ಬೇಡ ಅಂತ ಹೇಳ್ತಾರೆ. ಆದ್ರೂ ಆ ಗುರುವಿನ ಪ್ರಭಾವದಿಂದ ಅವಳಲ್ಲಿ ವಾತಾವರಣ ಕಲುಷಿತ ಆಗೋದಿಲ್ಲ. ಆ ಅಜ್ಜಿ ಮುತ್ತಬ್ಬೆ ಗುರುಗಳ ಮೂಲಕ ನಾಗಲಾಂಬೆಗೆ ಒಳ್ಳೆ ಒಂದು ಶಿಕ್ಷಣದ ವಾತಾವರಣ ಶಿಕ್ಷಣ ಕೊಡಿಸ್ತಾಳೆ. ಮುಂದೆ ಮಗು 8 ವರ್ಷ ಆಗ್ತದೆ ಬಸವಣ್ಣ. ಅವನಿಗೆ ಯಜ್ಞೋಪವೀತ ಮಾಡುವಂತ ಸಂದರ್ಭ. ಅಷ್ಟರಲ್ಲೇ ಅವನು ಪಕ್ವ ಆಗಿರ್ತಾನೆ. ಪಕ್ವ ಆಗಿ ಬಸವಣ್ಣ ನನ್ನ ಅಕ್ಕನಿಗೆ ಇರ್ಲಾರ್ದಂತಹ ಯಜ್ಞೋಪವೀತ ನನಗೆ ಏಕೆ ಮುಂಜಿವೆ ಬೇಡ ಅಂತ ತಿರಸ್ಕಾರ ಮಾಡ್ತಾನೆ. ಮಾದರ್ಸನ ಅಹಂಕಾರ, ಪುರುಷತ್ವಕ್ಕೆ, ಪುರೋಹಿತಶಾಹಿಗೆ ಒಂದು ಅಹಂಕಾರಕ್ಕೆ ಒಂದು ಧಕ್ಕೆ ಆಗ್ತದೆ. ಅವನ ಮಗನನ್ನೇ ಬಹಳ ಅವನು ನಿನ್ನ ನನ್ನ ಮಗ ಅಲ್ಲ ಅನ್ನುವಂತ ಮಟ್ಟಿಗೆ ಅವರಿಗೆ ಅವನು ಕಠೋರ ಮಾತಾಡ್ತಾನೆ. ಅಷ್ಟಕ್ಕೆ ಬಸವಣ್ಣ ಶಾಂತನಾಗಿಲ್ಲ, ನನ್ನಿಂದ ನಿಮ್ಮ ಆಚರಣೆಗೆ ಧಕ್ಕೆ ಆದ್ರೆ ನಾನೇನ್ ಮಾಡ್ಲಿ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳ್ಕೊಂಡು ಅವನಿರ್ತಾನೆ. ಅಷ್ಟೊತ್ತಿಗೆ ನಾಗಮ್ಮ, ಮುತ್ತಬ್ಬೆ ಯಜ್ಞೋಪವೀತ ಇಲ್ಲದ ಹೆಣ್ಣು ಮಕ್ಕಳೇ ನಾವೇ ಬೆಳ್ತೀವಿ, ನೀವ್ ಯಾಕೆ ಬದುಕಲಿಕ್ಕಾಗಲ್ಲ, ಬದುಕ್ಬೋದು ಬಾ ಅಂತೇಳಿ ಅಕ್ಕನ ಜೊತೆ ಅಜ್ಜಿಯ ಜೊತೆ ಅವನು ಕೂಡಲ ಸಂಗಮಕ್ಕೆ ಹೋಗ್ತಾನೆ. ಇನ್ನು ಕೂಡಲ ಸಂಗಮದಲ್ಲಿ ವಿದ್ಯಾರಂಭ ಮಾಡ್ತಾನೆ. ಅಲ್ಲಿ ಮೊದಲಿಗೆ ಪ್ರವೇಶ ನಿರಾಕರಣೆ, ಇವನು ಯಜ್ಞೋಪವೀತ ಇಲ್ಲ ಆದ್ರೂ ಪ್ರವೇಶ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿ ಪಡಿತಾನೆ. ಅಕ್ಕನಾಗಮ್ಮ ಗುರುಕುಲದ ಅಡಿಗೆ ಮನೆ ಉಸ್ತುವಾರಿ ವಹಿಸ್ತಾಳೆ. ಅಲ್ಲಿ ಬಹಳ ಅಕ್ಕ ತಮ್ಮನಿಗೆ ಬಹಳ ಅದ್ಭುತವಾದಂತ ಒಂದು ಸಂಸ್ಕಾರವನ್ನು ಕೊಡುವಂತ ವಿದ್ಯೆಯ ಸಂಸ್ಕಾರ, ಒಂದು ಲೋಕಜ್ಞಾನದ ಸಂಸ್ಕಾರ ಮತ್ತು ಲೋಕದ ಜೊತೆ ಹೇಗಿರ್ಬೇಕು ಅನ್ನುವಂತ ಸಂಸ್ಕಾರವನ್ನು ಅಕ್ಕನೇ ಮೊದಲ ಗುರು ಆಗ್ತಾಳೆ. ತಾಯಿ ತಂದೆಯಿಂದ ದೂರ ಬಂದಂತ ಬಾಲ ಬಸವಣ್ಣನಿಗೆ ಅಕ್ಕ ನಾಗಮ್ಮನೇ ಬಹಳ ಪ್ರೋತ್ಸಾಹದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾಳೆ. ಮತ್ತು ನಾಗಮ್ಮ ಶಿವದೇವರ ಒಂದು ಸಮರಸ ದಾಂಪತ್ಯದಷ್ಟಿಗೆ ಚನ್ನಬಸವಣ್ಣನ ಜನನ ಆಗ್ತದೆ. ಮುಂದೆ ಬಸವಣ್ಣನ ಒಂದು ಗರಡಿಯಲ್ಲೇ ಬೆಳೀತಾರೆ. ಬಸವಣ್ಣ ಗುರುಕುಲದಲ್ಲೇ ಗುರುವಿನ ಸ್ಥಾನ ಪಡಿತಾನೆ. ಅಲ್ಲಿ ವ್ಯಕ್ತಿ, ಕುಟುಂಬ, ಸಮಾಜ, ಲಿಂಗಭೇದ, ವರ್ಣಭೇದ, ವರ್ಗಭೇದ ಇಲ್ಲಾರದೆ ಹೀಗೆ ಬದುಕಬಹುದು ಅನ್ನುವಂಥದ್ದೊಂದು ಒಂದು ಕಮ್ಮಟ ಶಾಲೆ ಕೂಡಲ ಸಂಗಮ ಆಗ್ತದೆ. ಒಂದು ಸಾಮಾಜಿಕ ಕಳಕಳಿ ಒಂದು ಆಂದೋಲನವನ್ನ ಅಲ್ಲಿ ಪ್ರಯೋಗವನ್ನ ಮಾಡ್ತಾರೆ. ಅಲ್ಲಿ ಲಿಂಗ ಅನುಷ್ಠಾನ ಮಾಡೋದನ್ನ ಹೊಸದಾಗಿ ಬಸವಣ್ಣವರೇ ಅಲ್ಲಿ ಕಂಡುಹಿಡಿತಾರೆ. ಆ ಇಡೀ ಸೃಷ್ಟಿಯ ಶಕ್ತಿಯನ್ನ ಒಂದು ಅಂಗುಷ್ಟದಲ್ಲಿ ತರುವಂತ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅನ್ನುವಂತ ಒಂದು ಇಷ್ಟಲಿಂಗದ ಒಂದು ಪ್ರಯೋಗವನ್ನು ಮಾಡಿ ಎಲ್ಲರಿಗೂ ಕೊಡುವಂತದ್ದು. ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೂ, ಅಸ್ಪೃಶ್ಯರಿಗೆ, ಯಾರು ದೇವರ ಗುಡಿಯಲ್ಲಿ ಪ್ರವೇಶವಿಲ್ಲ ಅವರೆಲ್ಲರಿಗೂ ಅಪ್ಪಿಕೊಳ್ಳುವಂತಹ ಕೆಲಸವನ್ನ ಕೂಡಲ ಸಂಗಮದಲ್ಲಿ ಬಸವಣ್ಣ ಮಾಡ್ತಾನೆ. ಅಕ್ಕ ನಾಗಮ್ಮ, ಮುತ್ತಬ್ಬೆಯರೆಲ್ಲ ಅವನ ಪ್ರಭಾವಕ್ಕೆ ಒಳಗಾಗ್ತಾರೆ. ಒಂದು ಕಮ್ಮಟ ಶಾಲೆ, ಕೂಡಲ ಸಂಗಮವೇ ಒಂದು ಕಮ್ಮಟ ಶಾಲೆ ಆಗ್ಬಿಡ್ತದೆ, ಒಂದು ಪ್ರಯೋಗ ಶಾಲೆ ಆಗ್ತದೆ. ಕಲ್ಯಾಣದಲ್ಲಿ ನಡೆಯುವಂತ ಎಲ್ಲ ಒಂದು ಪೂರ್ವ ತಯಾರಿ ಸಿದ್ಧತೆ ಮಂಗಳವೇಳೆಯಲ್ಲೇ ಇದು ಕೂಡಲ ಸಂಗಮದಲ್ಲಿ ನಡೀತಿರ್ತದೆ. ಅಷ್ಟೊತ್ತಿಗೆ ಇವರು ಪದವಿ ಪ್ರದಾನ ಸಮಾರಂಭ ನಡೀತದೆ. ಅಷ್ಟೊತ್ತಿಗೆ ಘಟಿಕೋತ್ಸವಕ್ಕೆ ಇವರ ಸೋದರ ಮಾವ ಬಲದೇವ ಅಲ್ಲಿ ಅತಿಥಿಯಾಗಿ ಕೂಡಲ ಸಂಗಮ ಗುರುಕುಲಕ್ಕೆ ಬರ್ತಾರೆ. ಸೋದರಳಿಯ ಬಸವಣ್ಣನ ಒಂದು ವಾಕ್ಚಾತುರ್ಯ, ಅವನ ವಿದ್ವತ್ತು, ಅವನ ಪ್ರತಿಭೆ ಕಣ್ಣಾರೆ ಕಂಡು ಅವನು ವಿಸ್ಮಿತನಾಗ್ತಾನೆ. ಅಷ್ಟೊತ್ತಿಗೆ ಮುತ್ತಬ್ಬೆ ತನ್ನ ಮಗನಿಗೆ ಹೇಳಿ, ಅವನ ಮಗಳು ನೀಲಗಂಗೆ ಅಂತ ಇರ್ತಾರೆ. ನೀಲಗಂಗೆ, ನೀಲಾಂಬಿಕಾ ಗಂಗಾಂಬಿಕಾ ಎರಡು ಸೇರಿ ನೀಲಗಂಗೆ ಒಂದೇ ಪಾತ್ರ ಆಗಿದೆ. ಆ ನೀಲಗಂಗೆಯನ್ನ ಬಸವಣ್ಣನ ಕೊಡು ಅಂತೇಳಿ ಅಜ್ಜಿ ಮುತ್ತಬ್ಬೆ ಹೇಳಿದಾಗ ಆ ಮಗ ಒಪ್ಕೊಳ್ತಾನೆ. ಇಂಥ ಪ್ರತಿಭಾವಂತ ಹಳೆಯ ಸಿಕ್ಕನಂತೇಳಿ ಅವನು ಸಂಭ್ರಮ ಪಡ್ತಾನೆ. ಮತ್ತೆ ದಾಂಪತ್ಯ ಮತ್ತೆ ಅವರ ಕುಟುಂಬ ಒಂದಾಗ್ತಾರೆ. ಮಾದಲಾಂಬಿಕೆ ಇರುತ್ತೆ ತಮ್ಮ ಒಂದು ವಿಪ್ರೋತ್ತಮರು ಅನ್ನುವಂತ ಒಂದು ತಲೆಯಲ್ಲಿರ್ತಕ್ಕಂಥದ್ದನ್ನ ಅಹಂಕಾರ ತೆಗೆದು ಅವರು ಸರಳವಾಗಿ ಇವ್ರ ಜೊತೆ ಮತ್ತೆ ಬೆರೀತಾರೆ. ಇದು ನಡೀತದೆ. ಇಲ್ಲಿಂದ ಕೂಡಲ ಸಂಗಮದಿಂದ ಅಕ್ಕ, ಶಿವದೇವ, ಮುತ್ತಬ್ಬೆ, ಅಲ್ಲಿ ಜಡೇಶಿದ್ದ ಎಲ್ಲರೂ ಕೂಡ್ಕೊಂಡು ಮಂಗಳವೇಡೆಗೆ ಹೋಗ್ತಾರೆ. ಮಂಗಳವೇಡೆಯಲ್ಲಿ ಕರಣಿಕರ ವೃತ್ತಿ ಶುರು ಆಗ್ತದೆ ಇವರಿಗೆ. ಕರಣಿಕ ವೃತ್ತಿಯಲ್ಲಿ ಬಹಳ ಚಾಕಚಕ್ಯತೆಯಿಂದ ಕೆಲಸ ಮಾಡಿ ಪಾರದರ್ಶಕ ಲೆಕ್ಕ ಇಡೋದ್ರಿಂದ ಅರಸ ಮೆಚ್ಚಿ ಇವರಿಗೆ ಭಂಡಾರಿ ಪದವಿಯನ್ನು ಕೊಡ್ತಾನೆ. ಅಷ್ಟೊತ್ತಿಗೆ ಕಲ್ಯಾಣದಲ್ಲಿ ತೈಲಪ್ಪನ ಅಗಲಿಕೆಯಿಂದ ಬಿಜ್ಜಳ ಸಾಮಂತ ಬಿಜ್ಜಳ ಸಾಮ್ರಾಟ್ನಾಗ್ಬೇಕಂದ್ರೆ ಕಲ್ಯಾಣ ಕಡೆ ಪ್ರವೇಶ ಮಾಡ್ತಾನೆ. ಕಲ್ಯಾಣ ಕರ್ಕೊಂಡು ಬಸವಣ್ಣನು ಸಹಿತ ಕಲ್ಯಾಣಕ್ಕೆ ಹೋಗ್ತಾನೆ. ಕಲ್ಯಾಣದಲ್ಲಿ ದಂಡಾಧೀಶನಾಗ್ತಾರೆ ಬಸವಣ್ಣ. ಅಲ್ಲಿ ಸಿದ್ಧರಸನ ಸ್ಥಾನವನ್ನ ಬಸವಣ್ಣಿಗೆ ಬಂದಿರ್ತದೆ. ಅಲ್ಲಿ ಕಲ್ಯಾಣದಲ್ಲಿ ಮತ್ತೆ ತಮ್ಮ
ಅಕ್ಕ, ತಮ್ಮ, ಸೋದರಳಿಯ ಇವರೆಲ್ಲರೂ ಮಾನವೀಯ ಅಂತಃಕರಣದ ಒಂದು ಪ್ರಯತ್ನದ ಜನಮಾನಸದಲ್ಲಿ ಬದಲಾವಣೆ ಮಾಡುವಂತಹ ಒಂದು ಕೆಲಸದಲ್ಲಿ ತೊಡಗಿಬಿಡ್ತಾರೆ. ದಂಡಾದೇಶ ಬಸವಣ್ಣ ಅಧಿಕಾರ ಒಂದು ಇದೆ, ರಾಜನ ಒಂದು ಒಪ್ಪಿಗೆ ಎಲ್ಲವನ್ನು ಪಡೆದು ಇಡೀ ಅಲ್ಲಿ ವಾತಾವರಣವನ್ನ ತಿಳಿಗೊಳ್ಳುವಂತ ಒಂದು ಅಸಮಾನತೆಯ ವಾತಾವರಣವನ್ನ ತೆಗೆದುಹಾಕುವಂತ ಮತ್ತು ಕೆಲಸ ಮಾಡುವವರಿಗೆ, ದುಡಿಯುವವರಿಗೆ ಗೌರವ ಕೊಡುವಂತಹ, ಮಾನವೀಯ ಒಂದು ಪ್ರೀತಿ ಸಿಂಚನವನ್ನು ಮಾಡುವಂತಹ, ಆಪತ್ಕಾಲಿಗೆ ನೆರವಾಗುವಂತಹ, ಅವಮಾನಿತರಾದವರಿಗೆ ಒಂದು ಅಪ್ಪಿಕೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ಅಲ್ಲಿ ಚೌಡಯ್ಯ, ಚೆನ್ನಯ್ಯ, ಕಕ್ಕಯ್ಯ, ಅಪ್ಪಣ್ಣ, ಹರಳಯ್ಯ, ಲಿಂಗ, ಮಾರಯ್ಯ, ದಾಸಯ್ಯ ಮುಂತಾದ ಸೆಂಟ್ರಲ್ ಸಮಾವೇಶ ಕೊಡ್ತಾರೆ. ಅವರೆಲ್ಲರಿಗೂ ಮಾದರಿಯಾಗಿ ಅಕ್ಕ ಒಬ್ಬೊಬ್ಬರಿಗೆ ಕೆಲಸ ಕೊಡ್ತಾಳೆ. ಅಲ್ಲಿ ಮಹಾಮನೆ ತಯಾರಾಗ್ತದೆ, ಅನುಭವ ಮಂಟಪ ಸಿದ್ಧ ಆಗ್ತದೆ, ಅಲ್ಲಮ್ಮ ಪ್ರಭುಗಳು ಬರ್ತಾರೆ, ಆಮೇಲೆ ಸಿದ್ದರಾಮನ್ ಕರ್ಕೊಂಡ್ ಬರ್ತಾರೆ, ಎಲ್ಲ ನಡೀತದೆ. ಅಷ್ಟೊತ್ತಿಗೆ ಕಲ್ಯಾಣದಲ್ಲಿ ದೊಡ್ಡ ಒಂದು ಕ್ರಾಂತಿ ಬದಲಾವಣೆ, ಅಂತರ್ಜಾತಿ ವಿವಾಹ, ಮಧುವರಸನ ಮಗಳು ಮತ್ತು ಹರಳಯ್ಯನ ಮಗನ ಜೊತೆ ಮದುವೆ ಆಗಿದ್ದಾಗ ಇಡೀ ಅಲ್ಲಿಗೆ ಪುರೋಹಿತ ಶಾಹಿಗೆ ದೊಡ್ಡದೊಂದು ಆಘಾತ ಆಗ್ತದೆ. ಅವರು ಮೊದಲಿಂದ ಬಸವಣ್ಣನ ಏಳಿಗೆಯನ್ನ, ಪ್ರಗತಿಯನ್ನ ಕಂಡು ಕರುಬ್ತಾ ಇರ್ತಕ್ಕಂತ, ಮತ್ತರ ಪಡ್ತಿರ್ತಕ್ಕಂಥವ್ರು ಇವರೆಲ್ಲರೂ ಮತ್ತೆ ಬಿಜ್ಜಳನಿಗೆ ಹೇಳಿ ಏನೆಲ್ಲಾ ಮಾಡ್ತಾರೆ. ಆ ಮದುವೆ ದೊಡ್ಡ ರಕ್ತಕ್ರಾಂತಿಗೆ ಕಾರಣ ಆಗ್ತದೆ. ಬಸವಣ್ಣ ಗಡಿಪಾರ್ ಮಾಡ್ಲೇಬೇಕಂತ ಹಠ ಹಿಡಿತಾರೆ ಮಂಚರ್ಸೋದು. ಬಿಜ್ಜಳನು ಬಹಳ ಮೂಕ ವಿಸ್ಮಿತನಾಗ್ತಾನೆ. ಅಷ್ಟೊತ್ತಿಗೆ ಆಕಸ್ಮಿಕ ಬಿಜ್ಜಳನ ಕೊಲೆಯೂ ಆಗ್ಬಿಡ್ತದೆ. ಅದನ್ನ ಅವರು ಮಂಚರಸರು ಇಲ್ಲಿ ಶರಣರೇ ಮುಜ್ಜಿ ಬಿಜ್ಜಳನ ಕೊಲೆ ಮಾಡಿದ್ರು ಅನ್ನುವಂತ ಒಂದು ಆರೋಪ ಮಾಡ್ತಾರೆ. ಬಸವಣ್ಣನನ್ನ ಕಲ್ಯಾಣದಿಂದ ಬಿಡಿಸ್ಲೇಬೇಕು, ಗಡಿಪಾರ್ ಮಾಡ್ಬೇಕಂತ ಆದೇಶ ಆಗ್ತದೆ. ಬಸವಣ್ಣ ಅಕ್ಕ ತನ್ನ ಎಲ್ಲ ಬಳಗಕ್ಕೆ ಹೇಳಿ ಕಲ್ಯಾಣದಿಂದ ಕೂಲಸಂಗಮ ಕಡೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲೆಲ್ಲ ಸೈನ್ಯ, ಹೊಸ ಸಾಮ್ರಾಜ್ಯ, ಹೊಸ ಒಂದು ರಾಜಕೀಯ ವಾತಾವರಣದಲ್ಲಿ ವಚನಗಳನ್ನ ಶರಣರನ್ನ ಕಗ್ಗೊಲೆ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅಂತ ಸಂದರ್ಭದಲ್ಲಿ ಅಕ್ಕ ನಾಗಮ್ಮ ವಚನಗಳ ರಕ್ಷಣೆ ಮಾಡ್ಬೇಕು ಮತ್ತು ಶರಣರ ರಕ್ಷಣೆಯನ್ನು ಮಾಡ್ಬೇಕು ಅನ್ನುವಂತ ಒಂದು ಪವಿತ್ರವಾದ ಮಣಿಯಕ್ಕೆ ತೊಡಗಿದಂತ ಅಕ್ಕ ಮಡಿವಾಳ, ಚನ್ನಬಸವಣ್ಣ ಉಳಿದೆಲ್ಲ ಶರಣರನ್ನ ಕಟ್ಟಿಕೊಂಡು, ತಲೆ ಮೇಲೆ ಬುತ್ತಿ ಕಟ್ಟಿಕೊಂಡು ಹಾಗೆ ವಚನಗಳ ಕಟ್ಟಿಕೊಂಡು, ಉಡಿಯಲ್ಲಿ ಕೂಸುಗಳನ್ನ ಕಟ್ಟಿಕೊಂಡ ಹಾಗೆ ವಚನ ಕಟ್ಟಿಕೊಂಡು ಅವರು ಕಲ್ಯಾಣವನ್ನು ಬಿಡ್ತಾರೆ. ಸೊನ್ನಲಿಗೆ ಕಡೆ ಹೋಗ್ತಾರೆ. ಸಿದ್ದರಾಮನ ರಕ್ಷಣೆಯಲ್ಲಿ ಕೆಲವು ವಚನಗಳು ಇಟ್ಬಿಡ್ತಾರೆ. ಅಲ್ಲಿ ಸಂಪುಗಾವಿ, ಗೊಡ್ಚಿ, ಮುರ್ಡಿ, ಮರಡಿ, ಕಾದರವಳ್ಳಿ, ಮುರುಗೋಡು, ಧಾರವಾಡ, ಹುಬ್ಬಳ್ಳಿ, ಉಣ್ಕಲ್ಲು, ಕಲ್ಗಟ್ಟಿಗಿ, ಯಲ್ಲಾಪುರ, ಸಾಂಬ್ರಾಣಿ, ಬೂದನಗುಡ್ಡ, ಉಳುವಿ ಕಡೆ ಹೋಗ್ತಾರೆ. ಉಳುವಿಯಲ್ಲಿ ಹಿಂಗ್ ಬರುವಾಗ ಎಲ್ಲ ಕಡೆ ಮತ್ತೆ ವಚನಗಳ ಪ್ರಸಾರ ಮತ್ತು ಪ್ರಕಟಣೆ, ಅಲ್ಲಿ ಅನುಭವ ಗೋಷ್ಠಿ, ಅಲ್ಲಲ್ಲಿ ಅಂತ ಕಷ್ಟದ ದಿನಗಳಲ್ಲಿ ನೋಡಿ ಹಿಂದೆ ಸೈನಿಕರು ಬರ್ತಾ ಇದಾರೆ, ಅವರನ್ನ ಉಳಿಸಬಾರ್ದು ಅನ್ನುವಂತ ರಾಕ್ಷಸೀ ಪ್ರವೃತ್ತಿಯಿಂದ ಅವರನ್ನ ಕಂಡಲ್ಲಿ ಹೊಡೆಯುವಂತ ಹಿಂದ್ ಪಡೆ ಬರ್ತಾ ಇದೆ. ಆದ್ರೂ ಇವರನ್ನ ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ. ಕಾಡು ಮೇಡು ಎಷ್ಟೆಲ್ಲ ಕಷ್ಟ, ಅದಕ್ಕೆಲ್ಲ ಧೈರ್ಯಶಾಲಿಯಾದಂತ ನಾಗಮ್ಮನ ನೇತೃತ್ವ ಅಲ್ಲಿ ನಡೀತಿರ್ತದೆ. ಉಳಿವಿ ಹೋಗ್ತಾರೆ. ಉಳಿವಿ ಬರುವ ದಾರಿಯಲ್ಲೆಲ್ಲ ಒಬ್ಬೊಬ್ಬರು ಹಿರಿಯರೆಲ್ಲ ಲಿಂಗಕ್ಕೆ ಆಗ್ತಾ ಹೋಗ್ತಾರೆ. ಉಳಿವಿಯಲ್ಲಿ ಬಂದಾಗ ಚನ್ನಬಸವಣ್ಣ ಸಹಿತ ಅಗಲ್ಬಿಡ್ತಾನೆ. ಬಹಳ ಹೆತ್ತ ಕರುಳಿಗೆ ಆಘಾತ ಆಗ್ತದೆ ನಾಗಮ್ಮನಿಗೆ. ಈಗ ಒಂದ್ ಕಡೆಯಲ್ಲಿ ತನ್ನೆದುರಿಗೆ ಬೆಳೆದಂತ ತನ್ನ ಹಡೆದ ಕೂಸು ಮತ್ತು ತನ್ನ ಪರಿವಾರ ಎಲ್ಲವೂ ಅವಸಾನ ಆದಾಗ ಅವಳು ಮತ್ತೆ ಅಲ್ಲಿ ಉಳುವಿಯಿಂದ ಬಿಟ್ಟು ಅಲ್ಲಿ ತರೀಕೆರೆ ಕಡೆಗೆ ಹೋಗ್ತಾಳೆ. ತರೀಕೆರೆಯಲ್ಲಿ ಅವಳು ಮತ್ತೆ ಅಲ್ಲಿ ತನ್ನ ಪ್ರಯತ್ನವನ್ನ ಮಹಾಮನೆ ನಿರ್ಮಾಣ ಮಾಡಿ ಎಷ್ಟು ಸಾಧ್ಯದಷ್ಟು ವಚನಗಳನ್ನ ಪ್ರಸಾರ ಪ್ರಚಾರ ಮಾಡುವಂತ ವಚನಗಳನ್ನ ಮನಸ್ಸಿಗೆ ಮುಟ್ಟಿಸುವಂತ ಮತ್ತೆ ಶರಣರ ಮಣಿಯವನ್ನ ಅಲ್ಲಿ ಪ್ರಯೋಗದಲ್ಲಿ ತರುವಂತ ಪ್ರಯತ್ನ ಮಾಡ್ತಾ ಅವಳು ಅಲ್ಲೇ ಸಮಾಧಿ ಸ್ಥಿತಿಗೆ ಹೊರಗ. ಇಷ್ಟು ಕತೆ ಟೋಟಲಿ ಇಡೀ ಇಲ್ಲಿ ಅರಿವೆ ಪ್ರಮಾಣದಲ್ಲಿ ಬರುವಂತ ಒಟ್ಟು ಕತೆ, ದೀರ್ಘವಾದಂತ ಕತೆ. ಇದು ವಿಶೇಷವೇನಿಲ್ಲಿ ಇನ್ನು ಇದರಲ್ಲಿ ನಾವು ಹೇಳ್ತಾ ಹೋದ್ರೆ ಇಲ್ಲಿ ಒಂದು ಸುಮಾರು ಸನ್ನಿವೇಶಗಳಿವೆ. ನಾನು ಈ ಇಡೀ ಕೃತಿಯಲ್ಲಿ ಒಂದು 50 ಸನ್ನಿವೇಶಗಳನ್ನ ಲೆಕ್ಕ ಹಾಕಿದ್ದೇನೆ. 50 ಸನ್ನಿವೇಶ. ಒಂದೊಂದು ಸನ್ನಿವೇಶ ಕನಿಷ್ಠ ಅಂದ್ರೆ ಒಂದು 2 ನಿಮಿಷ ಮಾಡ್ಬೇಕಾಗ್ತದ್ರು ಬೇಡಾಗ. ಸದ್ಯ ಇದರಲ್ಲಿ ಒಂದು 4-5 ಸನ್ನಿವೇಶ ಹೇಗೆ ವರ್ಣನೆ ಮಾಡ್ತಾರೆ ಕವಿಯವರು, ಆ ಸನ್ನಿವೇಶಗಳ ನಿರ್ವಹಣೆ ಮತ್ತು ವರ್ಣನ ವೈಖರಿ ಹೇಗಿದೆ ಅನ್ನೋದನ್ನ ಸ್ವಲ್ಪ ಸಾಂಕೇತಿಕವಾಗಿ ಒಂದೆರಡು ತಮ್ಮ ಮುಂದೆ ಸಮಕ್ಷಮಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲಿಗೆ ಒಂದು ಹೆಣ್ಣಿನ ಒಳತೋಟಿ, ಮಾದಲಾಂಬೆ ತಾಯಿಯ ಒಳತೋಟಿ,
ತನ್ನ ಹೇಗಿರ್ತದೆ ಅನ್ನೋದನ್ನು ಒಂದು ಮಾತೃ ವಾತ್ಸಲ್ಯದ ಮನೋಭಾವದ ಕವಿ ಆದವನಿಗೆ ಮಾತ್ರ ಇದು ಗೊತ್ತಾಗ್ತದೆ. ಪರಕಾಯ ಪ್ರವೇಶ ಅಂತೀವಲ್ಲ, ಮತ್ತೊಬ್ಬರ ಮನಸ್ಸಿಗಾದಂತ ನೋವು, ಆಘಾತ, ಅವರ ಒಂದು ವೇದನೆ, ಸಂವೇದನೆ ಹೇಗಿದೆ ಅನ್ನೋದಕ್ಕೆ ಇಲ್ಲಿ ಕೊಡ್ತಾನೆ. ಹೆಣ್ಣು ಹೆರುವ ನೋವು ಹೆರಿಗೆ ನೋವಿಗಿಂತ ಘೋರ. ನೋಡಿ, ಹೆಣ್ಣು ಹೆರುವ ನೋವು ಹೆರಿಗೆ ನೋವಿಗಿಂತ ಘೋರ. ಏನು ನೀಡಲಿ ರಾಯನಿಗೆ ಉತ್ತರ? ಎಲೆ ಮಾದಲೆ ಕರುಳು ಬಳ್ಳಿ ಹಸಿಗೆ ಹೆಣ್ಣು ಗಂಡೆಂಬುದುಂಟೆ, ಕಣ್ಣು ಕಾಣುವ ಬೆಳಕಲಿ ಭಾವಭೇದ ಉಂಟೆ, ಪ್ರಕೃತಿ ಪುರುಷ ಈ ಲೋಕದಾಟ, ಸಮವೇ ಸಾಗಬೇಕು ಓಟ. ಹೀಗೆ ಅವಳು ಹೇಳ್ತಿರ್ತಾಳೆ. ಅವಳ ಮಾತು ನೋಡಿದ್ರೆ ಈಗಲೂ ಸಹಿತ ಎಷ್ಟೋ ಜನ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿತು ಅನ್ನುವಂಥದ್ದು, ಹೆಣ್ಣು ಯಾಕೆ ಹುಟ್ಟಿತು ಅನ್ನುವಂಥದ್ದು, ಸ್ತ್ರೀ ಭ್ರೂಣ ಹತ್ಯೆಗಳ ಕಾಲದಲ್ಲಿ ನಾವು ಬರುತ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಎಷ್ಟು ಆಘಾತ ಆಗಿರ್ಬೋದು, ಎಷ್ಟು ಅದರದೊಂದು ವ್ಯವಸ್ಥೆ ಅಧೋಗತಿಗಿಳಿದಿರ್ಬೋದು ಅನ್ನೋದನ್ನ ಅನೇಕ ಇಲ್ಲಿ ಘಟನೆಯನ್ನು ನೋಡ್ತೇವೆ. ಆದ್ರೂ ಅಲ್ಲಿ ಪುರೋಹಿತರು ಒಂದು ಹುಟ್ಟಿನ ಆಧಾರದ ಮೇಲೆ ಮಾಡ್ತಕ್ಕಂಥ ಕುಲ ಸೂಚಕ, ಪುರುಷ ಸೂಚಕ, ಸ್ತ್ರೀ ಸೂಚಕ, ಹೆಸರು ಕೋಶಗಳೊಳಗೆ ಕುಲದ ಪಾಷಾಣ ಪುರುಷ ಪಾಶ, ಹೆಸರಿನ ಎಳೆಯಿಂದಲೇ ತಣ್ಣಗೆ ಬಾಲೆಯ ಕೊಲೆ. ಹೆಸರಿಡ್ತಾ ಇಡ್ತಾನೆ ಒಂದು ಬಾಲೆಯನ್ನ ಹೇಗೆ ಅವರು ಆಹುತಿ ಮಾಡ್ತಾರೆ ಅನ್ನುವಂಥದ್ದು ಸೂಕ್ಷ್ಮವಾದಂತಹ ಎಳೆಯನ್ನ ಇವರು ಉಳಿಯುವುದೇನು ಅಳಿಯುವುದೇನು ಎದೆಗಪ್ಪಿದ ಸುಖ, ಎದೆಗಪ್ಪಿಕೊಂಡು ಬದುಕುವುದು ಬಹಳ ಮುಖ್ಯ ಅನ್ನೋದು ಆ ತಾಯಿ ಅಲ್ಲಿ ತನ್ನ ಕಾವ್ಯದಲ್ಲಿ, ಅಲ್ಲಿ ಸನ್ನಿವೇಶದಲ್ಲಿ, ಸಂಭಾಷಣೆಯಲ್ಲಿ ಹೇಳ್ತಾರೆ. ಕತ್ತಲೆ ಚಡೆಪಡಿಸುತ್ತಿದೆ ಬಿಡುಗಡೆಗಾಗಿ, ಸರಿ ಸಮಯಕ್ಕೆ ತೊಳೆಯುತ್ತಿದೆ ಇಳೆಗಂಟಿದ ಅಸ ವಿಷಯದ ಕೊಳೆ, ಹರಿಯುತ್ತಿದೆ ಸಮ ಹೊಂಬೆಳಕಿನ ಹೊಳೆ. ಹೀಗೆ ನಾಗಮ್ಮನ ಮನಸ್ಸಿನಲ್ಲಿ ಹೇಗೆ ಒಳತೋಟಿ ಬದಲಾವಣೆ ಆಗ್ತದೆ, ಬೆಳಿತಾಳೆ ಅನ್ನುವಂಥದ್ದನ್ನ ಅಲ್ಲಿ ಕೊಡು. ಇನ್ನು ಚಿಕ್ಕತ್ತೆ ಮನೆಯಲ್ಲಿರ್ತಕ್ಕಂಥ ಮಾದರಸರ ಸಹೋದರಿ ವಿಧವೆ ಆಗ್ತವೆ. ವಿಧವೆ ಆದಾಗ ಒಂದ್ ಸುದ್ದಿ ಬರ್ತದೆ, ಚಿಕ್ಕತ್ತೆ ವಿಧವೆಯಾದಳಂತೆ, ತುಂಬು ಸೆರಗು ಮುಚ್ಚಿದವಳನ್ನು ಜೀವಂತ ಶವದಂತೆ ಹಿತ್ತಲ ಕೋಣೆಗಳು ತಂದರು. ನಾಗಾಯಿ ಬಿಟ್ಟಲ ಗಣ್ಣುಗಳಲ್ಲಿ ಚಿತ್ರೀಕರಿಸಿಕೊಳ್ಳುವಂತೆ ಗಮನಿಸುತ್ತಿದ್ದಳು. ಸಹಿಸಬಾರದನು ಮೊಗದಲ್ಲಿ ಮುತ್ತಬ್ಬೆ ಕೈ ಎದೆ ಮೇಲಿತ್ತು, ಸೂತಕದ ಮನೆ ಸತ್ತ ಮನೆಯಲಾವರಿಸಿದ ಆತಂಕ ದುಃಖದ ಮೇಲೆ ಗಟ್ಟಿ ಕಾಲಿಟ್ಟು ಶಾಸ್ತ್ರ ಸೂಚನೆಯಂತೆ ಕರ್ಮ. ಕಿತ್ತಲ ಕೋಣೆ ಕಾಲು ಮುದುರಿ ಕುಳಿತ ಅತ್ತೆ, ಬಲಿಗಿಡುವ ಭಂಗಿ ಹರವಿಕೊಂಡಿದ್ದವು ಕಪ್ಪು ಕೂದಲ ರಾಶಿ. ಊರ ನಾಯಿಂದ ತಣ್ಣೀರಚಿದಾಗ ಚಟ್ಟನೆ ಚೀರಬೇಕೆನಿಸಿತು ತಡೆದು, ತಡೆಯಲಾರದ ಮೈ ನಡುಕ. ಹುಲುಸಾದ ಕೂದಲು ರಾಶಿ ಮೇಲೆ ಕತ್ತಿಯಾಡುವಾಗ ಮಿಡುಕುತ್ತಿದ್ದವು ಬೆರಳು. ಕತ್ತರಿಸುತ್ತಿರುವುದು ಹೆರಳು ಹೆಂಗರುಳು, ಸಹಿಸಲಾರದೆ ಸಹು ಕಣ್ಣೀರಾಗಿ ಸುರಿದು ಒದ್ದೆಯಾದ ಮೈ ಬಟ್ಟೆ. ಸಹಗಮನವೇ ಬೇಕಿತ್ತು, ಒಮ್ಮೆಲೆ ಸಾಯುತ್ತಿದ್ದೆ. ಕುಂಕುಮ ಬಳಸಿ ಬಳೆಯೊಡೆದು ಹಾವು ಸಾಯಿಸಲು ಹುತ್ತ ಬಡಿದಂತೆ ಬಡಿದು. ಹೀಗೆ ಹಾವು ಸಾಯಿಸಲು ಹುತ್ತ ಬಡಿದಂತೆ ಅಂತ ಅನ್ನುವಂಥದ್ದು ಎಷ್ಟು ಸೂಕ್ಷ್ಮವಾದ ರೂಪಕ, ಒಂದು ರೂಪಕಗಳ ಒಂದು ಸಾಮ್ರಾಜ್ಯವೇ ಇಲ್ಲಿದೆ. ಇಡೀ ಕಾವ್ಯದ ಉದ್ದಕ್ಕೂ ಬಹಳ ಸೂಕ್ಷ್ಮವಾದಂತಹ ಬಹಳ ಪ್ರತಿಮಾ ರೂಪಗಳನ್ನ ತರ್ತಾರೆ. ಇದು ಕುಮಾರವ್ಯಾಸನ ಪ್ರಭಾವ ಇವ್ರ ಮೇಲೆ ಆಗಿದೆ ಅಂತ ಬಹಳ ಸಲ ನನಗೆ ಅನಿಸ್ತಿರ್ತದೆ. ಸರಿ, ಅಂತ ಅನೇಕ ಘಟನೆಗಳು ಮನೆಯಲ್ಲೇ ಭೇದ ಭಾವ ನಡೆದಾಗ ನೋಡಿ, ಮನೆಯಲ್ಲೇ ದೇವರ ಕೋಣೆ, ಹೆಣ್ಣು ಹೋಗಬಾರದ ಸ್ಥಳ, ಉಚ್ಚರಿಸಬಾರದ ಮಂತ್ರ, ಅಚ್ಚರಿಗೊಂಡ ನಾಗಲ ತೆರೆದಳು ಕೋಣೆಯ ಕಲ. ಕತ್ತಲು ಒಳ ಹಚ್ಚಿಟ್ಟ ದೀಪದ ಮಿಣುಕಲ್ಲಿ ಅರಗು ಕಂಡು ಬೆಳ್ಳಿ ಬಂಗಾರ ಮೂರ್ತಿಗಳು. ಎತ್ತಿಟ್ಟ ನೈವೇದ್ಯಕ್ಕೆ ಇರುವೆ ಸಾಲು, ಕೈ ಮುಟ್ಟಿದರು ದೇವರುಗಳು ಸಿಡಿದೇಳಲಿಲ್ಲವೆನ್ನುವ ಸಮಾಧಾನ. ಗುಡಿ ಗುಡ್ಡ ಮನೆ ದೇವರು ಇನ್ನೆಷ್ಟೋ, ಮತ್ತೆ ಬಾಗಿಲು ಮುಚ್ಚಿ ನೋಡಿದ ತಾಯಿ ಮೊಗದಲ್ಲಿ ಮುಗುಳ್ನಗು ಬಾಯಿ ಕಟ್ಟಿ. ಹೀಗೆ ಮನೆಯಲ್ಲಿ ಸಹಿತ ಹೇಗೆ ಭೇದ ಭಾವ ಅನ್ನೋದು ಇತ್ತು ಆಗಿನ ವಾತಾವರಣ ಅನ್ನೋದು ಇಲ್ಲಿ ಹೇಳ್ತಾರೆ. ಇದು ಈಗಿನ ಕಾಲ ಅಲ್ಲ, ನಾವು ಕಾವ್ಯ ಓದ್ತಾ ಹೋದ್ರೆ 12ನೇ ಶತಮಾನಕ್ಕೆ ಹೋಗ್ಬೇಕು. ಮತ್ತೆ ಈಗಿನ ಕಾಲದಲ್ಲಿ ಹೀಗಿದೆ ಅಂತ ಅನ್ನೋದನ್ನ ಅರ್ಥ ಇಲ್ಲ. ಮತ್ತೆ ಅಲ್ಲಿ ಬಾಲಕೇತ, ಅಸ್ಪೃಶ್ಯ ಕೇಳಿಯ ಕೇತ, ಮಗು ಗೊತ್ತಿಲ್ಲಾರದೆ ತಪ್ಪು ಮಾಡಿರ್ತದೆ. ಗುಡಿಯ ಬಾಗಿಲೊಳಗೆ ಇಣುಕಿರ್ತಾನ, ಅದೇ ದೊಡ್ಡ ಘಟನೆಯಾಗಿ ಹೀಗೆಲ್ಲ ಮಾಡ್ತಾರೆ. ಬಾಲಕೇತ ಏನೆಂದು ತಿಳಿಯದೆ ಗುಡಿಯ ಬಾಗಿಲು ಇಣುಕಿದ, ಕಟ್ಟಿಸಿದವರವರನ್ನು ಕೇಳಿದೆನೆಂದು ವೇದ, ಒಕ್ಕರ್ಲ ಒತ್ತಡುವುದೆ, ಕಿವಿಗೆ ಸುಡುವ ಸೀಸ ಸುರಿಸಬೇಕೆಂದು. ಏನು ಅರಿಯದ ಬಾಲ ಮುಗ್ಧದೇ ಜೀವ, ಅಂತಃಕರಣ ಅಲಿಗಿದಂತೆ ದನಿದಗ್ಧ. ಹೆಬ್ಬಂಡೆಗಳಿಗೆ ತಿಳಿ ನೀರು ಸಲೆಯಿಡದಂತೆ ಇಬ್ಬನಿದಂತೆ ಅಂತಃಕರಣ ಅಪ್ಪನೆದ ಮೇಲೆ. ಅಮ್ಮನಿಗೂ ಇಂದು ಅಕ್ಕರೆಯಿಂದ ಕರೆದ ದನಿ, ಏನೋ ನಯವಿತ್ತು ಭಾಷೆಯಲ್ಲಿ ವಿನಯವಿತ್ತು. ಅಂತಃಕರಣಕ್ಕಂತಹ ಶಕ್ತಿಗೆ ಅಂತಃಕರಣ ಅಲ್ಲಿ ಮೂಡ್ತದ ಅನ್ನುವಂತಹ ಸನ್ನಿವೇಶ ಹೀಗೆ ಬರ್ತದೆ. ಈಗ ಅನೇಕ ಸನ್ನಿವೇಶಗಳು, ನೀವೆಲ್ಲ ಸುಮಾರು 50 ಸನ್ನಿವೇಶಗಳು ನಾನು ಇಡೀ ಈ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದೇನೆ. ಅವೆಲ್ಲವನ್ನ ನಾನು ಮುಂದೆ ಲೇಖನವನ್ನ, ದೀರ್ಘ ಲೇಖನ, ಇದ್ರ ಮೇಲೆ ಹೇಗೆ 250 ಪುಟದ ಪುಸ್ತಕ ಬರೆದರು ಆಶಿಯವರು, ನಾನೊಂದು 50 ಪುಟದ ಲೇಖನ ಬರೆಯುವ ಸಾಧ್ಯತೆ ಇದೆ. ಎಲ್ಲ ಸನ್ನಿವೇಶಗಳು ಹೇಗೆ ಇವರು ನಿರ್ವಹಣೆ ಮಾಡ್ತಾರೆ, ಕಾವ್ಯದಲ್ಲಿ ಹೇಗೆ ಅಚ್ಚುಕಟ್ಟಾಗಿ ಸುನೀತಿಗಳಲ್ಲಿ ತರುವಂಥದ್ದು ನೋಡ್ರಿ. ಗದ್ಯದಲ್ಲಿ, ಕಾದಂಬರಿಯಲ್ಲಿ
ಕಥೆಯಲ್ಲಿ ಹೆಣೆಯುವುದು ಬಹಳ ಸರಳ, ಆದ್ರೆ ಸುನೀತದಲ್ಲಿ ಸನ್ನಿವೇಶಗಳನ್ನ ಆ ಕಥೆಯಲ್ಲಿ ಎಲ್ಲೂ ತಪ್ಪಲಾರ್ದ ಹಾಗೆ, ಆ ಎಳೆ ದಿಕ್ಕು ತಪ್ಪಲಾರ್ದ ಹಾಗೆ ಸಂಯೋಜನೆ ಮಾಡುವಂತ ವಿಧಾನ ಇದೆಯಲ್ಲ, ಬಹಳ ಅದ್ಭುತ ಇದೆ. ಹೀಗೆ ಅನೇಕ ಗುಡಿಗಳಿಗೆ ಭೇದ ಭಾವ ಮಾಡುವಂತ ಪ್ರಸಂಗ, ಜಡಸಿದ್ದರೊಂದಿಗೆ ಮಗು ಮಾತಾಡುವ ಸಂದರ್ಭ, ಬಸವನ ಜನನದ ಸಂಭ್ರಮ, ಅಲ್ಲಿ ತಾಯಿ ಮಾದಲಂಬೆ ಎಷ್ಟು ಖುಷಿ ಪಡ್ತಾಳೆ ಮಗ ಹುಟ್ಟಿದಾಗ ಅನ್ನುವಂಥದ್ದೊಂದು ಅದೊಂದು ಬಹಳ ನೋಡ್ಬೇಕು, ಬಹಳ ಮಹತ್ವದ ಒಂದು ಪದ್ಯ ಅದು. ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಅನ್ನುವಂಥದ್ದು, ಒಬ್ಬ ತಾಯಿಗೆ ಸಾರ್ಥಕ ಭಾವ ಹೇಗೆ ಮೂಡ್ತದೆ. ಕಣ್ಸ್ಪರ್ಶದ ಮನಸ್ಪರ್ಶವು ತನುಸ್ಪರ್ಶದ ಸ್ಫೂರ್ತಿ ನೋಡಿ, ಹೇಗೆ ಪದಗಳು ಹೇಗೆ ಬರ್ತಾವ ನೋಡಿ ಅವರಿಗೆ. ಆ ಪದಗಳ ಜಾಲ ಏನಿದೆಯಲ್ಲ, ಹರಿಹರ ಕುಮಾರವ್ಯಾಸ ವಚನಕಾರರನ್ನ, ಕೀರ್ತನಕಾರರನ್ನ, ರತ್ನಾಕರ ವರ್ಣಿಯನ್ನು ಓದ್ಕೊಂಡ್ರೆ ಮಾತ್ರ ಕವಿಗೆ ಇಂಥ ಒಂದು ಶಬ್ದ ಸಾಮರ್ಥ್ಯ ಸಿಗ್ಲಿಕ್ಕೆ ಸಾಧ್ಯ. ವೊಕ್ಯಾಬ್ಯುಲರಿ ಪವರ್ ಅಂತೀವಲ್ಲ, ಅದು ಮಹಂತಪ್ಪನವರಿಗೆ ಬಹಳ ಸಮರ್ಥವಾಗಿ, ಅವ್ರ ಕನ್ನಡ ಇಲ್ಲ, ಇನ್ನೊಂದು ಭಾಷೆ ಐಚ್ಛಿಕ ಹೋದವರಲ್ಲ ಅವರು, ಆದ್ರೂ ಒಂದು ಅಭ್ಯಾಸದ ಬಲ, ಒಬ್ಬ ಕವಿಗೆ ಒಂದು ಅಭ್ಯಾಸ ಅದು ಹೇಗೆ ಅವನಿಗೆ ಒಂದು ಫಲ ಕೊಡ್ತದೆ ಅನ್ನೋದಕ್ಕೆ ಈಗ ಕಣ್ಸ್ಪರ್ಶದ ಮನಸ್ಪರ್ಶವು ತನುಸ್ಪರ್ಶದ ಸ್ಫೂರ್ತಿ, ತನ್ನ ಮನೋಮೂರ್ತಿ ಕಣ್ ತುಂಬಿದ ಆನಂದಕ್ಕೆ ಆಲಿಂಗನ ಮೂಲಕ ಎದೆಯಂದಕ್ಕೆ ಹೂಬೆರಳಿನ ತರಪರಿಚಿದ ಹಸಿಗಾಯದ ಮಾಲೆ, ನಸುನಗತಲಿ ತುಟಿಯಂಚಲಿ ತುಳುಕಾಡಿದ ಮಾದಲಾಂಬೆ ನೆಲೆಗೊಳ್ಳಲು ದಾಂಪತ್ಯ ಹೊಸ ಹಾಡಿನ ಲೀಲೆ. ಇದು ಆ ಸನ್ನಿವೇಶ ಕೇಳ್ತಾ ಅದು ಆನಂದ ಪಡುವುದೇ ಬಹಳ ಸಹೃದಯ ಸ್ಪಂದನೆ. ಅದನ್ನು ಓದ್ತಾ ಹೋದ್ರೆ ಅರ್ಥ ಆಗಲ್ಲ ಅಂತಲ್ಲ, ಅದನ್ನು ಸವಿಬೇಕು. ಆ ಘಟನೆ, ಆ ದೃಶ್ಯ, ಆ ತಾಯಿಗಾದಂತ ಖುಷಿ, ಮತ್ತು ಹೆತ್ತ ಹೆರಿಗೆಯ ನೋವು, ಹೆರಿಗೆ ಆದ ನಂತರ ತಾಯಿ ಪಡ್ತಕ್ಕಂಥ ಸಂಭ್ರಮ ಏನಿದೆಯಲ್ಲ, ಅದು ಬಹಳ ಅದ್ಭುತವಾದಂತಹ ಒಂದು ತಮ್ಮ ಮನೆಯಲ್ಲಿ ತಮ್ಮ ದಾಂಪತ್ಯದ ಘಟನೆಯೇ ಇಲ್ಲಿ ತಂದಿಟ್ಟರೇನೋ ಅಂತ ಅನಿಸ್ತದೆ. ಅರೆಗಳಿಗೆಯ ಆಡಂಬರದ ಆಕರ್ಷಣೆಯ ಕಣ್ಣಿಂಚು, ಮರುಗಳಿಗೆಗೆ ಕವಿದು ಕತ್ತಲಿಗೆ ಅತ್ತಲ ಹೊರಸುವ ಹಾದಿ, ದಾರಿಗಾಣದ ಗಾವಿಲನಂತೆ. ಹೀಗೆ ಚರ್ಚೆ ಮಾಡ್ತಾರೆ. ಅಲ್ಲಿ ಆ ಸನ್ನಿವೇಶಗಳನ್ನ ನಿರ್ವಹಣೆ ಮಾಡೋದು ಬಹಳ ಅಚ್ಚುಕಟ್ಟಾಗಿ ಕಲ್ತಾರೆ. ಮುತ್ತಬ್ಬೆ ಜಡಸಿದ್ದರಿಂದ ನಾಗಾಯಿಗೆ ವಿದ್ಯೆ ಕಲಿಸುವಂತ ಸನ್ನಿವೇಶ, ಬಸವ ಬೆಳೆಯುವಂಥದ್ದು, ಅಲ್ಲಿ ಕನ್ನಡ ಕಲಿಸುವಂತ ವಾತಾವರಣ ನಿರ್ಮಾಣ ಮಾಡ್ತಾರೆ. ಆ 79ನೇ ಪದ್ಯದಲ್ಲಿ ಹೇಗೆ ಕನ್ನಡ ಪ್ರೀತಿ ಕಾಣಿಸ್ತಾರೆ ಈ ಕವಿಗೆ ನೋಡಿ. ಎಳೆಬಾಯಲಿ ತಿಳಿನೀರು ಗಳಗಳನೆ ಇಳಿಯುವಂತೆ, ಮನಕ್ಕೆ ನುಡಿ ಭಾಷೆ ಕನ್ನಡ, ಮನೆಯ ಭಾಷೆ ಮನದ ಭಾಷೆ, ಊರ ಭಾಷೆ ಆಡಾಡುತ್ತ ಆರ್ಲಾದವು, ಕುಡಿದಾಡುತ್ತ ಕನ್ನಡ, ಚಿಕ್ಕಂದವು ತೇಲಾಡಲಿ ತಾಯಿ ಲೋಕವು ಕನ್ನಡ, ಜೀವ ಭಾಷೆ ಉಸಿರ ಭಾಷೆ ಹಸಿರ ಭಾಷೆ ಕನ್ನಡ, ಭಾವ ಭಾಷೆ ನಲಿದ ಭಾಷೆ ಕನಸು ಭಾಷೆ ಕನ್ನಡ, ಒಡಗೂಡಲು ಒಡಮೂಡಲು ನುಡಿವ ಭಾಷೆ ಕನ್ನಡ, ದೇವ ಭಾಷೆ ಸ್ವರ್ಗ ಭಾಷೆ ಮೇಲೆ ಕಲಿಯಲಿ, ಪ್ರಬುದ್ಧ ಬುದ್ಧಿ ಬಲಿಯಲಿ, ಅವಿತು ಮಗು ಅಕ್ಕನಡಿ ಜೀವ ರಕ್ಷೆ ಭಯದಲ್ಲಿ, ತಾಯಿ ಹಕ್ಕಿ ಪುಕ್ಕದಲ್ಲಿ ಮರಿ ಹಕ್ಕಿಯಂತೆ. ಹೀಗೆ ಆ ಕನ್ನಡವನ್ನು ಕಲಿಯುವಂತ ವಾತಾವರಣ ಹೇಗಿತ್ತಲ್ಲಿ, ಅಲ್ಲಿ ಮತ್ತು ಸಂಸ್ಕೃತದ ಪರಿಸರದಲ್ಲಿ ಕನ್ನಡವನ್ನು ಹೇಗೆ ಬೆಳೆಸಿದ್ರು ಅಕ್ಕನಾಗಲೆ ಮತ್ತು ಬಸವಣ್ಣ ಆ ಗುರುಕುಲದಲ್ಲಿ ಅನ್ನೋದು ಬಹಳ ಆಕರ್ಷಕವಾದಂತಹ ಸನ್ನಿವೇಶ. ಮುಂದೆ ಅವಳಿಗೆ ಬಾಲ್ಯ ವಿವಾಹ ಆಗ್ತದೆ. ಬಾಲ್ಯ ವಿವಾಹ ಆದಾಗ ಅವಳು ನೋಡ್ರಿ, ವಯಮುಟ್ಟದ ಮುನ್ನ ವಯಹರಿಯದ ಮುನ್ನ ಸಾಗರದೊಳಗೆ ತಳ್ಳಿದರನ್ನ ಈ ಜರಿಯದವಳ ಬಾವಿಗೆ ತಳ್ಳಿದಂತೆ. ಈ ಜರಿಯದವಳಿಗೆ ಬಾವಿ ತಳ್ಳದಂಗ ಆ ಮಗುವಿಗೆ ಮದುವೆ ಮಾಡಿದ್ರು. ತನ್ನಯ್ಯ ಬಾಳು ಮುಳುಗುವ ನಾವೆ, ತಿನ್ನುವ ಅನ್ನಕ್ಕೆ ತರತಮದೊಗ್ಗರಣೆ, ಬೀಸುವ ಗಾಳಿಯಲ್ಲಿ ಅಸಮದ ವಾಸನೆ, ಕೇಳುವ ಶಬ್ದಕ್ಕೆ ಮೇಲು ಕೀಳಿನ ಸೂತಕ, ನುಡಿವ ನುಡಿಗೆ ಭೇದವ ಗಡಿಯು, ತೋರುವ ಬೆಳಕಲ್ಲೂ ವಿಷಮದ ಬಿಂಬ, ಹರಡಿದೆ ವಿಷ ಪಾಶದ ಎಳೆಯು ಹಾದಿಯ ತುಂಬ. ಎಷ್ಟು ಪದಗಳ ಒಂದು ಜಾಲ ಏನಿದೆಯಲ್ಲ, ಒಂದು ಸಂಭ್ರಮ, ಒಂದು ಪದಗಳೊಂದಿಗೆ ಆಟ ಆಡ್ತಾ ಕವನ ರಚನೆ ಮಾಡುವುದು ಆ ಕವಿಗೆ ಅದು ಕೌಶಲ್ಯ ಸಿಕ್ಬಿಟ್ಟಿದೆ. ಆ ಸ್ಕಿಲ್ ಅಂತೀವಲ್ಲ, ಆ ಪದ ರಚನೆಯ ಪದಶೈಲಿಯ ಒಂದು ಹಿಡಿತ ಆ ಕವಿಗೆ ಆಗಿದೆ. ಮುಂದೆ ಬಸವನ ಮುಂಜೆ ಪ್ರಸಂಗ ಬರ್ತದೆ. ಅಲ್ಲಿ ಕೂಡ ಸಂಗಮಕ್ಕೆ ಅಕ್ಕನ ಜೊತೆ ಹೋಗ್ತಾನೆ. ಅಲ್ಲಿ ಶಿವದೇವ ನಾಗಮ್ಮರ ಸಮರಸ ದಾಂಪತ್ಯ, 4-5 ಸಮರಸ ದಾಂಪತ್ಯಗಳ ಸನ್ನಿವೇಶ ಬಹಳ ಬ್ಯೂಟಿಫುಲ್ ಆಗಿ ಬಹಳ ಸುಂದರವಾಗಿ ಬರ್ತಾನೆ. ಅಲ್ಲಿ ಮಾದರಂಬಿಕೆಯರ ಸಮರಸ ದಾಂಪತ್ಯ, ಶಿವದೇವ ನಾಗಮ್ಮರ ಸಮರಸ ದಾಂಪತ್ಯ, ಮತ್ತು ಬಸವಣ್ಣ ನೀಲಗಂಗೆಯರ ಸಮರಸ ದಾಂಪತ್ಯ, ಹೀಗೆ ಬಹಳ ಖುಷಿ ಕೊಡುವಂತ ಸನ್ನಿವೇಶಗಳು. ಇವೆಲ್ಲ ಓದುಗರು ಬಹಳ ಆಸ್ವಾದನೆ ಮಾಡುವಂತ ಸನ್ನಿವೇಶ. ಮುಂದೆ ಚನ್ನಬಸವನ ಜನನ, ಅಲ್ಲಿ ಲಿಂಗ ಪೂಜೆ ಮಾಡುವಂತ ಸನ್ನಿವೇಶ, ಅನುಭವಗೋಷ್ಠಿ ನಡೆಯುವಂತ ಸನ್ನಿವೇಶಗಳು, ಘಟಿಕೋತ್ಸವದಲ್ಲಿ ಬಸವನ್ನ ಮಾತಾಡುವಂತ ಸನ್ನಿವೇಶ, ಅಲ್ಲಿ ನಿಬ್ಬೆರಗಾಗಿ ಬಲದೇವ ಸೋದರ ನೋಡುವಂತ ಸನ್ನಿವೇಶ, ಮತ್ತೆ ಮಂಗಳ ವೇಳೆಗೆ
ಹೋಗುವಂತ ಸನ್ನಿವೇಶ, ಕಲ್ಯಾಣಕ್ಕೆ ಹೋಗುವ ಸನ್ನಿವೇಶ, ಅಲ್ಲಿ ಬಸವಣ್ಣನಿಗೆ ಗಡಿಪಾರು ಮಾಡುವ ಶಿಕ್ಷೆ ಮಾಡುವಂತ ಸನ್ನಿವೇಶ, ಅಕ್ಕ ನಾಗಮ್ಮ ವಚನ ಸಂರಕ್ಷಣೆ ಮಾಡುವ ಸನ್ನಿವೇಶ, ಬಸವ ಸಮಾಧಿ ಸ್ಥಿತಿಗೆ ಹೋಗುವಂತ ಸನ್ನಿವೇಶ, ಇವೆಲ್ಲ ಒಂದೊಂದ್ಸಲ ಬರ್ತಾ 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 ಸಂಭ್ರಮ ಘಟನೆಗಳು ಹೋಗ್ತಾ ಹೋಗ್ತಾ ದುರಂತದೆಡೆಗೆ ಕಾವ್ಯ ವಾಲ್ತಿರ್ತದೆ. ಅಲ್ಲಿ ಅಕ್ಕನಾಗಮ್ಮಳ ವಚನ ಸಂರಕ್ಷಣೆಯ ಹೊಣೆಯನ್ನು ಹೊರುವಂತ ಸನ್ನಿವೇಶ ನೋಡಿದ್ರೆ ಓದ್ತಾ ಹೋದ್ರೆ ಎಂತಹ ಪರಿಸ್ಥಿತಿ ಬಂತಲ್ಲಪ್ಪ ಅವರು ಬಸವಾದಿ ಶರಣರಿಗೆ ಅಂತೇಳಿ ಸೂಕ್ಷ್ಮ ಸಂವೇದನಾಶೀಲ ಓದುಗನಿಗೆ ಕಣ್ಣೀರು ಬರಿಸುವಂತ ಸನ್ನಿವೇಶಗಳು ಮಾಡ. ಬಸವಣ್ಣನಂತೂ ಅಲ್ಲಿ ಸಮಾಧಿಗೆ ಹೋಗುವಂತ ಅಪ್ಪಣ್ಣ ಸುದ್ದಿ ತಂದಾಗ ಅಕ್ಕನಿಗೆ ಜರ್ಜರಿತಳಾಗ್ಬಿಡ್ತಾನೆ. ತನ್ನೆದುರೇ ಬೆಳೆದಂತ ತನ್ನ ತಮ್ಮ, ಎಂತ ಕನಸನ್ನ ಈಡೇರಿಸಿದಂತ ತಮ್ಮ, ಇಡೀ ಜಗತ್ತನ್ನೇ ಬದಲಾವಣೆ ಮಾಡುವಂತಹ ಒಂದು ಚಾತುರ್ಯ ಇರುವಂತಹ ಒಂದು ಶಕ್ತಿಶಾಲಿ ಎಷ್ಟು ಆಘಾತಕ್ಕೊಳಗಾದನು ಅಂತೇಳಿ, ಆದ್ರೂ ಒಬ್ಬ ಹೆಣ್ಣಾದವಳು ಎಷ್ಟು ಸಮರ್ಥಳಾಗಿ ಬಂದಂತ ಸಮಸ್ಯೆನ ಹೇಗೆ ನಿಭಾಯಿಸ್ತಾಳ ಅನ್ನೋದು ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ತೋರಿಸ್ತಾರೆ. ಮುಂದೆ ಮಹಾಯಾತ್ರೆ ಪಯಣ ಶುರುವಾಗ್ತದೆ. ಆ ಪಯಣ ಸನ್ನಿವೇಶ ಸಹಿತ ನಮ್ಮಲ್ಲಿ ದಂಡಿನ ದಾರಿ ಅಂತಾರೆ ಎಂ ಕಲಬುರ್ಗಿಯವರು ತಮ್ಮ ಸಂಶೋಧನೆಯಲ್ಲಿ. ಇವರು ತಮ್ಮದೇ ಒಂದು ದಾರಿ, ಮಹಾಯಾತ್ರೆಯ ಒಂದು ಹಾದಿಯನ್ನ ನಮ್ಮ ಮಹಂತಪ್ಪನವರು ಹಾಕಿದ್ದಾರೆ. ಶ್ರೀಶೈಲ, ಹೀಗೆ ನಾನು ಮೊದಲೇ ಉಲ್ಲೇಖ ಮಾಡಿದಲ್ಲ, ಆ ಹಾದಿಯನ್ನ ತೋರಿಸ್ತಾರೆ. ಹೋದಲ್ಲೆಲ್ಲ ಇವರು ಬಹಳ ಅದ್ಭುತವಾದಂತಹ ಒಂದು ಅಲ್ಲೆಲ್ಲ ಶರಣರ ಒಂದು ಉಪಾಸನೆಯನ್ನ ಮಾಡ್ತಾರೆ. ಸಮಾಜಕ್ಕೆ ಎಷ್ಟು ಸಾಧ್ಯದ ಅಷ್ಟು ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಉಳುವಿಗೆ ಹೋಗ್ತಾರೆ. ಉಳುವಿಯಲ್ಲಿ ಹೋದಾಗ ಅಲ್ಲಿ ಆ ಉಳುವಿಯ ಚಿತ್ರಣ ಕೊಡ್ತಾರೆ. 346 ಪದ್ಯ. ಉಳುವಿ ಶರಣ ತತ್ವ ಭಿತ್ತಿ ಕೆತ್ತಿದಂತೆ ದರ್ಶನ, ಉಳಿಯುವಂತೆ ಜೀವ ಜಗ ನಿತ್ಯ ಸತ್ಯ ಚಿರಂತನ, ಹಸಿರು ಕಾಡು ಹರಿದ್ವರ್ಣ ಅರಳು ಹೂವು ಸುವರ್ಣ, ಸ್ವರ್ಣ ಹಕ್ಕಿ ಹಾಡು ಮುಕ್ತ ಚಂದನಾದ ಕರ್ಣಾನಂದ, ಆವರಿಸಿದಂತೆ ಮನವಿಭೂತಿ ತನ್ನ ತಾನು ತೇಲು ರೂಪ ನಿರೂಪ ಅನುಭೂತಿ. ಅಲ್ಲೇ ಉಳುವಿಯಲ್ಲಿ ಉಳಿತಾರೆ. ಉಳುವಿಯಲ್ಲಿ ಉಳಿದಾಗ ಟೈಮ್ ಆಗ್ತಾ ಇದೆ, ನಾನು ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೀನಿ ಸರ್. ಅಲ್ಲಿ ಉಳುವಿಯಲ್ಲೇ ಲಿಂಗೈಕ್ಯ ಆಗ್ತಾರೆ ಚನ್ನಬಸವಣ್ಣ ಲಿಂಗೈಕ್ಯ ಆದ ತಕ್ಷಣ ಅಕ್ಕನಾಗಮ್ಮನು ಅಳುವಂತ ಸನ್ನಿವೇಶ ಕನ್ನಡದಲ್ಲಿ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತಹ ಚಂದ್ರಮತಿ ಪ್ರಲಾಪ, ಷಡಕ್ಷರ ದೇವನ ರಾಜಶೇಖರ ವಿಳಾಸದಲ್ಲಿ ತಿರುಕುಳುವಿನಾಚಿ ಪ್ರಲಾಪ ಏನ್ ಬರ್ತಾವಲ್ಲ, ಅದೇ ಮಾದರಿಯಲ್ಲೇ ಸಾವೇ ಕಾಯಿ ತೆಲೆ ಚೆನ್ನಿಗನೆ ಅಂತ ಹೇಳಿ ಚಂದ್ರಮತಿ ಹಾಡ್ತಲ್ಲ, ಆ ತರನೇ ಅಕ್ಕನಾಗಮ್ಮ ಅಳುವಂತ ಸನ್ನಿವೇಶ. ಎನ್ನ ಕರುಳಿನ ಶ್ರೀಗಂಧ, ಎನ್ನ ಕೊರಳಿನ ಮಹಾಲಿಂಗ, ಎನ್ನ ಮಡಿಲಿನ ಸುಗಂಧ, ಎನ್ನ ಒಡಲಿನ ಮಹದಾನಂದ, ಕಂದ ಎನ್ನ ಕಂದ ಎಳೆಗಾಯಿ ಬಲಿದು ಬೆಳೆಯಬಾರದೆ, ಹಸಿಗಾಯಿ ಹಿಸಿದು ಕಸಿಯಬಹುದೇ, ಅಯ್ಯ ಎಳೆಗರಿವಿನ ಎಳೆಗಂತಿಯ ನೆಳೆದೈವರೇ, ಅಯ್ಯೋ ಅಯ್ಯೋ ಎನಲೈವರೇ ಅನ್ನುವಂತ ಮಾತು ಓದ್ತಾ ಹೋದ್ರೆ ಮೈ ಜುಮ್ ಅಂತದೆ, ಕಣ್ಣೀರ್ ಬರ್ತಿರ್ತವೆ. ಅದನ್ನ ಬರೆದಂತ ಸಂದರ್ಭ ಅವರಿಗೆ ಗೊತ್ತು, ಆ ಅನುಭವ ಅವರಿಗೆ ಸಾಧ್ಯ. ಆದ್ರೂ ಚಿತ್ರವನ್ನು ಕೊಡ್ತಾರೆ. ಅಲ್ಲಿಂದ ಬಿಟ್ಟು ಅಕ್ಕ ಧೈರ್ಯಶಾಲಿ ಅಂತ ನಾಗಲಂಬಿಕೆ ಅದನ್ನ ಎದುರಿಸಿ ತನ್ನ ಕಣ್ಣೆದುರಿಗೆ ತಮ್ಮ ಮಗ ತೀರ್ಕೊಂಡ ನಂತರ ಅವಳು ಆದ್ರೂ ತನ್ನ ಕೆಚ್ಚೆದೆಯ ಧೈರ್ಯ ತಾಳಿ, ಮನಸ್ಥೈರ್ಯ ತಾಳಿ ಅವಳು ಮತ್ತೆ ತರೀಕೆರೆ ಕಡೆಗೆ ಹೋಗ್ತಾಳೆ. ಇದೆಲ್ಲ ಚಿತ್ರವನ್ನ ನಾವು ಬರ್ತೀವಿ. ಈ ಕಾವ್ಯದಲ್ಲಿ ಮುಂದಿನ ಘಟನೆಗೆ ಬಂದ್ರೆ ಪಾತ್ರ ಚಿತ್ರಣಗಳು, ಪುರುಷ ಪಾತ್ರಗಳು, ಸ್ತ್ರೀ ಪಾತ್ರಗಳು, ಹಿರಿಯ ಪಾತ್ರಗಳು, ಕಿರಿಯ ಪಾತ್ರಗಳು, ಪರಗೇರಿಯ ಪಾತ್ರಗಳು, ಊರೊಳಗಿನ ಪಾತ್ರಗಳು, ಮೇಲ್ವರ್ಗದ ಪಾತ್ರಗಳು, ಕೆಳವರ್ಗದ ಪಾತ್ರಗಳು, ಅತ್ಯಂತ ಹೃದಯ ಸ್ಪರ್ಶಿ ಪಾತ್ರಗಳಲ್ಲಿ ಮುತ್ತಬ್ಬೆ, ಮಾದಲಾಂಬೆ, ಮತ್ತೆ ಶರಣೆಯರು, ಸುಮತಿ, ಕಲ್ಯಾಣಮ್ಮ, ಅಕ್ಕ ಮಹಾದೇವಿ ಎಲ್ಲ ಪಾತ್ರಗಳನ್ನು ಬಹಳ ಅಚ್ಚುಕಟ್ಟಾಗಿ ಜೀವಂತವಾಗಿ ಎಲ್ಲ ನಮ್ಮ ಎದುರು ಬಂದಿದಾರೇನೋ ಅನ್ನುವಂತೆ ಅವರು ಅಲ್ಲಿ ಚಿತ್ರಣ ಮಾಡಿದ್ದಾರೆ. ಇಲ್ಲಿ ಮಹಂತಪ್ಪನವರು ವಚನಗಳನ್ನ ಒಂದು 29 ವಚನಗಳ ಸಾಲುಗಳನ್ನ ಸುನೀತಿಗಳು ತಂದಿದ್ದಾರೆ ಅಲ್ಲಲ್ಲಿ ಬೇರೆ. ಅವೆಲ್ಲ ಸಂದರ್ಭ ಬಂದಾಗ ನಾನು ಹೇಳ್ಬೋದಿತ್ತು, ಟೈಮ್ ಇಲ್ಲಿ ಈಗ. ಅಂತರ್ ಸೂತ್ರೋಕ್ತಿಗಳಿವೆ ಇಲ್ಲಿ ಸುಮಾರು. ನಾನ್ ಗಮನಿಸಿದ ಹಾಗೆ ಒಂದು 150 ಸೂತ್ರಗಳಿವೆ ಇಲ್ಲಿ. ನಾಣ್ಣುಡಿ ತರ ಸೂತ್ರಗಳನ್ನ ಹೇಗೆ ತಂದರು, ಅವ್ರಿಗೆ ಎಷ್ಟು ಲೋಕಜ್ಞಾನವೋ, ಎಷ್ಟು ಸಮಾಜಕ್ಕೆ ಒಂದು ಪ್ರಜ್ಞೆಯೋ, ಅತ್ಯಂತ ಸ್ವತಃ ಉಕ್ತಿಗಳನ್ನ ನಾವು ಜಾನಪದ ಉಕ್ತಿಗಳಂತೇವಲ್ಲ ಅಂತ ಉಕ್ತಿಗಳೇ ಇಲ್ಲಿವೆ. ಅವುಗಳನ್ನು ಒಂದ್ ಕಡೆ ಅರಿವಿನ ದಾರಿಯಲ್ಲಿ ಶಿವಪುತ್ರ ಪನಾಶಿ ಅವರು ಕೊನೆಗೆ ಅವರು ತಮ್ಮ ಪ್ರಸ್ತಾವನೆಯಲ್ಲಿ ಸುಮಾರು 20 ಸಂಗ್ರಹ ಮಾಡಿದ್ದಾರೆ. ಅವೆಂತವನು ನಾಲಿಗೆ ನುಡಿ ಮೇಲೆ ಕುಲವ ನಡೆಸುವ ಕಾಲ, ಹೆಣ್ಣು ಹೆರುವ ಮಗವ ಹೆಣ್ಣು ಹೆರುವ ನೋವು ಹೆರಿಗೆ ನೋವಿಗಿಂತ ಘೋರ,
ಕರುಳ ಬಳ್ಳಿ ಹನಿಗೆ ಹೆಣ್ಣು ಗಂಡೆಂಬುದುಂಟೆ, ಕಣ್ಣು ಕಾಣುವ ಬೆಳಕಲ್ಲಿ ಭೇದ ಭಾವ ಉಂಟೆ, ಕತ್ತಲೆ ಎಂಬುದು ಬೆಳಕಿನ ಭ್ರೂಣ. ಎಂತ ನಾನು ಗಮನಿಸಿದರೆ 150 ಸೂತ್ರೋಕ್ತಿಗಳಿವೆ. ಆ ಸೂತ್ರೋಕ್ತಿಗಳೇ ಹೇಗೆ ಆಧುನಿಕ ವಚನಗಳಲ್ಲಿ ಸೂತ್ರ ಬರ್ತಲ್ಲ, ಹಾಗೆ ದೈವೇ ಧರ್ಮದ ಮೂಲವಯ್ಯ, ಆ ತರ ಅಂತ ಸೂತ್ರಗಳು ಇಲ್ಲಿವೆ ಅನ್ನೋದನ್ನ ನಮಗೂ. ಮತ್ತು ರೂಪಕ, ಪ್ರತಿಮೆ, ದೃಷ್ಟಾಂತಗಳು ಇಲ್ಲಿ ಚಿತ್ರವತ್ತಾಗಿ ಸೆರೆ ಹಿಡಿಯುವಂತ, ಒಂದು ಕಣ್ಣಿಗೆ ಕಟ್ಟುವಂತೆ ಶಬ್ದ ಸಂಯೋಜನೆ ಮಾಡುವಂತ, ಮತ್ತು ಬಂಧ, ಈ ಭಾಷೆಯ ಬಂಧ ಏನಿದೆ ಈ ಕವಿದು ಬಹಳ ನನಗೆ ಬೆರೆ ಕೊಡ್ತದೆ. ನಾನು ಭಾಷೆ ಅಧ್ಯಾಪಕನಾಗಿರೋದ್ರಿಂದ ನಾನು ಗಮನಿಸ್ತದೆ, ಎಲ್ಲಿ ಒಂದು ಕಾಗುಣಿತ ದೋಷವಾಗ್ಲಿ, ಅಕ್ಷರ ದೋಷವಾಗ್ಲಿ, ವಾಕ್ಯ ರಚನೆ ಆಗ್ಲಿ, ಒಂದು ಕೊಂಡಿ, ಒಂದು ದೀರ್ಘ ಅಥವಾ ಅಲ್ಪ ಪ್ರಾಣ ಮಹಾಪ್ರಾಣೋಚಯದಲ್ಲಿ ತಪ್ಪಿಲ್ಲಾರದಂತೆ ಮುದ್ರಣ ಮಾಡೋದು ಮತ್ತು ಬರೆಯುವುದೇನಿದೆಲ್ಲ ಇದು ಕವಿಗಳು. ಮತ್ತು ಆಲೋಚನೆಯ ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ ದಲಿತ ಬಂಡಾಯದ ಕವಿ ಮಹಂತಪ್ಪನವರು 3 ವ್ಯಕ್ತಿತ್ವಗಳು ಅಡಗಿವೆ ಇದರಲ್ಲಿ. ನವೋದಯ ವ್ಯಕ್ತಿ, ಅದರ ಸ್ವಭಾವ ವ್ಯಕ್ತಿ, ನವೋದಯದ ತಾತ್ವಿಕ ಕೂತಿನವರು ಹಂಗೆ, ಅಥವಾ ನಮ್ಮ ಯಾರು ಕೆ ನರಸಿಂಹಸ್ವಾಮಿಯವರ ಹಾಗೆ, ಬೇಂದ್ರೆಯವರ ಹಾಗೆ ತಾತ್ವಿಕ ವ್ಯಕ್ತಿ ನವೋದಯದ. ಸರ್, ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. ನನಗ್ ಮಾತ್ರ ಕೇಳ್ತಾ ಇಲ್ಲ ಅಥವಾ ಎಲ್ಲರಿಗೂ ಕೇಳ್ತಾ ಇಲ್ಲ ಗೊತ್ತಿಲ್ಲ. ಕೇಳ್ತಾ ಇಲ್ರಿ, ಯಾರಿಗೂ ಕೇಳ್ತಾ ಇಲ್ಲ, ನಮಗಂತೂ ಕೇಳ್ತಾ ಇಲ್ಲ ಸರ್. ಅವ್ರ ನೆಟ್ವರ್ಕ್ ಇಶ್ಯೂ ಇರ್ಬೋದು ಸರ್, ಸ್ವಲ್ಪ ಕಾಯೋಣ. ನೆಟ್ವರ್ಕ್ ಇಶ್ಯೂ ಇದೆ ಸರ್ ಬಹುಶಃ. ಶಿವರಾಜ್ ಅವರಿಗೆ ಕಾಲ್ ಮಾಡಿ. ಹಾ ಸರ್. ಸರ್, ಅವ್ರು ಬೇರೊಂದು ಕಾಲಲ್ಲಿ ಇದ್ದಾರೆ ಸರ್, ಅದ್ರ ಸಲುವಾಗಿ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿದೆ ಸರ್. ಒಂದು 30 ಸೆಕೆಂಡ್ಸ್ ವೇಟ್ ಮಾಡೋಣ ಸರ್. ವೇಟ್ ಮಾಡೋಣ ಸರ್. ನೀವು ಆಡಿಯೋ ಅನ್ಮ್ಯೂಟ್ ಮಾಡಿ ಸರ್. ಕಲ್ಯಾಣ್ ರಾವ್ ಸರ್. ಹಾ ಸರ್. ಇಲ್ಲ ಸರ್, ಈಗ ಓಕೆ ಸರ್, ಮಾತಾಡಿ ಸರ್. ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಬಹುಶಃ ನೆಟ್ವರ್ಕ್ ಇಶ್ಯೂ ಇರ್ಬೋದು ಅನ್ಸುತ್ತೆ ಸರ್. ಸರ್ ಶುರು ಮಾಡ್ತೀನಿ ಸರ್. ಸರ್ ಈಗ ಕೇಳ್ತಾ ಇದೆ ಸರ್? ಈಗ ಹಾ ಸರ್. ಹಾ ಸರ್, ಕೇಳ್ತಾ ಇದೆನಾ? ಹಾ ಸರ್, ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ಒಂದ್ 5 ನಿಮಿಷದಿಂದ ಕಟ್ ಆಯ್ತೇನ್ ಸರ್ ಈಗ? ಹಾ ಸರ್, 2 ನಿಮಿಷ ಸರ್, 2 ನಿಮಿಷ. ಸರಿ ಸರ್. ಅಂದ್ರೆ ಒಟ್ಟು ಕೃತಿಯ ಒಂದು ಭಾಷೆ ಶೈಲಿ ಹೇಳ್ತಾ ಇದ್ದ ಕಟ್ ಆಯ್ತಾ? ಸರಿ. ನಂದೂರ್ ಸರ್ ಬಗ್ಗೆ ದಲಿತ ಬಂಡಾಯ ಕವಿ ಮತ್ತು ನವೋದಯ ಅದನ್ನೆಲ್ಲ ಹೇಳ್ತಾ ಇದ್ರಿ ಸರ್. ಅಲ್ಲಿಂದ ಇನ್ನೊಂದು ಚಾಲು ಮಾಡಿ. ಕೊನೆಯ ಮಾತುಗಳು ಸರ್, ಒಟ್ಟು ಕೊನೆಯ ಮಾತು ಹೇಳ್ತಾ ಇದ್ದೀನಿ ಈಗ. ಏನ್ ಸರ್, ಕೊನೆಯ ಮಾತುಗಳನ್ನ ಹೇಳ್ತಾ ಇದ್ದೀನಿ ಈಗ ಟೋಟಲಿ. ಸರ್, ಕೊನೆಯ ಮಾತುಗಳಲ್ಲಿ ಒಟ್ಟಿನಲ್ಲಿ ಈ ಕಾವ್ಯ ಓದುವುದರಿಂದ ಓದುಗನ ಮೇಲೆ ಆಗುವಂತ ಪರಿಣಾಮ ಏನು ಅನ್ನೋದು ನಾನು ಕಂಡ್ಕೊಂಡಂತೆ. ಕೇಳ್ತಾ ಇದೆ ಸರ್? ಹಾ ಸರ್, ಕೇಳ್ತಾ ಇದೆ. ಒಟ್ಟಿನಲ್ಲಿ ಒಂದು ವಚನಕಾರರ ಒಂದು ವಚನಗಳ ಓದುವಿಕೆಯಿಂದಾಗ್ಲಿ, ಒಂದು ಮಾನವೀಯ ಮೌಲ್ಯಗಳ ಕೃತಿಯನ್ನು ಓದುವುದರ ಮೂಲಕವಾಗ್ಲಿ, ಒಂದು ಅತ್ಯುತ್ತಮವಾದ ಮಹಾಕಾವ್ಯ ಓದುವುದರ ಮೂಲಕವಾಗ್ಲಿ, ಅದು ಯಾವುದೇ ಇರ್ಬೋದು, ಅದರ ಪರಿಣಾಮ ಏನು ಅಂದ್ರೆ ನಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳುವುದು, ನಮ್ಮ ಬದುಕನ್ನ ಹಸನು ಮಾಡಿಕೊಳ್ಳುವುದು,
ಒಟ್ಟು ಸಾಮರಸ್ಯದ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳುವುದು ಇಂಥದ್ದನ್ನ ಈ ಕಾವ್ಯವು ಅದೇ ಹೇಳ್ತದೆ. ಒಟ್ಟಿನಲ್ಲಿ ಒಬ್ಬ ಹೆಣ್ಣಾಗ್ಲಿ ಗಂಡಾಗ್ಲಿ, ಒಬ್ಬ ಊರ್ ಹೊರಗಿರ್ಲಿ ಊರ್ ಒಳಗಿರ್ಲಿ, ಸಣ್ಣ ಕೆಲಸ ಮಾಡ್ಲಿ ದೊಡ್ಡ ಕೆಲಸ ಮಾಡ್ಲಿ, ಯಾವುದೇ ವೃತ್ತಿಯಲ್ಲಿರ್ಲಿ, ಅಲ್ಲಿ ತಮ್ಮ ಒಂದು ವೃತ್ತಿ ಘನತೆಯಿಂದ ಗೌರವದಿಂದ ಬದುಕಬೇಕು. ಅವನು ತನ್ನ ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು, ಮನೋಸ್ಥೈರ್ಯವನ್ನು ಕಳ್ಕೊಳ್ಬಾರ್ದು. ಆಪತ್ಕಾಲಿಕ ನೆರವಿನ ಹಸ್ತಕ್ಕೆ ಅವನು ತನ್ನ ಒಡ್ಕೊಳ್ಬೇಕು. ಮತ್ತು ಸಮಾಜದಲ್ಲಿ ಸೌಮ್ಯತೆಯಿಂದ ಸಹಜತೆಯಿಂದ ಶರಣರ ಒಟ್ಟು ಗುರಿ. ಒಂದು ವ್ಯಕ್ತಿಯಾಗಿ ಸರಿಯಾದ ತನ್ನ ವ್ಯಕ್ತಿತ್ವ ಜೀವನವನ್ನ ಮಾಡ್ಬೇಕು, ಹುಟ್ಟು ಸಾವು ನಡುವೆ ಇರ್ತಂತ ಬದುಕನ್ನ ಸಾರ್ಥಕಪಡಿಸ್ಕೊಳ್ಬೇಕು. ಸಮುದಾಯದಲ್ಲಿ ಒಂದು ನಾಗರಿಕ ಪ್ರಜ್ಞೆಯಿಂದ ಸಮುದಾಯದೊಂದಿಗೆ ಒಂದು ಸಂವಿಧಾನಿಕ ಪ್ರಜ್ಞೆ ಅಂತೀವಲ್ಲ, ಒಂದು ಸಂವಿಧಾನಿಕ ಪ್ರಜ್ಞೆಯಿಂದ ನಾವು ಬದುಕಬೇಕು. ಜೊತೆಗೆ ಪ್ರಕೃತಿಯೊಂದಿಗೆ, ಸೃಷ್ಟಿಯೊಂದಿಗೆ, ಪರಿಸರದೊಂದಿಗೆ ಒಂದು ಸಮತೋಲನದ ಒಂದು ಸಂಬಂಧವನ್ನ ಕಾಪಾಡ್ಕೊಳ್ಬೇಕು ಅನ್ನೋದು. ಈ ಮೂರು ಸೂಕ್ಷ್ಮವಾಗಿ ಮೊದಲಿನ ಪದ್ಯದಿಂದ ಕೊನೆಯ ಪದ್ಯದವರೆಗೂ ಕವಿ ಮಹಾಂತಪ್ಪನವರು ಬಹಳ ಸೂಕ್ಷ್ಮವಾಗಿ ಮಹಾಂತಪ್ಪ ನಂದೂರ್ ಮನ ಅಂತ ಮನ ಅವರು ಮಹಾ ಮತ್ತು ನಂದ ಎರಡೂ ಸೇರಿದ್ರೆ ಮಹಾನಂದ. ಆ ಮಹಾನಂದದ ಒಂದು ಗಣಿವೆ ಇದು ಅರಿವೆ ಪ್ರಮಾಣ ಅನ್ನುವಂಥದ್ದನ್ನ ನಾನಂತೂ ಕಂಡುಕೊಂಡಿದ್ದೇನೆ. ಈ ಕೃತಿ ಕುರಿತು ನಾನು ಇನ್ನೂ ನ್ಯಾಯ ಒದಗಿಸಬೇಕಾಗಿತ್ತು, ಸೀಮಿತ ಸಮಯದಲ್ಲಿ ಆಗದೇ ಇರುವುದಕ್ಕ ಕ್ಷಮೆಯನ್ನು ಕೋರ್ತಾ, ಮುಂದೆ ಸಂದರ್ಭ ಬಂದಾಗ ಈ ಕೃತಿ ಕುರಿತು ನಾನೊಂದು ಲೇಖನ ಕೇಳುಗರಿಗೆ, ಸ್ನೇಹಿತರಿಗೆ, ಈ ಒಂದು ಕೃತಿಯನ್ನು ನನಗೆ ತಲುಪಿಸಿದಂತಹ ಕವಿ ಮಿತ್ರರಿಗೆ, ಅರಿವಿನ ದಾರಿಯನ್ನು ಬರೆದಂತಹ ಶಿವಪುತ್ರ ಅವರಿಗೆ, ಈ ಕೃತಿ ಕುರಿತು ಅನೇಕ ಲೇಖನಗಳನ್ನು ಬರೆದಂತಹ ಎಲ್ಲ ಸ್ನೇಹಿತರಿಗೆ, ನಮ್ಮ ಹುಬ್ಬಳ್ಳಿಯ ಧಾರವಾಡದ ಕನ್ನಡ ನಾಡಿನ ಸಾರಸ್ವತ ಲೋಕದ ಸಹೃದಯ ಲೋಕಕ್ಕೆಲ್ಲರಿಗೂ ಶರಣಾರ್ಥಿ, ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಕೃತಿಕಾರರ ನುಡಿಗಳು ಸರ್, ಪ್ಲೀಸ್. ಮಹಾಂತಪ್ಪ ನಂದೂರ್ ಸರ್ ಅವರು ತಮ್ಮ ಒಂದು ಅನಿಸಿಕೆಯ ನುಡಿಗಳನ್ನ ವ್ಯಕ್ತಪಡಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಾನು ಧಾರವಾಡ ಕಟ್ಟೆಯ ಎಲ್ಲ ಸನ್ಮಿತ್ರರಿಗೆ, ಹಿರಿಯರಾದ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನ, ಕೃತಜ್ಞತೆಗಳನ್ನ ತಿಳಿಸಬಯಸ್ತೇನೆ. ನನ್ನ ಕೃತಿ ಅರಿವೆ ಪ್ರಮಾಣ ಕುರಿತು ಒಂದು ಸಂವಾದವನ್ನ ಏರ್ಪಡಿಸಿದ್ದಕ್ಕೆ, ಹಾಗೆ ಅದನ್ನ ಅತ್ಯಂತ ಪ್ರೀತಿಯಿಂದ, ಅದು ಎಷ್ಟು ಅಂತಃಕರಣಕ್ಕೆ ಹಚ್ಕೊಂಡು ಓದಿದ್ದಾರೆ ಅಂತ ಹೇಳಿದ್ರೆ, ಅವರು ಓದುವಾಗ ನನಗೆ ನಡು ಹಾಗೇನೆ ಮಾತಾಡ್ತಾ ಇದ್ರು ನಮ್ಮ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ರು. ಅವರೊಬ್ಬ ಕನ್ನಡ ಪ್ರಾಧ್ಯಾಪಕರಾಗಿ, ಭಾಷಾ ವಿದ್ವಾಂಸರಾಗಿ ಆ ಕೃತಿಯನ್ನ ಆಸ್ವಾದಿಸಿದ ಪರಿ ನನಗೆ ಹೇಳಿದಾಗ ನನಗೆ ವಿಸ್ಮಯ ಆಯಿತು. ಅಂಥವ್ರು ನನ್ನ ಕೃತಿ ಕುರಿತು ಮಾತನಾಡಿದ್ದು ನನಗೂ ಬಹಳ ಸಂತೋಷ ಆಗಿದೆ. ಅವರು ಅದು ಎಷ್ಟು ಮೆಚ್ಕೊಂಡಿದಾರೋ ಬಹುಶಃ ಅದರದೊಂದು ಈ ಸಮಯದ ಮಿತಿಯೊಳಗೆ ಒಂದು ಸ್ವಲ್ಪ ಕೂಡ ನಮಗೆ ಹೇಳಕ್ಕೆ ಇಲ್ಲಿ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ನಮ್ಮ ಸಂಭಾಷಣೆ ಒಳಗೆ ಅಷ್ಟೊಂದು ಸಂಗತಿಗಳು ಅಲ್ಲಿ ಹೊರಬಂದಿದ್ದು, ಸಮಗ್ರವಾಗಿ ಒಂದು ಚಿತ್ರಣವನ್ನ ಅವರು ಕೊಟ್ಟಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದಂತಹ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸಬಯಸ್ತೇನೆ. ಹಾಗೆ ಈ ಕೃತಿ ರಚನೆಯ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಹಂಚ್ಕೋಬಹುದು ಅಂತ ಹೇಳಿ ನನಗನ್ನಿಸ್ತದೆ.
ಒಂದು ಕವಿ ಮನಸ್ಸು ಸದಾ ಒಂದು ಸಮಾಜದ ಒಂದು ಕಲ್ಯಾಣ ಸಮ್ಮತವಾದಂಥ ಸಮಾಜವನ್ನ ಬದುಕನ್ನ ನಿರೀಕ್ಷೆ ಮಾಡುತ್ತದೆ. ಅಂಥದನ್ನ ಸಾಧ್ಯವಾಗಿಸಲಿಕ್ಕೆ 12ನೇ ಶತಮಾನದ ಜೀವನ ಕ್ರಮ, ಶರಣ ಸಿದ್ಧಾಂತ ಅಪ್ಪುಟವಾಗಿ ಅದು ಪೂರಕವಾಗಿ ನಿಲ್ತದೆ. ಅಲ್ಲಿ ವ್ಯಕ್ತಿ ಕಲ್ಯಾಣವೂ ಇದೆ ಮತ್ತು ಸಮಷ್ಟಿ ಕಲ್ಯಾಣವೂ ಕೂಡ ಅದರಲ್ಲಿ ಇದೆ ಅಂತಕ್ಕಂಥದ್ದು ನನಗೆ ಸಂಪೂರ್ಣವಾದಂತಹ ನಂಬಿಕೆ ಮತ್ತು ಮನವರಿಕೆ. ಆದ್ದರಿಂದ ಆ ವಚನಗಳು, ಆ ಜೀವನ ಕ್ರಮ ಮತ್ತೆ ಇವತ್ತಿನ ನಮ್ಮ ಬದುಕಿನ ಎದುರಿಗೆ ಅವುಗಳನ್ನ ನಾವು ತಂದುಕೊಂಡ್ರೆ ಅಥವಾ ಅವುಗಳನ್ನ ನಾವು ಅಳವಡಿಸಿಕೊಂಡ್ರೆ ನಮ್ಮ ಬದುಕಿನ ವ್ಯಕ್ತಿ ಕಲ್ಯಾಣ ಮತ್ತು ಸಮಷ್ಟಿ ಕಲ್ಯಾಣ ಅದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗೆ ಬಲವಾದ ನಂಬಿಕೆ ಇರುವುದರಿಂದ ನನ್ನ ಮೊದಲ 3 ಕವನ ಸಂಕಲನಗಳಲ್ಲಿ ಅದರ ಒಂದು ಹೊರನೋಟದ ಒಂದು ತಾತ್ವಿಕ ಒಂದು ಎಳೆ ಅಲ್ಲಿ ಕಾಣ್ತಿತ್ತು. ಮುಂದೆ ಕಲ್ಯಾಣವೆಂಬ ಪ್ರಣತಿ ಅಪ್ಪುಟವಾಗಿ 63 ವಚನಕಾರರ ಕುರಿತು ಸುನೀತಗಳನ್ನು ರಚಿಸಿದಾಗ ನಾನು ಬಹಳ ಒಂದು ಸಂತೋಷವನ್ನ ಅನುಭವಿಸಿದೆ. ಅಲ್ಲಿ ನಾನು ಒಂದು ಮಾತು ಗಮನಕ್ಕೆ ಬಂದಿತ್ತು ನನಗೆ. ಇದು ಶರಣ ಬೀಜ ನಮ್ಮ ಎದೆಯೊಳಗೆ ಬಿತ್ತಿಕೊಂಡಂತೆ ಅನ್ನುವ ರೀತಿಯಲ್ಲಿ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಬೇರೆ ಬೇರೆ ವಚನಕಾರರ ಒಂದು ಜೀವನ ಚಿತ್ರಣವನ್ನ ಕಟ್ಟಿಕೊಡುವಾಗ ನಮ್ಮ ಎದೆಗೆ ಆ ಶರಣರ ಬೀಜ ಒಂದಿಷ್ಟು ಬಿದ್ರೆ ಸಾಕು, ಅಲ್ಲಮ್ಮ ಹೇಳುವ ಹಾಗೆ, ದೇವನೂರು ಹೇಳುವ ಹಾಗೆ, ಎದೆಗೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ಕೆಟ್ಟಿತ್ತೆನ ಬೇಡ ಫಲದಲ್ಲಿ ಅರಸಿಕು ಅನ್ನುವ ಒಂದು ವಿಶ್ವಾಸದಂತೆ ಆ ವಚನಕಾರರನ್ನ ಓದುವಂತಹ ಸಂದರ್ಭದಲ್ಲಿ ನನಗೆ ಕಾಡಿದಂತಹ ಪಾತ್ರ ಅಕ್ಕನಾಗಮ್ಮ ತಾಯಿಯ ಪಾತ್ರ. ಈ ಅಕ್ಕನಾಗಮ್ಮ ತಾಯಿಯ ಪಾತ್ರ ಶರಣ ಒಂದು ಪರಂಪರೆಯಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಒಂದು ಸೂತ್ರದ ಪಾತ್ರ ಹೌದು ಅದು. ಆದರೆ ಅದು ನನಗನ್ನಿಸ್ತದೆ ಎಲ್ಲೋ ಸಾಹಿತ್ಯ ಲೋಕ ಅಥವಾ ಅದು ಒಂದು ಅಲಕ್ಷಿತ ಪಾತ್ರವಾಗಿ ಉಳ್ಕೊಳ್ತೇನೋ ಅಂತ ಹೇಳಿ, ಇಟ್ಸ್ ನೆಗ್ಲೆಕ್ಟೆಡ್ ಒಂದು ಪಾತ್ರವಾಗಿ ಉಳಿತು ಅಂತ ಹೇಳಿ ನನಗನ್ನಿಸಿದ್ದಿದೆ. ಅದು ಯಾಕೆ ಮಹತ್ವದ ಪಾತ್ರ ಅಂತ ಹೇಳಿ ನನಗನ್ನಿಸ್ತು ಅಂತ ಹೇಳಿದ್ರೆ, ಯಾವ ಸಮಾಜದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇತ್ತೋ, ಯಾವ ಸಮಾಜದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯ ಇರ್ಲಿಲ್ಲೋ, ಅಲ್ಲಿಯೂ ಕೂಡ ಅಸಮಾನತೆ ಇತ್ತೋ, ಅಂಥ ಒಂದು ಸಂದರ್ಭದಲ್ಲಿ ಒಂದು ಪರ್ಯಾಯ ಸಮಸಮಾಜವನ್ನ ಕಟ್ಟತಕ್ಕಂಥ ಒಂದು ಕನಸನ್ನ ತನ್ನ ತಮ್ಮನ ಮೂಲಕ ಅದು ಸಾಕಾರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಅಕ್ಕನಾಗಲಾಂಬಿಕೆ. ಆ ಬಸವಣ್ಣನ ಒಂದು ವೈಚಾರಿಕ ಒಂದು ಸಿದ್ಧಾಂತವನ್ನ ಸಿದ್ಧಗೊಳಿಸುವಲ್ಲಿ ಅಕ್ಕನ ಪಾತ್ರ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಆ ಒಂದು ಜನಿವಾರದ ಧಾರಣೆಯ ಸಂದರ್ಭ ಬಂದಾಗ ಅಕ್ಕನಿಗೆ ಮೊದಲು ಕೊಡಿ, ನನಗೆ ಆಮೇಲೆ ತಗೊಳ್ತೀನಿ ಅಂತಕ್ಕಂಥ ಸಹಜವಾದಂತಹ ಪ್ರಶ್ನೆ ಅವರಿಗೆ ಎದುರಿಟ್ಟಾಗ ಅವರು ದಿಗಿಲುಗೊಳ್ತಾರೆ. ಹೀಗೆ ಒಂದು ಪರ್ಯಾಯ ಜೀವನ ಕ್ರಮವನ್ನ, ಪರ್ಯಾಯ ಸಿದ್ಧಾಂತವನ್ನ, ಪರ್ಯಾಯ ತಾತ್ವಿಕ ದುಡಿಯುವ ವರ್ಗವನ್ನ ಕಟ್ಟಿಕೊಂಡು ಬಸವಣ್ಣನವರ ಮೂಲಕ ಮತ್ತು ಚೆನ್ನ ಬಸವಣ್ಣನವರ ಮೂಲಕ ಇಡಿಯಾಗಿ ಒಂದು ಶರಣ ಚರಿತ್ರೆಯನ್ನ ಕಟ್ಟಿಕೊಡ್ಲಿಕ್ಕೆ ಅತಿ ಮುಖ್ಯವಾದಂತ ಹಿನ್ನೆಲೆಯ ಪಾತ್ರವಾಗಿ, ಒಂದು ಸೂತ್ರದ ಪಾತ್ರವಾಗಿ ಅಕ್ಕನಾಗಲಾಂಬಿಕೆ ಪಾತ್ರ ಇದೆ ಅಂತಕ್ಕಂಥದ್ದು ನನಗೆ ಗಮನಕ್ಕೆ ಬಂತು. ಹಾಗಾಗಿ ಆ ಪಾತ್ರವನ್ನ ಸಾಕ್ಷಿಯಾಗಿರಿಸಿಕೊಂಡೇನೆ ಇಡೀ ಶರಣ ಚಳವು ಒಂದು ಮಾರ್ಗ, ಜೀವನ ಕ್ರಮ ಯಾವ ರೀತಿ ಬಸವಣ್ಣನವರ ಮೂಲಕ ಆರಂಭ ಆಯಿತು, ಅದು ಬೆಳೆಯಿತು, ಎಲ್ಲ ದುಡಿಯುವ ವರ್ಗಗಳನ್ನ ಹೇಗೆ ಅದು ಒಟ್ಟುಗೂಡಿಸ್ತು ಅಂತಕ್ಕಂಥದ್ದನ್ನ ನಾನು ಅಲ್ಲಿ ಹೇಳ್ಬೇಕಾಗಿದೆ. ಮತ್ತೆ ಆ ಒಂದು ದಂಗೆ ಆದಂತಹ ಒಂದು ಅಂತರ್ಜಾತೀಯ ವಿವಾಹ ಅಂತ ಹೇಳಿ ಯಾವ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ವಿರೋಧ ಮಾಡಿ ದಂಗೆ ಏಳುವಂತಹ ಪ್ರಯತ್ನ ಮಾಡಿ ಅವರ ಉದ್ದೇಶ ವಚನ ಸಾಹಿತ್ಯವನ್ನ ಸುಟ್ಟು ಹಾಕಬೇಕು ಅಥವಾ ಅದನ್ನ ಇಲ್ಲವಾಗಿಸಬೇಕು ಅಂತಕ್ಕಂತಹ
ಒಂದು ಇಂಗಿತವನ್ನ ಅಕ್ಕನಾಗಲಾಂಬಿಕೆ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅವರೊಂದಿಗೆ ಹೋರಾಟ ಮಾಡದೆ ಸಾಹಿತ್ಯವನ್ನ ತನ್ನ ಜೀವದಂತೆ ರಕ್ಷಣೆ ಮಾಡಿದಂತಹ ಶ್ರೇಯಸ್ಸು ಆ ಮಹಾತಾಯಿದು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಬಹುಶಃ ಆ ತಾಯಿ ಆ ಸಂದರ್ಭದಲ್ಲಿ ತಿಳುವಳಿಕೆ ಕೊಟ್ಟಂತಹ ಮಾಚಿದೇವರು ಇರಬಹುದು, ಅಪ್ಪಣ್ಣವರು ಇರಬಹುದು, ಚನ್ನಬಸವಣ್ಣನವರು ಇರಬಹುದು, ಎಲ್ಲರನ್ನ ತಿಳುವಳಿಕೆಗೆ ಒಳಪಡಿಸಿ ಆ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿದಂತಹ ಒಂದು ಶ್ರೇಯಸ್ಸು ಅಥವಾ ಒಂದು ಏನದು ಹೋಗ್ಬೇಕು ಅಂತ ಹೇಳಿದ್ರೆ ಅದು ಅಕ್ಕಗೆ ಮಾತ್ರ ಅಂತ ಹೇಳಿ ನನಗೆ ಎಷ್ಟು ಸಲ ಅನ್ನಿಸಿದ್ದಿದೆ. ಹಾಗಾಗಿನೇ ಅವಳು ಆ ವಚನವನ್ನ ತನ್ನ ಮುಕ್ತಿಯಂತೆ ತಲೆ ಮೇಲೆ ಹೊತ್ತುಕೊಂಡು ಇಡೀ ಒಂದು ಕಾಡು ಮೇಡು ಯುದ್ಧ ಎಲ್ಲವನ್ನ ಎದುರಿಸ್ಕೊಂಡು ಉಳುವಿಗೆ ಹೋಗ್ತಾಳೆ. ಉಳುವಿಯಲ್ಲಿ ಮಗನ ಒಂದು ಲಿಂಗೈಕ್ಯ ಅದು ಅಲ್ಲಿ ಅವಳು ನೋಡ್ತಾಳೆ. ಆ ಒಂದು ದುಃಖ ತಡಿಲಾರದೆ ಮುಂದೆ ತರೀಕೆರೆಗೆ ಹೋಗಿ ಅಲ್ಲಿ ತನ್ನ ಕೊನೆಯ ಜೀವನವನ್ನ ಅವಳು ಅಕ್ಕ ಅಲ್ಲಿ ನಡೆಸ್ತಾಳೆ. ಕೊನೆಗೆ ಅಲ್ಲಿ ಲಿಂಗೈಕ್ಯಳಾಗ್ತಾಳೆ ಅಂತಕ್ಕಂಥದ್ದು. ಅಂದ್ರೆ ಶರಣ ಚರಿತ್ರೆಗೆ ಒಂದು ಸೂತ್ರದ ಆರಂಭದ ಪಾತ್ರವೂ ಹೌದು, ಕೊನೆಯ ಪಾತ್ರವೂ ಹೌದು ಅಕ್ಕ. ಹಾಗಾಗಿ ಆ ಪಾತ್ರದ ಒಂದು ಎಳೆಯಿಂದ ಇಡೀ ಶರಣ ಸಂಕುಲವನ್ನ, ಶರಣ ಚರಿತ್ರೆಯನ್ನ ಇವತ್ತಿನ ಸಂದರ್ಭಕ್ಕೆ ಅನ್ವಯ ಆಗುವಂತೆ ಆ ಒಂದು ಶರಣ ಚರಿತ್ರೆ ಯಾವ ರೀತಿಯಾಗಿ ಇವತ್ತಿನ ಬದುಕನ್ನ, ವೈಯಕ್ತಿಕ ಬದುಕನ್ನ ಕಟ್ಟಿಕೊಡಬಲ್ಲದು ಕಾಯಕ ದಾಸೋಹ ಸಿದ್ಧಾಂತಗಳ ಮೂಲಕ, ಮತ್ತೆ ಸಮಷ್ಟಿಯ ಬದುಕನ್ನ, ಸಾಮರಸ್ಯದ ಬದುಕನ್ನ, ಜಾತಿ ರಹಿತವಾದಂತಹ, ಲಿಂಗ ವರ್ಣ ಭೇದ ರಹಿತವಾದಂತಹ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನಗನ್ನಿಸ್ತದೆ. ಸಂವಿಧಾನ ಅಷ್ಟೆಲ್ಲ ಆಶಯಗಳು ಕೊಟ್ಟರು ಕೂಡ ಆ ಎಲ್ಲ ಆಶಯಗಳು ಆ ವಚನಕಾರರಲ್ಲಿ ನಮಗೆ ಸಿಗ್ತವೆ. ಯಾವಾಗ ಈ ಶರಣ ಚರಿತ್ರೆ ಒಂದು ರೀತಿ ಸಾಕಾರಕ್ಕೆ ಬಂದ್ರೆ ನಮ್ಮ ಸಂವಿಧಾನಕ್ಕೂ ಕೂಡ ದೊಡ್ಡ ಒಂದು ಶಕ್ತಿ ಬರ್ತದೆ, ಬಲ ಬರ್ತದೆ ಅಂತಕ್ಕಂಥ ಒಂದು ಬಲವಾದ ಒಟ್ಟು ನಂಬಿಕೆ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಒಂದು ಕಾಲದಲ್ಲಿ ಅರಿವೇ ಗುರು ಅಂತ ಹೇಳಿದ್ರು. ಅರಿವೇ ಅದು ಗುರು ಎಷ್ಟರ ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಆ ಅರಿವೇ ಪ್ರಮಾಣ ಆಗ್ತಕ್ಕಂಥದ್ದು. ಪ್ರತಿ ಹೆಜ್ಜೆಯಲ್ಲೂ ಕೂಡ, ಪ್ರತಿ ನಮ್ಮ ನಡೆಯಲ್ಲೂ ಕೂಡ ಆ ಅರಿವು ನಮಗೆ ಪ್ರಮಾಣವಾಗಿ ಇದು ನನ್ನ ವೈಯಕ್ತಿಕ ಬದುಕಿನ ಕಲ್ಯಾಣಕ್ಕೆ, ಸಮಷ್ಟಿ ಕಲ್ಯಾಣಕ್ಕೆ ಎಷ್ಟು ಪೂರಕವಾಗಿದೆ ಅಂತಕ್ಕಂಥ ಆ ಅರಿವಿನ ಪ್ರಮಾಣವನ್ನು ಪ್ರಮಾಣೀಕರಿಸಿ ಬದುಕನ್ನ ನಡೆಸಲಿಕ್ಕೆ ಸಾಧ್ಯವಾಗುವಂಥದ್ದು, ಬದುಕನ್ನ ನಡೆಸಿದ್ದು ಅದು ಯಾವುದಾದ್ರೂ ಕಾಲಘಟ್ಟ ಇದ್ರೆ ಅದು ವಚನಕಾರರು, ಅದು ಅಪ್ಪ ಬಸವಣ್ಣನವರ ಒಂದು ನೇತೃತ್ವದಲ್ಲಿ, ಅಕ್ಕ ನಾಗಲಾಂಬಿಕೆಯ ಒಂದು ಸಂಯೋಜಕತ್ವದಲ್ಲಿ ನಡೆದದ್ದು ಅಂತಕ್ಕಂಥದ್ದು ನನ್ನ ಒಂದು ಆಶಯದೊಂದಿಗೆ ಈ ಕೃತಿಯನ್ನ ಬಹಳ ಪ್ರೀತಿಯಿಂದ ನಾನು ರಚನೆ ಮಾಡಿದ್ದೇನೆ. 18 ತಿಂಗಳ ಕಾಲ ನಾನು ಈ ಕೃತಿಯನ್ನ ರಚನೆ ಮಾಡಿದ್ದೇನೆ. ಪ್ರತಿ ಪದ್ಯ ಬರೆದಾಗ್ಲೂ ಕೂಡ ನಾನು ಒಂದು ರೀತಿಯ ವಿಶೇಷವಾದಂತಹ ಅನುಭೂತಿ, ಆನಂದವನ್ನ ಅನುಭವಿಸಿ ನಾನು ಆ ಲೇಖನವನ್ನ ಕೆಳಗಿಡ್ತಿದ್ದೆ. ಹಾಗಾಗಿ ಅಂಥ ಅಕ್ಕನ ಆ ಪಾತ್ರವನ್ನ ಕಟ್ಟಿಕೊಡ್ತಕ್ಕಂಥದ್ದೇ ಬಹಳ ವಿಶಿಷ್ಟವಾದಂಥದ್ದು ಅಂತ ಹೇಳಿ ನನಗೆ ಅನ್ನಿಸಿ, ಅದು ಪ್ರತಿ ಪಾತ್ರ ಅದು ಸುನೀತ ಮಾದರಿಯಲ್ಲಿ ವಿಶೇಷವಾಗಿ ಅದು ಆ ಬಂಧದಲ್ಲಿ ಮೂಡಿ ಬಂತು. ಅದನ್ನ ಚನ್ನವೀರ ಕಣಿವೆಯವರು, ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಮತ್ತೆ ಸಹೃದಯ ಓದುಗರು ಅದನ್ನ ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು, ಬಹಳ ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡಿದ್ರು ಅಂತಕ್ಕಂತಹ ಸಮಾಧಾನ ನನಗೆ ಇದೆ. ನನ್ನ ಕೆಲವೊಬ್ರು ಗೆಳೆಯರು ಹೇಳ್ತಿದ್ರು, ಬಹಳ ಶ್ರಮ ತಗೊಂಡಿರಿ ನೀವು ಅಂತ ಹೇಳಿ. ಶ್ರಮ ತಗೊಂಡಾಗ ಕಾವ್ಯ ಬರುವುದಿಲ್ಲ. ಯಾವಾಗ್ಲೂ ನಮ್ಮ ಕಲ್ಯಾಣರು ಪಾಟೀಲ್ರಿಗೂ ಅವರಿಗೂ ಹೇಳ್ತಾ ಇದ್ದೆ, ಸರ್ ನೀವು ಶ್ರಮ ತಗೊಂಡಿನಿ ಅಂತ ಹೇಳಿ ಯಾರ್ಯಾರ ಅಂದ್ರೆ ನನಗದು ಆಗುದಿಲ್ಲ. ನೀವು ಶ್ರಮ ತಗೊಳ್ತಾ ಇಲ್ಲ, ಆನಂದ ಪಡಿತಾ ಇದ್ದೀರಿ. ಆ 18 ತಿಂಗಳು ಪಡಿತಕ್ಕಂತಹ ಆನಂದ ಅನುಭೂತಿ ಇದೆಯಲ್ಲ, ಅದು ಅಂದಾಗ ಮಾತ್ರ ಅಂತ ಒಂದು ಕಾವ್ಯ ನಮಗೆ ದಕ್ಕಲಿಕ್ಕೆ ಸಾಧ್ಯ ಇದೆ. ಮತ್ತೆ ಕೆಲವೊಬ್ಬರ ಅನಿಸಿಕೆ ಏನು ಅಂತ ಹೇಳಿದ್ರೆ, ನೀವು ಕಾವ್ಯ ಸರಳವಾಗಿ ಬರಿಬೇಕಾಗಿತ್ತು, ಸಾಮಾನ್ಯರಿಗೆ ಓದಲಿಕ್ಕೆ ಬೇಕಾಗಿತ್ತು. ನಾನು ಕಾವ್ಯದ ವಿಷಯದಲ್ಲಿ ನನಗೆ ರಾಜಿ ಇಲ್ಲ. ಕಾವ್ಯ ಅದು ತನ್ನದೇ ಆದಂತಹ ಬಂಧ, ಸ್ವರೂಪ, ಭಾಷೆ ಅದನ್ನ ಪಡ್ಕೊಂಡು ಬಂದಾಗ ಮಾತ್ರ
ಕಾವ್ಯ ಕಾಲವನ್ನ ಗೆಲ್ತದೆ ಅಂತಕ್ಕಂಥದ್ದು. ಪಂಪ, ಹರಿಹರ, ಕುಮಾರವ್ಯಾಸರು ಇವತ್ತಿನವರೆಗೂ 9,000 10,000 ವರ್ಷ 900 1000 ವರ್ಷಗಳಾದ್ರೂ ಕೂಡ ಇವತ್ತು ಯಾಕೆ ಅವರು ಇದ್ದಾರೆ ಅಂತ ಹೇಳಿದ್ರೆ ಅವರ ಕಾವ್ಯಕ್ಕೆ ಅಂತ ಕಾಲವನ್ನ ಗೆಲ್ಲತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಕಾವ್ಯದ ಬರವಣಿಗೆಯಲ್ಲಿ ನನ್ನದು ಯಾವುದೇ ರಾಜಿಯ ಸ್ವಭಾವ ಇಲ್ಲ. ಹಾಗಾಗಿ ಅದು ಕಾವ್ಯ ಸ್ವರೂಪದ್ದೇ ಆಗಿರ್ಬೇಕು ಅಂದಾಗ ಮಾತ್ರ ಅದು ಅದಕ್ಕೆ ಒಂದು ಓದ್ತಕ್ಕಂಥದ್ದು ಒಂದು ಹೃದಯವಂತಿಕೆ ಅಥವಾ ಒಂದು ಕಾವ್ಯ ಮನಸ್ಥಿತಿ ಕೂಡ ಬೇಕಾಗ್ತದೆ ಅಂತ ಹೇಳಿ ನಮ್ಮ ಕಲ್ಯಾಣರಾವ್ ಪಾಟೀಲ್ ಸರ್ ಹೇಳ್ತಿದ್ರು. ಹಾಗಾಗಿ ಇಂತಹ ಒಂದು ಅರಿವೆ ಪ್ರಮಾಣ ಸಾಕಷ್ಟು ಕಡೆ ಚರ್ಚೆ ಆಯ್ತು. ಇಲ್ಲಿ ಕೂಡ ಚರ್ಚೆ ಆಗಿದ್ದು ನನಗೆ ಸಂತೋಷ ತಂದಿತು. ನಮ್ಮ ವಿದ್ವಾಂಸರಾದಂತಹ ಹಿರಿಯರಾದಂತಹ ಅತ್ಯಂತ ಸಹೃದಯ ವ್ಯಕ್ತಿ ಕಲ್ಯಾಣರಾವ್ ಪಾಟೀಲ್ರು ಬಹಳ ಪ್ರೀತಿಯಿಂದ ಅದನ್ನ ಓದಿ 3ನೇ ಸಲ ಓದಿದ್ದೀನಿ ಅಂತ ಹೇಳ್ತಿದ್ರು. ಅಂದಾಗ ಒಂದು ಕಾವ್ಯ ಮತ್ತೆ ಮತ್ತೆ ಓದಿಸ್ಕೊಂಡು ಯಾವತ್ತೋ ರಚನೆ ಆದಂಥದ್ದು ಇವತ್ತಿಗೂ ಕೂಡ ಸಲ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಇದ್ರೆ ಅದು ಒಂದು ಗಟ್ಟಿ ಕಾವ್ಯ, ಅದೊಂದು ಶ್ರೇಷ್ಠ ಕಾವ್ಯ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಅವರಿಗೆ ಮತ್ತು ಧಾರವಾಡ ಕಟ್ಟೆಯವರಿಗೆ ಮತ್ತೊಮ್ಮೆ ವಂದಿಸಿ, ನನ್ನೆಲ್ಲ ಸಾಹಿತ್ಯ ಮಿತ್ರರು ಕೂಡ ಇಲ್ಲಿ ಇದರಲ್ಲಿ ಸೇರ್ಕೊಂಡಿದ್ದಾರೆ, ಇದರನ್ನ ಕೇಳ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ಒಬ್ಬ ವಿದ್ವಾಂಸರ ಮತ್ತು ಒಬ್ಬ ಕವಿಯ ಮಾತುಗಳನ್ನು ಕೇಳಿದ್ದೇವೆ. ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ರು ವಿಶ್ರಾಂತಿ ಪಡೆಯದ ವಿಶ್ರಾಂತ ಪ್ರಾಧ್ಯಾಪಕರು. ಕಲ್ಯಾಣರಾವ್ ಪಾಟೀಲ್ ಅವರಿಗೆ ನಾವು ವಿಶ್ರಾಂತ ಪ್ರಾಧ್ಯಾಪಕರು ಎಂದು ಕರೆಯಲು ಸಾಧ್ಯವಿಲ್ಲ. ಏಕೆಂದರೆ ಅವರು ಚಿಂತನಶೀಲರು, ಚಲನಶೀಲರು, ಕ್ರಿಯಾಶೀಲರು ಮತ್ತು ಅಪ್ಪಟ ಕಾಯಕ ಜೀವಿಗಳು, ರಾಷ್ಟ್ರಪ್ರೇಮಿಗಳು. ಇವರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ ಮತ್ತು ಹೆಮ್ಮೆ ಇದೆ. ಅವರ ವಿದ್ವತ್ತಿನ ಬಗ್ಗೆ, ಅವರ ಸಾಹಿತ್ಯ ನಿಷ್ಠೆಯ ಬಗ್ಗೆ, ಅವರ ಸ್ಪಷ್ಟತೆಯ ಬಗ್ಗೆ, ಅವರ ವಿಚಾರಗಳ ಬಗ್ಗೆ, ಅವರ ನಡೆ ನುಡಿಯ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಕಲ್ಯಾಣರಾವ್ ಪಾಟೀಲ್ ಅವರು ಇಲ್ಲಿಯವರೆಗೆ ಮಹಂತಪ್ಪ ನಂದೂರವರ ಅರಿವೇ ಪ್ರಮಾಣ ಕಾವ್ಯದ ಕುರಿತು ಮಾತನಾಡಿದರು. ಬಹಳ ಸಮಗ್ರವಾಗಿ ಮಾತನಾಡಿದರು, ಸಂಪೂರ್ಣವಾಗಿ ಮಾತನಾಡಿದರು, ಬಹಳ ವಿವರವಾಗಿ ಮಾತನಾಡಿದರು ಮತ್ತು ಈ ಕಾವ್ಯ ಕೃತಿಯ ಕುರಿತು ಅನೇಕ ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದರು, ನಮ್ಮ ಅರಿವನ್ನು ವಿಸ್ತರಿಸಿದರು. ಏಕೆಂದರೆ ಇದು ಅರಿವಿನ ಮಾತು. ಏಕೆಂದರೆ ಈ ಕಾವ್ಯದ ಶೀರ್ಷಿಕೆಯೇ ಅರಿವೇ ಪ್ರಮಾಣ. ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ನಾಟಕದಲ್ಲಿ ಹೇಳ್ತಾನೆ, ರೈಪ್ನೆಸ್ ಈಸ್ ಆಲ್ ಅಂತ. ಅದು ಅರಿವಿದ್ದಂಗೆ. ರೈಪ್ನೆಸ್ ಅಂದರೆ ಅರಿವು. ರೈಪ್ನೆಸ್ ಈಸ್ ಆಲ್. ಮನುಷ್ಯನಿಗೆ ಬೇಕಾದದ್ದು ಅರಿವು, ಅದೇ ಪ್ರಮಾಣ. ಇರ್ದಿದ್ರೆ ಮನುಷ್ಯನ ಬದುಕಿಗೆ ಅದು ಅರ್ಥ ಇಲ್ಲ ಅನಿಸ್ತದೆ. ಮಹಂತಪ್ಪ ನಂದೂರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಕಾವ್ಯ ಪಯಣದ ಕುರಿತು ಮಾತನಾಡಿದರು. ಕಾವ್ಯದ ಬಗ್ಗೆ, ನನ್ನ ಕಾವ್ಯದೊಂದಿಗೆ ನಾನು ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಮಾತನ್ನು ಆಡಿದರು. ಅಂದರೆ ಕಾವ್ಯ ರಚಿಸುವಾಗ, ವಿಶೇಷವಾಗಿ ಅರಿವೇ ಪ್ರಮಾಣದಂಥ ದೀರ್ಘ ಕಾವ್ಯ ರಚಿಸುವಾಗ ಕಾವ್ಯದ ಶಿಲ್ಪದೊಂದಿಗೆ, ಬಂಧದೊಂದಿಗೆ, ಕಾವ್ಯದ ಭಾಷೆಯೊಂದಿಗೆ ಅಥವಾ ಕಾವ್ಯದ ದರ್ಶನದೊಂದಿಗೆ ರಾಜಿ ಮಾಡಿಕೊಳ್ಳುವ ಅಗತ್ಯ ಬೀಳುವುದಿಲ್ಲ. ರಾಜಿ ಮಾಡಿಕೊಂಡಾಗ ಅಂಥ ಕಾವ್ಯ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಪ್ರಾರಂಭದಲ್ಲಿ ನಾನು ಕಲ್ಯಾಣರಾವ್ ಪಾಟೀಲ್ ಸರ್ ಅವರಿಗೆ ಮತ್ತು ಮಹಂತಪ್ಪ ನಂದೂರವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮಹಂತಪ್ಪ ಅವರು ಪಟ್ಟಣದವರು. ನಾವು
ಅವರ ಊರಿನ ಹತ್ತಿರ ಬಂದಿದ್ದೇವೆ. ಅವರು ಓದಿದ್ದು ಪಟ್ಟಣದಲ್ಲಿ, ಕಡಗಂಚಿಯಲ್ಲಿ, ಕಲಬುರಗಿಯಲ್ಲಿ. ಈಗ ಅವರು ನನ್ನ ಕರ್ಮಭೂಮಿಯ ಹತ್ತಿರ ಇದ್ದಾರೆ, ಧಾರವಾಡದ ಹತ್ತಿರ ಇದ್ದಾರೆ. ಆಗಾಗ ಭೇಟಿ ಆಗ್ತಾ ಇರ್ತಾರೆ. ಧಾರವಾಡದ ಕಾರ್ಯಕ್ರಮಗಳಿಗೂ ಕೂಡ ಅವರು ಬರ್ತಿರ್ತಾರೆ. ಈ ಇಬ್ಬರು ಮಹನೀಯರ ಒಂದು ಸಖ್ಯ ಸಂಪರ್ಕ ನನಗೆ ಸಿಕ್ಕಿದ್ದು ನಾನು ಕಲಬುರಗಿಗೆ ಬಂದ ಮೇಲೆ. ಕಳೆದ 10 ವರ್ಷಗಳಿಂದ ನಾನು ಅವರ ಪ್ರೀತಿಯನ್ನು ಉಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರಿದ್ದಾರೆ. ವೀರಣ್ಣ ದಂಡಿಯವರಿದ್ದಾರೆ, ನಮಗೆ ಎಲ್ಲ ಹಿರಿಯರು, ಹಿತೈಷಿಗಳು, ವಿದ್ವಾಂಸರು ಅವರು ಇದ್ದಾರೆ. ಅಗತ್ಯ ಬಿದ್ದರೆ ಅವರು 2 ಮಾತುಗಳನ್ನು ಆಡಬಹುದು. ಕೊನೆಗೆ ಈ ಕೃತಿಯ ಬಗ್ಗೆ ಕಲ್ಯಾಣರಾವ್ ಪಾಟೀಲ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಕ್ಕ ನಾಗಮ್ಮನ ಬಗ್ಗೆ ಬಹಳ ಕೃತಿಗಳು ಬಂದಿಲ್ಲ. ಅಕ್ಕ ನಾಗಮ್ಮನ ಬಗ್ಗೆ ದೊಡ್ಡ ಮಟ್ಟದ ಸಂಶೋಧನೆ ನಡೆದಿಲ್ಲ ಎಂಬ ಮಾತನ್ನು ನಂದೂರವರು ಆಡಿದರು. ಅದರ ಬಗ್ಗೆ ನನಗೆ ಹೆಚ್ಚು ಅಧ್ಯಯನ ಇಲ್ಲ. ಆದರೆ ಅಕ್ಕ ನಾಗಮ್ಮನ ವಚನಗಳನ್ನು ನಾನು ಓದಿದ್ದೇನೆ. 15-16 ವಚನಗಳು ಲಭ್ಯ ಇವೆ. ಇವತ್ತು ಕಾರ್ಯಕ್ರಮ ಪ್ರಾರಂಭವಾಗುವ ಮುಂಚೆ ನಾನು ಒಂದು ವಚನವನ್ನು ಓದಿದೆ. ಅಕ್ಕ ನಾಗಮ್ಮ ಮತ್ತು ಬಸವಣ್ಣನ ನಡುವೆ ಒಂದು ಅದ್ಭುತವಾದ ಸಂಬಂಧವಿತ್ತು. ಅದು ಸಹೋದರ ಸಹೋದರಿಯ ಸಂಬಂಧ ಇತ್ತು, ಜೊತೆಗೆ ಒಂದು ಸ್ನೇಹ ಇತ್ತು ಇಬ್ಬರಲ್ಲೂ. ಆ ಕಾರಣಕ್ಕಾಗಿಯೇ ಬಸವಣ್ಣನ ಸುಖ ದುಃಖ, ಬಸವಣ್ಣನ ತಾಪತ್ರಯಗಳು, ಬಸವಣ್ಣನ ಹೋರಾಟ, ಕನಸುಗಾರಿಕೆ ಇದೆಲ್ಲವೂ ಅಕ್ಕ ನಾಗಮ್ಮನಿಗೆ ಅರ್ಥ ಆಗ್ತಾ ಇತ್ತು. ಯಾಕೆ ಅರ್ಥ ಆಗ್ತಿತ್ತು ಅಂದರೆ ಅವರಿಬ್ಬರ ನಡುವೆ ಒಂದು ಸ್ನೇಹವಿತ್ತು. ಹಾಗೆ ಅಕ್ಕ ನಾಗಮ್ಮನ ಕನಸುಗಾರಿಕೆ, ಅವಳ ಆಸೆ, ಅವಳ ಜೀವನದ ಗುರಿ ಇದೆಲ್ಲವೂ ಬಸವಣ್ಣನಿಗೆ ಅರ್ಥ ಆಗ್ತಿತ್ತು. ಹೀಗಾಗಿನೇ ಅವನು ಉಪನಯನದ ಸಂದರ್ಭದಲ್ಲಿ ಮೊದಲಿಗೆ ಅಕ್ಕನಿಗೆ ಅದು ದಕ್ಕಲಿ ಅಂತ ವಾದ ಮಾಡಿದ. ತಮ್ಮನ ಶ್ರೇಯಸ್ಸಿಗಾಗಿ, ಏಳಿಗೆಗಾಗಿ ಬಹಳ ದೊಡ್ಡ ಮಟ್ಟದ ತ್ಯಾಗ ಮಾಡಿದ ಮಹಿಳೆ ಅಕ್ಕನಾಗಮ್ಮ. ಹೆಸರೇ ಅಕ್ಕನಾಗಮ್ಮ. ಆ ಹೆಸರಿನೊಂದಿಗೆ ಅಕ್ಕ ಸೇರಿಕೊಂಡಿದೆ. ಎಲ್ಲರೂ ಅಕ್ಕನಾಗಮ್ಮ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅನೇಕ ಜನರು ಅಕ್ಕನಾಗಮ್ಮನ ಸಾಮರ್ಥ್ಯವನ್ನು ತೋರಿಸ್ತಿರ್ತಾರೆ. ತಮ್ಮಂದಿರ ಏಳಿಗೆಗಾಗಿ ತ್ಯಾಗವನ್ನು ಮಾಡಿದ ಅನೇಕ ಜನ ಅಕ್ಕಂದಿರಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ಇಂಥ ಒಬ್ಬ ಅಕ್ಕ ಇದ್ದಾಳೆ. ಆಮೇಲೆ ಬಸವಣ್ಣನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಕ್ಕನಾಗಮ್ಮನಿಗೆ ಸ್ಪಷ್ಟವಾದ ತಿಳುವಳಿಕೆ ಇತ್ತು ಅನ್ನಿಸ್ತದೆ. ಒಂದು ವಚನ ಸುಮ್ಮನೆ ಕುತೂಹಲಕ್ಕಾಗಿ ನೀವು ಓದ್ಬೋದು. ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರ್ಹು ಮರಹಿನ ಸಂದು ಸಂಶಯ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟು ಕೊಂಡಾತ ಬಸವಣ್ಣ, ನಿಜದ ನಿರ್ವಯವ ಬಾಗಿಲ ನಿಜವ ತೋರಿದಾತ ಬಸವಣ್ಣ. ಎಂಥ ಅದ್ಭುತವಾದ ವಚನ, ಎಂಥ ಅದ್ಭುತವಾದ ಪ್ರೀತಿ, ವಿಶ್ವಾಸ ಬಸವಣ್ಣನ ಮೇಲೆ ಅಕ್ಕನಾಗಮ್ಮನಿಗೆ ಇತ್ತು ಅನ್ನೋದು. ಅಕ್ಕನಾಗಮ್ಮನ ಜೀವನದ ಕುರಿತು, ಅಕ್ಕನಾಗಮ್ಮನ ಪತಿ ಶಿವದೇವನ ಕುರಿತು, ಚನ್ನಬಸವಣ್ಣನ ಜನನದ ಕುರಿತು ಅನೇಕ ಸಂಗತಿಗಳು ಇವೆ. ಸಂಶೋಧಕರು ಈ ಕೆಲಸವನ್ನು ಮಾಡಬೇಕು. ಆದರೆ ಒಂದು ವಿಷಯ ಏನಂತಂದ್ರೆ, ಅಕ್ಕನಾಗಮ್ಮ ದೇಹವನ್ನ ಬಿಡುವ ಮೊದಲೇ ಬಸವಣ್ಣನವರು ದೇಹವನ್ನು ಬಿಡ್ತಾರೆ. ನಾವು ಲಿಂಗೈಕ್ಯ ಆದರು ಅಂತ ಹೇಳ್ತೇವೆ. ಅದನ್ನ ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಚನ್ನಬಸವಣ್ಣ ಕೂಡ ಮೊದಲು ಲಿಂಗೈಕ್ಯ ಆಗ್ತಾನೆ. ಆಮೇಲೆ ಅಕ್ಕನಾಗಮ್ಮ ದೇಹವನ್ನು ಬಿಡ್ತಾಳೆ. ನೋಡಿ, ತನ್ನ ಕಣ್ಣ ಮುಂದೆ ತನ್ನ ಸಣ್ಣ ತಮ್ಮನನ್ನು ಕಳೆದುಕೊಳ್ಳುತ್ತಾಳೆ, ತನ್ನ ಹೆತ್ತ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಇದೆಲ್ಲ ಏನಾಯ್ತು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಸವಣ್ಣ ಯಾಕೆ ದೇಹ ತ್ಯಜಿಸಿದ? ಚನ್ನಬಸವಣ್ಣನಿಗೆ ಏನಾಯ್ತು? ಇದೆಲ್ಲದರ ಬಗ್ಗೆ ನಾವು ಸಂಶೋಧನೆ ಮಾಡಬೇಕಾಗಿದೆ. ಸುಮ್ಮನೆ ನಾವು 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆಯಿತು, ಅದಕ್ಕೆ ಪುರೋಹಿತಶಾಹಿ ಹೊಣೆ, ಅದಕ್ಕೆ ಅವ್ರ ಹೊಣೆ, ಇವರು ಹೊಣೆ, ಅಷ್ಟು ಸರಳವಾಗಿ ಇತಿಹಾಸವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಒಂದು ಕ್ರಾಂತಿ ಆಗಬೇಕಾದ್ರೆ, ಯಾವುದೇ ಒಂದು ಕ್ರಾಂತಿ ವಿಫಲ ಆಗಬೇಕಾದ್ರೆ ಅದಕ್ಕೆ ಅನೇಕ ಕಾರಣಗಳಿರ್ತವೆ. ಅನೇಕ ಜನರು ಕೂಡ ಅದರಲ್ಲಿ ಶಾಮೀಲಾಗಿರ್ತಾರೆ. ಉದಾಹರಣೆಗೆ ಪುರೋಹಿತಶಾಹಿ ಅನ್ನೋದು ಕೂಡ ಸಮಾಜಶಾಹಿ ಅಂತಲೂ ನೀವು ಕರಿಬೇಕಾಗ್ತದೆ.
ಸಾಮ್ರಾಜ್ಯಶಾಹಿ ಅಂತೇವೆ, ಆದರೆ ಸಮಾಜಶಾಹಿ ಬಗ್ಗೆ ಮಾತನಾಡೋದಿಲ್ಲ. ನಾವು ಅಧಿಕಾರದಲ್ಲಿರೋರ ಬಗ್ಗೆ ಮಾತನಾಡ್ತೇವೆ, ಸಾಮಾನ್ಯರ ಬಗ್ಗೆ ಮಾತನಾಡೋದಿಲ್ಲ. ಸಾಮಾನ್ಯರು ಬಹಳ ಅಪಾಯಕಾರಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಮಾತಿದೆ. ಸಮಾಜ ಕೂಡ ಆಘಾತಕಾರಿಯಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅನೇಕ ಶಕ್ತಿಗಳು ಸೇರಿಕೊಂಡಾಗ ಒಂದು ಕ್ರಾಂತಿ ವಿಫಲ ಆಗ್ತಾ ಇರ್ತದೆ. ಆಮೇಲೆ ಅಕ್ಕ ನಾಗಮ್ಮನ ಬದುಕಿನ ಕುರಿತು ನಂದೂರವರು ಬರೆದ ದೀರ್ಘ ಕಾವ್ಯ ಇದಾಗಿದೆ. ಎಚ್ ವೆಂಕಟೇಶ ಮೂರ್ತಿಯವರು ಬಹಳ ಮಹತ್ವದ ಮುನ್ನುಡಿಯನ್ನು ಬರೆದಿದ್ದಾರೆ. ಅದರ ಕಲ್ಯಾಣರಾವ್ ಪಾಟೀಲ್ ಅವರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. 50 ಪುಟದ ಲೇಖನವನ್ನು ಕಲ್ಯಾಣರಾವ್ ಪಾಟೀಲ್ ಅವರು ಬರೆಯುವ ಭರವಸೆಯನ್ನು ನೀಡಿದ್ದಾರೆ. ದಯವಿಟ್ಟು ಅವರು ಲೇಖನವನ್ನು ಬರೀಬೇಕು ಮತ್ತು ಅದು ನಮ್ಮ ಪರುಷಕಟ್ಟೆಯಲ್ಲಿ ಮೊದಲು ಪ್ರಕಟ ಆಗಬೇಕು ಅಂತ ನಾನು ಅವರನ್ನು ಕೇಳ್ಕೊಳ್ಳುತ್ತೇನೆ. ಧಾರವಾಡ ಕಟ್ಟೆಯ ಪರುಷಕಟ್ಟೆ ಇದು ಬಸವಣ್ಣನ ಮನೆ ಮುಂದಿರತಕ್ಕಂಥ ಪರುಷಕಟ್ಟೆಯಲ್ಲಿ ಈ ಮಹತ್ವದ ಕಾವ್ಯದ ಕುರಿತ ಬಹಳ ದೀರ್ಘ ಪ್ರಬಂಧ ಪ್ರಕಟ ಆಗಬೇಕು. ಇತ್ತೀಚೆಗೆ ನಮ್ಮ ವಿಮರ್ಶಕರು 30, 40 ಪುಟದ 50 ಪುಟದ ಲೇಖನಗಳನ್ನು ಬರೀತಾ ಇಲ್ಲ. ಯಾಕಂದರೆ ಇದು ವಾಟ್ಸಪ್ ಯುಗ, ಇದು ಫೇಸ್ಬುಕ್ ಯುಗ, ಟ್ವಿಟರ್ ಯುಗ. 2 ಲೈನ್ಸು 3 ಲೈನ್ಸ್, 2 ಸಾಲುಗಳು 3 ಸಾಲುಗಳು 10 ಸಾಲುಗಳು, ಹೀಗೇ ಒಂದು ಆಳವಾದ ಸಂಶೋಧನೆ ನಡೆಸಲಿಕ್ಕೆ ನಾವು ಸಿದ್ಧರಿಲ್ಲ. ಆ ತಾಳ್ಮೆಯೇ ನಮಗಿಲ್ಲ. ಇದ್ದಕ್ಕಿದ್ದಂತೆ ಒಂದು ಮಾತಿಗೆ ಒಂದು ಪ್ರತಿಕ್ರಿಯೆ ನೀಡುವುದು ತಕ್ಷಣದ ಪ್ರತಿಕ್ರಿಯೆ ನೀಡಿದರೆ ಅದು ಉತ್ಕೃಷ್ಟವಾದ ಬರಹ ಆಗುವುದಿಲ್ಲ, ಕಾವ್ಯವೂ ಆಗುವುದಿಲ್ಲ, ಇತಿಹಾಸವೂ ಕೂಡ ಆಗುವುದಿಲ್ಲ. ನಂದೂರ್ ಅವರ ಬಗ್ಗೆ ನಾನು ಅವ್ರಿಗೆ ಇಷ್ಟರಲ್ಲಿ ಅವರ 60ನೇ ವರ್ಷವನ್ನು ಬಹಳ ವಿಜೃಂಭಣೆಯಿಂದ ಅವರ ಸ್ನೇಹಿತರು ಹಿತೈಷಿಗಳು ಆಚರಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ನನಗೆ ಅವರು ಬಹಳ ಮುಖ್ಯವಾಗುವುದು ಅವರ ಕಾವ್ಯ ಪ್ರೀತಿ ಮತ್ತು ಕಾವ್ಯ ನಿಷ್ಠೆ. ಬೇಂದ್ರೆಯವರಲ್ಲಿತ್ತು, ಎಲ್ಲ ದೊಡ್ಡ ಕವಿಗಳಲ್ಲಿ ಅದು ಇರ್ತದೆ. ಶೇಕ್ಸ್ಪಿಯರ್ನಲ್ಲಿತ್ತು. ನೇಮ್ ಎನಿ ಗ್ರೇಟ್ ಪೋಯೆಟ್, ಎನಿ ಗ್ರೇಟ್ ಆಥರ್, ಅವರಲ್ಲಿ ಆ ಸಾಹಿತ್ಯದ ನಿಷ್ಠೆ, ಬರಹದ ನಿಷ್ಠೆ, ಕಾವ್ಯದ ನಿಷ್ಠೆ ಇರ್ತದೆ. ಬೇಂದ್ರೆ ಕಾವ್ಯ ವ್ಯಾಮೋಹಿಗಳು, ಕಾವ್ಯ ಪಕ್ಷಪಾತಿಗಳು. ಹೀಗಾಗಿ ಅವರಲ್ಲಿ ಒಬ್ಬ ಅದ್ಭುತ ನಾಟಕಕಾರನಿದ್ದ. ತಮ್ಮಲ್ಲಿರುವ ಅದ್ಭುತ ನಾಟಕಕಾರನ ಧ್ವನಿಯನ್ನು ಹತ್ತಿಕ್ಕಿ ತಮ್ಮಲ್ಲಿದ್ದ ಕವಿಗೆ ಹೆಚ್ಚು ಧ್ವನಿಯನ್ನು ನೀಡಿದವರು ಬೇಂದ್ರೆಯವರು. ಇದೆಲ್ಲ ಆಗ್ತಾ ಇರ್ತದೆ. ಸೊ ಕಾವ್ಯದ ಬಗ್ಗೆ ಒಂದು ತೀವ್ರವಾದಂಥ ವ್ಯಾಮೋಹ, ಒಂದು ತೀವ್ರವಾದ ಸೆಳೆತ ಇರದಿದ್ದರೆ ಅರಿವೇ ಪ್ರಮಾಣ ಅಂತಕ್ಕಂಥ ಕೃತಿ ರಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂದೂರ್ ಅವರಲ್ಲಿ ಈ ಎಲ್ಲ ಶಕ್ತಿ ಇದೆ. ಆಮೇಲೆ ವೆಂಕಟೇಶ್ ಮೂರ್ತಿ ಅವರು ಹೇಳ್ತಾರೆ, ನಂದೂರ್ ಅವರು ಈ ಕಾವ್ಯ ಬರೆಯುವಾಗ 12ನೇ ಶತಮಾನದ ಕಲ್ಯಾಣದಲ್ಲಿ ಜೀವಿಸಿದ್ದಾರೆ ಅಂತ. ಈಗ ಕಲ್ಯಾಣರಾವ್ ಪಾಟೀಲ್ ಅವರ ಮಾತುಗಳನ್ನು ಕೇಳಿದರೆ ಅಥವಾ ಈ ಕಾವ್ಯವನ್ನು ಓದಿದರೆ ನಮಗೆ ಈ ಮಾತಿನ ಅರ್ಥವಾಗ್ತದೆ. ಅನುಭವ ಮಂಟಪದ ಶರಣಗೋಷ್ಠಿಗಳಲ್ಲಿ ಖುದ್ದು ತಾವೇ ಮನೋದೇಹಿಗಳಾಗಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಬಹಳ ಒಂದು ಅದ್ಭುತವಾದ ಸಾಲನ್ನು ಅವರ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಸೊ ಈ ಕಾವ್ಯದ ಕೇಂದ್ರ ಅಂದರೆ ನಾಗಮ್ಮ, ಅಕ್ಕ ನಾಗಮ್ಮ ಈ ಕಾವ್ಯದ ಕೇಂದ್ರ. ಅಕ್ಕ ನಾಗಮ್ಮ ಈ ಕಾವ್ಯದ ಕೇಂದ್ರ ಪ್ರಜ್ಞೆ. ಈ ಕೃತಿ ಕನ್ನಡದ ಬಹಳ ಮಹತ್ವದ ಕೃತಿಯಾಗಿದ್ದರಿಂದ ನಾವು ಮತ್ತೆ ಈ ಕೃತಿಯ ಕುರಿತು ಇವತ್ತು ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಒಂದು ಹೊಸ ಕೃತಿ ರಚನೆಯಾದಾಗ ಸಾಹಿತ್ಯದ ಪರಿಸರದಲ್ಲಿ ಅಥವಾ ಸಾಹಿತ್ಯಿಕ ಪರಿಸರದಲ್ಲಿ ಒಂದು ಬದಲಾವಣೆ ಸಂಭವಿಸಬೇಕು. ಹೊಸ ನೀರು ಬಂದು ಸೇರಿದಾಗ ಹೇಗೆ ನದಿ ಅಥವಾ ಸಾಗರ ಹೊಸ ರೂಪ, ಹೊಸ ಚೈತನ್ಯ ಪಡೆದುಕೊಳ್ಳುತ್ತದೆಯೋ ಹಾಗೆ ಒಂದು ಹೊಸ ಕೃತಿ ಪ್ರಕಟವಾದಾಗ ಸಾಹಿತ್ಯದ ನದಿಯಲ್ಲಿ ಹೊಸ ಜೀವ ಬರಬೇಕು. ಹೀಗಾಗದಿದ್ರೆ ಅದು ಮಹತ್ವದ ಕೃತಿಯಲ್ಲ. ಒಂದು ಹೊಸ ಕೃತಿ ಬಂದಾಗ ಒಂದು ಹೊಸ ಸಂವೇದನೆ ನಮಗೆ ದಕ್ಕಬೇಕು, ಒಂದು ಹೊಸ ದೃಷ್ಟಿಕೋನ ನಮಗೆ ದಕ್ಕಬೇಕು, ಒಂದು ಹೊಸ ಜೀವನ ದರ್ಶನ ನಮಗೆ ದಕ್ಕಬೇಕು. ಒಟ್ಟು ಸಾಹಿತ್ಯ ಲೋಕದಲ್ಲಿ, ಸಾಹಿತ್ಯದ ಪರಿಸರದಲ್ಲಿ, ಸಾಹಿತ್ಯದ ನದಿಯಲ್ಲಿ ಒಂದು ಹೊಸ ಜೀವಂತಿಕೆ ಕಾಣಿಸಿಕೊಳ್ಬೇಕು. ಆಗ ಮಾತ್ರ ಆ ಕೃತಿಗೆ ಐತಿಹಾಸಿಕ ಮತ್ತು ಸಮಕಾಲೀನ ಮಹತ್ವ ಸಿಗ್ತದೆ. ಸೊ ನಂದೂರ್ ಅವರ ಕೃತಿ ಇಂಥ ಒಂದು ಕೃತಿ. ಈ ಕೃತಿಯ ಪ್ರಕಟಣೆಯಿಂದ ಕನ್ನಡ ಕಾವ್ಯ ಸಾಗರದಲ್ಲಿ ಒಂದು ಹೊಸ ಚೈತನ್ಯ ಬಂದಿದೆ, ಒಂದು ಹೊಸ ರೂಪ ಬಂದಿದೆ ಅಂತ ನಾನು ಹೇಳ್ಬೋದು. ಇದು
ಕಲ್ಯಾಣದ 12ನೇ ಶತಮಾನದ ಕಲ್ಯಾಣದಲ್ಲಿ ಜರುಗಿದ ಅದ್ಭುತವಾದ ಸಮಾಜದ ಕನಸಿನ ಮರುಸೃಷ್ಟಿ ಮತ್ತು ಪುನರ್ಸೃಷ್ಟಿ. ಒಂದು 289ನೇ ಪದ್ಯವನ್ನು ಸುಮ್ಮನೆ ಕುತೂಹಲಕ್ಕೆ ಇನ್ನು 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಕಲ್ಯಾಣರಾವ್ ಪಾಟೀಲ್ ಸರ್ ಅವರೊಂದಿಗೆ ಸಂವಾದವನ್ನು ನಡೆಸಬಹುದು. 289ನೇ ಪದ್ಯ ಅಂದರೆ ಇವೆಲ್ಲ ಸುನೀತಿಗಳು. ಇದರ ಬಗೆಗೆ ವಿವರವಾಗಿ ಕಲ್ಯಾಣರಾವ್ ಪಾಟೀಲ್ ಅವರು ಹೇಳಿದರು. ಅವರ ಲೇಖನದಲ್ಲಿ ಇದರ ಬಂಧ, ಶಿಲ್ಪದ ಬಗೆಗೆ, ಭಾಷೆಯ ಬಗೆಗೆ, ರೂಪಕ ಶಕ್ತಿಯ ಬಗೆಗೆ, ಪ್ರಾಸ, ಲಯ ಇತ್ಯಾದಿ ವಿಷಯಗಳ ಬಗ್ಗೆ ಅವರು ಬರೀತಾರೆ. ಇದು ಒಂದು 4 ಸಾಲು ನಾನು ಓದ್ತೇನೆ. ಪೀಠಾರೋಹಣ ಸಿದ್ಧತೆ ಗಂಡು ಕೆಂಡ ಅಲ್ಲಮ ಎದ್ದು ಶರಣರೇ, ಎತ್ತರದ ಪೀಠ ಸಮತೆ ಹೊಲ್ಲ, ಕಾವಿ ಕಾಶಾಂಬರ ಶರಣ ಸಲ್ಲ, ಪೇಟ ಮುಕುಟ ಬೆರಳುಂಗರ ಭವಿಯ ಸೊಲ್ಲ, ಅಲ್ಲಮ ತಾನೇರುವುದು ಬಯಲ ಶೂನ್ಯ, ಅನೇಕ ಬಲ್ಲನಾದಡೆ ತಾನೇಕ ಬಲ್ಲನಾದಡೆ ಇದೇನೋ ಇದು ಆಗ್ತಾ ಇಲ್ಲ, ನೀವೇಕೆ ಬಲ್ಲರಿ, ಬಸವ ಅಲ್ಲಮ ಶರಣ ಗುಹೇಶ್ವರ ತಾನೇರಬಲ್ಲನಾದಡೆ ತಾನೇರಬಲ್ಲನಾದಡೆ ನೀವೇರಬಲ್ಲಿರಿ, ತಾನೇರಬಲ್ಲನಾದಡೆ ನೀವೇರಬಲ್ಲಿರಿ, ಬಸವ ಅಲ್ಲಮ ಶರಣ ಗುಹೇಶ್ವರ ಅಕ್ಕಮ್ಮ ಕಕ್ಕಯ್ಯ ಸಾಲು ಸಾಲು ನಿಲ್ಲುವ ಕಾರಣ. ಇದು ನನಗೆ ಬಹಳ ಹಿಡಿಸಿದ ಒಂದು ಸುನೀತದ ಒಂದು ಭಾಗ. ನಂದೂರವರು ಮತ್ತು ಕಲ್ಯಾಣರಾವ್ ಪಾಟೀಲ್ ಅವರು ಇಬ್ಬರು ಈ ಸಮಾಜದ ಬಗ್ಗೆ ಹೇಳಿದರು. ಸಮಾಜ ಪ್ರತಿಯೊಂದು ಕಾಲಘಟ್ಟದ ಆಶಯ, ಪ್ರತಿಯೊಬ್ಬ ಲೇಖಕನ ಆಶಯ, ಪ್ರತಿಯೊಬ್ಬ ಸಂತ ಶರಣನ ಆಶಯ. ಭಾರತದ 3,500-4,000 ಸಾಹಿತ್ಯಿಕ ಸಾಂಸ್ಕೃತಿಕ ಇತಿಹಾಸವನ್ನು ಓದಿದರೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ಲೇಖಕ, ಸಂತ, ತತ್ವಜ್ಞಾನಿ, ಋಷಿ, ಮುನಿ, ಶರಣ, ಸಂತ ಇಂಥ ಆಶಯವನ್ನು ಇಟ್ಟುಕೊಂಡಿದ್ದಾನೆ. ಏನು ಸಮಾಜದ ಆಶಯವನ್ನು ಇಟ್ಟುಕೊಂಡಿದ್ದಾನೆ. ವಸುಧೈವ ಕುಟುಂಬಕಂ ಅದರ ಅರ್ಥ ನಾವಂದರೆ ಇಡೀ ವಿಶ್ವವೇ ಒಂದು ಕುಟುಂಬ. ನಾವು 20ನೇ ಶತಮಾನದಲ್ಲಿ ಈ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಲ್ಲ, 3,500 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಹೇಳಿದರು, ನಾವು ಇಡೀ ವಿಶ್ವವೇ ಒಂದು ಕುಟುಂಬವಾಗಿ ಬದುಕಬೇಕು ಅಂತ ಹೇಳಿದರು. ಹೀಗಿದ್ರೂ ಕೂಡ ಯಾಕೆ ಸಮಾಜದಲ್ಲಿ ಹೀಗೆಲ್ಲ ಮೇಲು ಕೀಳು ಇತ್ತು, ಅಸ್ಪೃಶ್ಯತೆ ಇತ್ತು, ಇತ್ಯಾದಿ ಇತ್ತು ಅಂತಂದರೆ ಅದು ಸಮಾಜದ ದೌರ್ಬಲ್ಯ, ನಮ್ಮ ಸಮಾಜದ ದೌರ್ಬಲ್ಯ. ಕೇವಲ ಭಾರತೀಯ ಸಮಾಜದ ದೌರ್ಬಲ್ಯ ಅಲ್ಲ. ದಯವಿಟ್ಟು ಈ ದೇಶದಲ್ಲಿ ಹೀಗೆಲ್ಲ ಇದೆ, ಈ ದೇಶದಲ್ಲಿ ಇದೆ ಅದು ಇದೆ ಅಂತ ದಯವಿಟ್ಟು ನಾವೆಲ್ಲ ಹೇಳಬಾರ್ದು. ಪ್ರತಿಯೊಂದು ದೇಶದಲ್ಲೂ, ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಇದೆ. ಹಾಗೆ ನೋಡಿದರೆ ಭಾರತದಂಥ ಅದ್ಭುತವಾದ ನಮ್ಮ ಎಲ್ಲ ಸಮಸ್ಯೆಗಳೊಂದಿಗೆ, ನಮ್ಮ ಎಲ್ಲ ನ್ಯೂನತೆಗಳೊಂದಿಗೆ ಇಂಥ ಅದ್ಭುತವಾದ ಸಂಸ್ಕೃತಿ, ಇಂಥ ಅದ್ಭುತವಾದಂಥ ಸಮಾಜ, ಇಂಥ ಅದ್ಭುತವಾದಂಥ ದೇಶ ಜಗತ್ತಿನಲ್ಲಿ ಬೇರೆಲ್ಲೂ ಇಲ್ಲ. ನಾವು ಬಹಳ ಸುದೈವಿಗಳು, ಇಂಥ ಅದ್ಭುತವಾದ ದೇಶದಲ್ಲಿ ಹುಟ್ಟಿದ್ದೇವೆ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ, ವಸುದೈವ ಕುಟುಂಬಕಂ, ಮನುಷ್ಯ ಜಾತಿ ತಾನೊಂದೇವಲಂ ಅಂತ ಪಂಪ ಹೇಳಿದ. ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವನೆಂದೆನಿಸಯ್ಯ ಅಂತ ಬಸವಣ್ಣ ಹೇಳಿದ. ನಾವೆಲ್ಲ ವಚನಗಳನ್ನು ಹೇಳ್ತಾ ಇರ್ತೇವೆ, ಸಂವಿಧಾನದ ಬಗ್ಗೆ ಹೇಳ್ತಾ ಇರ್ತೇವೆ. ವಚನಗಳನ್ನು ಹೇಳ್ತಾ ವಚನದ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಡ್ತೇವೆ. ಸಂವಿಧಾನದ ಹೆಸರಿನಲ್ಲಿ ಸಂವಿಧಾನದ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತೇವೆ. ಇದೆಲ್ಲ ನಮ್ಮ ದೌರ್ಬಲ್ಯ, ಮನುಷ್ಯರ ದೌರ್ಬಲ್ಯ, ಸಮಾಜದ ದೌರ್ಬಲ್ಯ. ಇದನ್ನು ನಾವು ಯಾವುದೇ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಮತಕ್ಕೆ ತಳಕು ಹಾಕಬಾರ್ದು. ಆ ಪ್ರಯತ್ನವನ್ನು ಮಾಡಿದರೆ ಅದು ರಾಜಕೀಯವಾದಂಥ ಹೇಳಿಕೆ ಆಗ್ತದೆ. ಅದು ಒಬ್ಬ ಅಕಾಡೆಮಿಕ್ ಹೇಳುವ ಹೇಳಿಕೆ ಅಲ್ಲ, ಒಬ್ಬ ಸಂಶೋಧಕ ಮಾಡುವ ಹೇಳಿಕೆ ಅಲ್ಲ. ಅದೇನೇ ಇರಲಿ, ಬಸವಣ್ಣ ಕನ್ನಡಿಗರಿಗೆ ದಕ್ಕಿದ್ದು ಇಡೀ ವಚನಕಾರರ ಲೋಕದರ್ಶನ ನಮಗೆ ದಕ್ಕಿದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಇಂಥ ಭಾಗ್ಯ ಎಲ್ಲ ಸಮಾಜಗಳಿಗೆ, ಎಲ್ಲ ನಾಡುಗಳಿಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕಿದೆ. ಆದರೆ ಬಸವಣ್ಣನ ವಚನಗಳನ್ನು ದಯವಿಟ್ಟು ಆಫ್ ಮಾಡಿ ನೀವು, ಎಷ್ಟೇ ಬಿಡವ್ರೆ. ಬಸವಣ್ಣನ ಆಶಯ, ಬಸವಣ್ಣನ ಕನಸುಗಾರಿಕೆ, ಬಸವಣ್ಣನ ಮಹತ್ವಾಕಾಂಕ್ಷೆ, ಬಸವಣ್ಣನ ಜೀವನ ದೃಷ್ಟಿ, ಲೋಕದೃಷ್ಟಿ
ಅದು ನಮಗೆ ದಕ್ಕಬೇಕು. ಈ ಸಮಾಜವನ್ನು ಸುಂದರ ಸಮಾಜವನ್ನಾಗಿ ಮಾಡುವಲ್ಲಿ ನಾವು ನಮ್ಮ ಅಳಿಲು ಸೇವೆ ಸಲ್ಲಿಸಬೇಕು. ಹೀಗಾದಾಗ ಇಂಥ ಕೃತಿಗಳಿಗೆ ಮಹತ್ವ ಬರುತ್ತದೆ, ಇಂಥ ಮಾತುಗಳಿಗೆ ಅರ್ಥ ಬರ್ತದೆ. ಎಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಅಕ್ಕನಾಗಮ್ಮ, ಬಸವಣ್ಣ, ಅಲ್ಲಮ್ಮ, ನಮ್ಮೆಲ್ಲ ಋಷಿ ಮುನಿಗಳು, ಶರಣರು, ಸಂತರು ನಮ್ಮನ್ನು ಹರಸಲಿ, ನಮ್ಮನ್ನು ಸತ್ಯದೆಡೆಗೆ, ಬೆಳಕಿನೆಡೆಗೆ, ಮಹಾ ಬೆಳಕಿನೆಡೆಗೆ, ಆಲಯದಿಂದ ಬಯಲಿನ ಕಡೆಗೆ ಕರೆದುಕೊಂಡು ಹೋಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವೇದಿಕೆಯಲ್ಲಿ ಮುಕ್ತ ಚರ್ಚೆಗೆ ಅವಕಾಶವಿದೆ. ಆಸಕ್ತರು ತಮ್ಮ ಆಡಿಯೋವನ್ನು ಅನ್ಮ್ಯೂಟ್ ಮಾಡಿ ಉಪನ್ಯಾಸಕರೊಂದಿಗೆ ಅಥವಾ ಲೇಖಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ನಂದೂರ್ ಅವರೇ ನಮಸ್ಕಾರ. ಪುಟ್ಟು ಕುಲಕರ್ಣಿ. ಹಲೋ, ಕೇಳುತ್ತಲ್ರಿ ಸರ್? ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ನಂದೂರ್ ಅವರಿಗೆ ನಮಸ್ಕಾರ. ನನ್ನ ಸುಯೋಗ ಈ ಕೃತಿಯನ್ನ ಮುದ್ರಣದ ಪೂರ್ವದಲ್ಲಿಯೇ ಓದ್ತಕ್ಕಂತ ಒಂದು ಸುಯೋಗ ನನಗ್ ಬಂದಿದೆ. ಆ ವಿಷಯಕ್ಕೆ ನಾನು ಪುಣ್ಯವಾನ ಅಂತ ಹೇಳ್ತೇನೆ. ಅಂದ್ರೆ ಮುದ್ರಣದ ಪೂರ್ವದಲ್ಲಿ ಅದರ ಅಷ್ಟು ಪ್ರತಿಯೊಂದು ನುಡಿಗಳನ್ನು ಸಹಿತ ಓದುವಂತ ಅವಕಾಶ ನನಗೆ ಸಿಕ್ತು. ಅದನ್ನು ಒದಗಿಸಿಕೊಟ್ಟಂತ ನಂದೂರ್ ಅವ್ರಿಗೆ ಇವತ್ತಿಗೂ ನಾನು ನೆನೆಸ್ತೇನೆ ಅವರನ್ನ. ನಮಸ್ತೆ ಪುಟ್ಟು ಅವರು. ಹಲೋ, ನಮಸ್ತೆ ಪುಟ್ಟು ಅವರೇ, ಹೇಳಿ. ಅದೇ ಅದಕ್ಕಲ್ಲಿ 288ನೇ ನುಡಿ ಒಳಗೆ ಒಂದು ಸಾಲು ಬರ್ತದೆ. ಅಲ್ಲಮ ನರುಹಿದ ಅನುಭವ ಮಂಟಪ, ಭವದಲ್ಲಡಗಿದ ಬಯಲನುಭವವೋ, ಬಯಲಲ್ಲಾಡುವ ಭವದನುಭವವೋ, ಅನುಭವ ಅನುಮತಿಸಲಿ, ಅನುಭವ ಅನುಮತಿಸಲಿ, ಅಭಿವ್ಯಕ್ತಿಸಲಿ ಮುಕ್ತ ನೆಲೆ ನಿಲ್ಲಲಿ ತತ್ವಕೋಶ, ತತ್ವದೇಶ, ತತ್ವ ದಿಗಂತ ಅಂತ ಅನ್ನೋ ನುಡಿ ಒಂದು. ಮತ್ತೆ 297ರೊಳಗ ಇಡೀ ಅವರ ಕೃತಿಯ 2 ಸಾಲಿನೊಳಗೆ ಹಿಡಿದು ಬಿಡ್ತಾರೆ. ಅರಿವೆಂಬುದು ಅಕ್ಷರದ ಕೂಸಲ್ಲ, ಅರಿವೆಂಬುದು ಅಕ್ಷರದ ಕೂಸಲ್ಲ, ಅಕ್ಷಯ ಧಾರೆ, ಅರಿವಗ್ನಿಕುಂಡ ಹಾದಂತೆ, ಅರಿವು ಅಗ್ನಿಕುಂಡ ಹಾದಂತೆನೋ ಆತು, ಅರಿವಗ್ನಿಕುಂಡ ಹಾದಂತೆ, ಅನುಭವ ಪಥದಲ್ಲಿ ಅರಿವಗ್ನಿಕುಂಡ ಹಾದಂತೆ ಅಂತ ಹೇಳ್ಕೊಂಡು ಈ ಅರಿವಿನ ಪ್ರಮಾಣ ಏನಿದೆ, ಅರಿವ ಪ್ರಮಾಣ ಇವರ ಗ್ರಂಥ ಏನಿದೆ ಅಲ್ಲ, ಅದನ್ನ ಪ್ರಾರಂಭದಲ್ಲಿ ಒಂದು ಅಕ್ಷರ, ಅದು ಶಬ್ದವನ್ನು ಸಹಿತ ನಾನು ಓದ್ತಕ್ಕಂಥ ಒಂದು ಸುಯೋಗವನ್ನು ಅವ್ರು ಒದಗಿಸಿಕೊಟ್ಟಿದ್ರು ನನಗೆ ಈಗಲೇ 7-8 ವರ್ಷದಿಂದನೇ. ಅದಕ್ಕಾಗಿ ಇಲ್ಲಿ ಮತ್ತೆ ಇವರು ಪ್ರತಿಯೊಂದು ಇದನ್ನು ಅವರು ಓದಿದ್ದು ಅಷ್ಟು ನನಗ ನೆನ್ಪು ಮಾಡಿಕೊಳ್ಳಿಕ್ಕೆ ಮತ್ತೆ ಮರುಸ್ಮರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯ್ತು. ಅದಕ್ಕಾಗಿ ನಂದೂರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ. ನಮಸ್ತೆ ಪುಟ್ಟು ಅವರೇ. ಮತ್ತೆ ಯಾರಾದರೂ ಸಾಹಿತ್ಯಾಸಕ್ತರು ಲೇಖಕರ ನುಡಿಗಳಿಗೆ ಅಥವಾ ಉಪನ್ಯಾಸಕರ ನುಡಿಗಳಿಗೆ ಪೂರಕ ನುಡಿಗಳನ್ನು ಹಂಚಿಕೊಳ್ಳಬಹುದು, ಅಥವಾ ತಮ್ಮ ಪ್ರಶ್ನೆಗಳಿದ್ದರೆ ನೇರವಾಗಿ ಉಪನ್ಯಾಸಕರೊಂದಿಗೆ ಮಾತನಾಡಬಹುದು. ಸರ್, ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಸಂಗತಿ ಹೇಳೋದು ನನ್ನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಸರ್ ಈ ಅರಿವಿ ಪ್ರಮಾಣ ಕೃತಿ ನಮ್ಮ ಹಿರಿಯರು ಹಿತೈಷಿಗಳಾದಂತಹ ಶಿವಪುತ್ರ ಪಾಶಿ ಅವರು ಅದನ್ನ ಓದ್ತಾ ಎಷ್ಟು ತಲ್ಲೀನರಾಗಿ ಅದ್ರೊಳಗ ಮುಳುಗಿ ಹೋದ್ರು ಅಂತ ಹೇಳಿದ್ರೆ, ಅವರು ಓದಿ ಆದ ನಂತರ ಮತ್ತೆ ಆ ಪ್ರತಿಯೊಂದು ಸುನೀತವನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ, ನಿರ್ವಚನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ 225 ಪುಟದ ಈ ಕೃತಿಯನ್ನ ಕುರಿತು ಅರಿವಿನ ದಾರಿ ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡಿದ್ರು ಅವರು. ಅದಕ್ಕಾಗಿ ಅವರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮ ಕಲ್ಯಾಣರಾವ್ ಪಾಟೀಲ್ರು ಹೇಳ್ತಾ ಇದ್ರು, ಬಹಳಷ್ಟು ಕೃತಿಗಳಿಗೆ ಒಂದು ಸ್ವತಂತ್ರವಾದಂತಹ ಕೃತಿ ಅದರ ಪ್ರತಿಯಾಗಿ ರಚನೆ ಆಗುವಂಥದ್ದು ಇದೆಯಲ್ಲ, ಅದು ಬಹಳ ಅಪರೂಪವಾದಂತಹ ಸಂಗತಿ ಕನ್ನಡ ಸಾಹಿತ್ಯದಲ್ಲಿ. ಒಂದು ಕೃತಿ ಕುರಿತು ಬೇರೆ ಬೇರೆ ಲೇಖಕರ ಲೇಖನಗಳು ಸಂಗ್ರಹ ಮಾಡಿ ಒಂದು ಕೃತಿ ಬಂದದ್ದಿದೆ. ಈ ಒಂದು ಕೃತಿಯ ಕುರಿತನೇ ಇಡಿಯಾಗಿ ಒಂದು ಕೃತಿ ಬಂದಂಥದ್ದು
ಅದು ನಮ್ಮ ಶಿವಪುತ್ರಪ್ಪ ಆಶೀಸ್ ಸರ್ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅದನ್ನ ಬರೆದಿದ್ದಾರೆ. ಸಿದ್ಧಲಿಂಗೇಶ್ವರ ಪ್ರಕಾಶನ ಕಲಬುರ್ಗಿ ಅವರು ಅದನ್ನ ಪ್ರೀತಿಯಿಂದ ಪ್ರಕಟಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ ಸರ್. ಧನ್ಯವಾದಗಳು ನಮಸ್ಕಾರ ಸರ್. ಸರ್ ಮಾತಾಡಿ ಸರ್. ಮಾತಪ್ಪ ಸರ್ ಮಾತುಗಳನ್ನ ಕೇಳ್ಕೊಂಡ್ವಿ. ಹಾಗೆ ನಮ್ಮ ಕಲಿಕಾ ಗುರುಗಳು, ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂತ ಡೋನರ್ ಸಾಹೇಬ್ರ ಮಾತುಗಳನ್ನ ಕೇಳ್ಕೊಂಡ್ವಿ. ಬಹಳ ಖುಷಿ ಆಯ್ತು. ಪ್ರತಿ ಸಲನು ನಾವು ಈ ಧಾರವಾಡ ಕಟ್ಟೆಗೆ ಸೇರ್ಬೇಕು ಅಂತ ಬಹಳಷ್ಟು ಆಸೆ ಪಟ್ಟು ಅಲ್ಲಿಂದ ಅನಿಸ್ತದ. ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಕಾರ್ಯ ಒತ್ತಡದಿಂದ ಆಗ್ತಿರಂಗಿಲ್ಲ. ಮಾಹಿತಿಯನ್ನ ಕೇಳಿದೀವಿ. ಅರಿವಿನ ನುಡಿ ಅಂತಕ್ಕಂಥದ್ದು, ಶರಣ ಸಾಹಿತ್ಯ ಅಂತಕ್ಕಂಥದ್ದು ಬಗೆದಷ್ಟು ಆಳಕ್ಕೆ ಹೋದಷ್ಟು ನಮ್ಗೆ ಮುತ್ತು ರತ್ನ ವಜ್ರ ವೈಡೂರ್ಯಗಳಂತ ಒಂದು ಅದಮ್ಯವಾಗಿರ್ತಕ್ಕಂಥ ವಿಕಾಸಕ್ಕೆ ಮತ್ತು ವಿಚಾರಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಅವಕಾಶಗಳೇ ನಮ್ಗೆ ಹೆಚ್ಚು ಒದ್ದು ಬರ್ತವೆ. ಇಂಥ ಅವಕಾಶಗಳು, ಇಂಥ ಮಹಾತ್ಮರ ಮಾತುಗಳನ್ನ ಕೇಳಲಿಕ್ಕೆ ನಮಗೆ ಪದೇ ಪದೇ ಸಿಗ್ಲಿ ಮತ್ತು ಈ ಧಾರವಾಡ ಕಟ್ಟೆಯೊಳಗ ನಾವು ರೆಗ್ಯುಲರ್ ಆಗಿ ಕೇಳ್ತಾ ಹೋಗೋಣ ಅಂತ ಹೇಳ್ತಾ, ಇಂದಿನ ಧಾರವಾಡ ಕಟ್ಟೆಯ ವಾಚಕರಿಗೂ ಮತ್ತು ಎಲ್ಲರಿಗೂ ವಂದಿಸಿ ನನ್ನ 4 ಮಾತನ್ನ ನಮಸ್ಕರಿಸಿ. ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ಸರ್ ಮಾತಾಡಿ ಸರ್. ಕಿರಣ್ ನಡ್ಕಟ್ಟಿ ಅಂತ ಹೇಳಿ ಸರ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಇಂಗಳೇಶ್ವರ. ಸರ್ ಬಹಳ ಅದ್ಭುತವಾಗಿ ಇಲ್ಲಿವರೆಗೂ ಬಹಳಷ್ಟು ಕಾದಂಬರಿ ರೂಪದೊಳಗೆ ಬಸವಣ್ಣವರ ಜೀವನ ಮತ್ತು ಚರಿತ್ರೆ ಬಂದಿರುವಂತದ್ದಿತ್ತು. ಕರ್ತಾರವನ್ನ ಕಮ್ಮಟ ಅನ್ನುವಂಥದ್ದು ತಿಪ್ಪೇರುದ್ರ ಸ್ವಾಮಿಯವರ ಒಂದು ಕಾದಂಬರಿ ರೂಪದೊಳಗೆ ಬಂದಿರುವಂಥದ್ದು ಅವುಗಳನ್ನೆಲ್ಲ ನೋಡಿದ್ವಿ. ಆದ್ರೆ ಈ ರೀತಿ ಸುನೀತದ ರೂಪದೊಳಗೆ ಬಂದಿರುವಂಥದ್ದು ವಿಶೇಷವಾಗಿ ಒಂದು ಅದ್ಭುತವಾಗಿರುವಂತಹ ಕೆಲಸ ತಾವು ಮಾಡಿದಿರಿ ಅಂತ ಅನ್ಸತ್ತೆ. ಬಸವಣ್ಣವರ ಜೀವನ ಅಂತ ಅಂದಾಗ ಸಹಜವಾಗಿ ಒಂದು ಬಹಳಷ್ಟು ಕಲ್ಪನೆಯದೊಳಗೆ ಜಾಸ್ತಿ ಇರತ್ತೆ, ಸತ್ಯ ಅನ್ನುವಂಥದ್ದು ಕಡಿಮೆ ಇರತ್ತೆ. 12ನೇ ಶತಮಾನದಲ್ಲಿರುವಂಥ ಶರಣರ ಸಾಧನೆಗಳನ್ನ, ಸಾಹಿತ್ಯವನ್ನ ಮತ್ತು ವಚನಗಳನ್ನ ಹಿಡಿದಿಡುವಂಥದ್ದು ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲಿ ತಾವು ಒಂದು ಅದ್ಭುತವಾಗಿರುವಂಥ ಕೆಲಸ ಮಾಡಿದಿರಿ. ಬಹುಶಃ ಇನ್ನು ನಾನು ಇವತ್ತು ಅದರಲ್ಲೂ ವಿಶೇಷವಾಗಿ ಅರ್ಧ ಗಂಟೆ ಲೇಟ್ ಆಗಿ ಜಾಯ್ನ್ ಆದೆ ಮತ್ತು ತಮ್ಮ ಕೃತಿಯನ್ನ ಇನ್ನೂ ಓದಿಲ್ಲ. ನಾನು ಓದ್ಬೇಕು ಅನ್ನುವಂಥದ್ದು ಒಂದು ಉತ್ಸಾಹ ತಮ್ಮ ಇಲ್ಲಿವರೆಗೂ ತಮ್ಮ ಈ ಒಂದಿಷ್ಟು ಸುನೀತಿಗಳನ್ನ ಕೋಟ್ ಮಾಡಿದ ನಂತರ ಅನ್ನಿಸ್ತಿದೆ ನಾನು ಓದ್ಬೇಕು ಆ ಕೃತಿ ಅಂತ ಹೇಳಿ. ಬಹುಶಃ ಕೆಲವೊಂದಿಷ್ಟು ಪಾತ್ರಗಳು, ಈ ಜಡೆ ಸಿದ್ದೇಶ ಅನ್ನುವಂಥದ್ದು ಒಂದು ಪಾತ್ರವನ್ನ ತಾವು ಅಲ್ಲಿ ಸೃಷ್ಟಿ ಮಾಡಿರುವಂಥದ್ದು. ಸಹಜವಾಗಿ ಬಹಳಷ್ಟು ವಿಷಯಗಳು ಕಾಲ್ಪನಿಕವಾಗಿ ಬಸವಣ್ಣವರೊಬ್ಬ ಕಾಲ್ಪನಿಕ ಪುರುಷ ಅನ್ನೋ ರೀತಿಯೊಳಗನೆ ಬರುವಂತ ದಿನಮಾನಗಳಲ್ಲಿ ಪ್ರೆಸೆಂಟ್ ಮಾಡುವಂತದ್ದಾಗತ್ತೆ ಅಂತ ಅನ್ಸತ್ತೆ. ಬಹುಶಃ ಅದಕ್ಕೆ ಸಾಧ್ಯ ಆದಷ್ಟು ಈ ವಿಷಯದೊಳಗೆ ಇನ್ನೂ ಒಂದಿಷ್ಟು ಸಮಗ್ರವಾಗಿರುವಂತಹ ಇದು ಆಗಬೇಕು, ಸಂಶೋಧನೆಗಳಾಗಬೇಕು ಅಂದಾಗ ಒಂದು ಸಾಧ್ಯವಾದಷ್ಟು ಇತಿಹಾಸವನ್ನ ಸತ್ಯದ ರೂಪದೊಳಗೆ ಅಥವಾ ಸತ್ಯ ಅನ್ನೋ ರೀತಿಯಲ್ಲಿ ಅದನ್ನ ಬರುವಂತಹ ಮುಂದಿನ ಪೀಳಿಗೆ ಕೊಡುವಂತದ್ದಾಗಬೇಕು ಅನ್ನುವಂಥದ್ದೇನೋ ಅನ್ನಿಸ್ತಿದೆ. ಅದಕ್ಕೆ ತಾವು ಮಾಡಿರುವಂತಹದ್ದಕ್ಕೆ ನಂದು ಬಹಳ ಅಭಿನಂದನೆಗಳು ಸರ್, ಧನ್ಯವಾದಗಳು. ಇಂಥ ಒಂದು ಅದ್ಭುತವಾಗಿರುವಂತಹ ಕೃತಿಯನ್ನ ಮತ್ತು ತಾವು ಈ ರೀತಿಯಾಗಿರುವಂತ ಒಂದು ಸಾಹಿತ್ಯವನ್ನ ಸಮಾಜಕ್ಕೆ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಕಾವ್ಯ ತಾತ್ವಿಕ ಸ್ಪಷ್ಟತೆ ಕೊಡ್ತದೆ, ಸಂಶೋಧನೆ ಚರಿತ್ರೆಯನ್ನ ಮರುಸ್ಥಾಪಿಸ್ತದೆ ಅಂತಕ್ಕಂಥದ್ದು. ಹಾಗಾಗಿ ನೀವು ಹೇಳಿದ ಮಾತು ಸತ್ಯ ಇದೆ. ಇನ್ನೂ ಸಾಕಷ್ಟು ಸಂಶೋಧನೆ ಆಗ್ಬೇಕು, ಅಷ್ಟು ಆಸಕ್ತಿಯಿಂದ ತಾವು ಕೇಳಿದರೆ ಧನ್ಯವಾದಗಳು. ಧನ್ಯವಾದಗಳು ಸರ್. ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್, ವಿಶ್ರಾಂತ ಪ್ರಾಧ್ಯಾಪಕರು, ಕಲಬುರ್ಗಿ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅರಿವೆ ಪ್ರಮಾಣ ಕೃತಿಯ ಕರ್ತು ಮಹಂತಪ್ಪ ನಂದೂರ್ ಸರ್ ಅವರಿಗಾದರೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ.
ಅದೇ ರೀತಿ ಧಾರವಾಡದ ರೂವಾರಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೊನ್ನೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ಸಮಸ್ತ ಧಾರವಾಡಕಟ್ಟೆಯ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ.